ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಭಾರತ ಭೂಮಿಯಲ್ಲಿದೆ. ಭೂಮಿ ಹೇಗೆ ಸೃಷ್ಟಿಯಾಯಿತು? ಹಾಗಾದರೆ ಭೂಮಿಗಿಂತ ಮೊದಲು ಸೌರವ್ಯೂಹ, ಸೋಲಾರ್ ಸಿಸ್ಟಮ್ ಹೇಗೆ ಸೃಷ್ಟಿಯಾಯಿತು? ಸೋಲಾರ್ ಸಿಸ್ಟಮ್ಗಿಂತ ದೊಡ್ಡದು ಇನ್ನೇನಾದರೂ ಇದೆಯಾ? ದಟ್ ಇಸ್ ಕಾಲ್ಡ್ ಯೂನಿವರ್ಸ್, ಜಗತ್ತು. ಅದು ಹೇಗೆ ಸೃಷ್ಟಿಯಾಯಿತು ಅನ್ನೋ ಕುತೂಹಲಕಾರಿ ಅಂಶಗಳೊಂದಿಗೆ ಇವತ್ತಿನ ಸರಣಿ ಆರಂಭ ಮಾಡಿ ಒಂದು ಡಿಟೇಲ್ ಆದ ಪಿಕ್ಚರ್ಸ್. ಇಲ್ಲಿ ಸೌರವ್ಯೂಹ ನೋಡ್ತಾ ಇದ್ದೀರಾ, 8 ಗ್ರಹಗಳನ್ನು ನೀವು ಬ್ಯಾನರಲ್ಲಿ ಗಮನಿಸ್ತಾ ಇದ್ದೀರಾ. ಈ 8 ಗ್ರಹಗಳ ಜೊತೆಗೆ ಇದ್ರ ಸುತ್ತಮುತ್ತಲ ಹಲವಾರು ವಿಚಾರಗಳನ್ನು ನಿಮಗೆ ಕಲಿಸಿಕೊಡುವಂಥ ಪ್ರಯತ್ನ, ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಬರ್ತೀನಿ. ವೆರಿ ಫಸ್ಟ್ ಸೋಲಾರ್ ಸಿಸ್ಟಮ್ ಬ್ಯಾನರ್ ಇದೆ, ಬಟ್ ಇದರ ಡೀಟೇಲನ್ನು ನೋಡೋದಾದರೆ ಈ ಜಗತ್ತು ಅಂದರೆ ಟೋಟಲಿ ಈ ನಕ್ಷತ್ರಗಳು, ಈ ಗ್ರಹಗಳು, ಈ ಧೂಮಕೇತುಗಳು, ಈ ಕ್ಷುದ್ರಗ್ರಹಗಳು, ಈ ಕುಬ್ಜ ಗ್ರಹಗಳು ಇವೆಲ್ಲ ಹೇಗೆ ಸೃಷ್ಟಿಯಾಗಿರ್ಬೋದು ಅಂತ ಹೊರಟಾಗ ವೆರಿ ಫಸ್ಟ್ ನಮ್ಮ ಚಿಂತಕರುಗಳು, ಇವತ್ತು ನನಗೆ ಬಂದಂಥ ಥಾಟ್ ಅಲ್ಲ, ನಿಮಗೆ ಬಂದಂಥ ಥಾಟ್ ಅಲ್ಲ, ಭಾಳ ಹಿಂದೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದಾರೆ. ವೆರಿ ಫಸ್ಟ್ ಫಿಲಾಸಫರ್ಗಳು ತಲೆಯಲ್ಲಿ ಬಂದಿದ್ದು ಅವಾಗ ಹೆಚ್ಚು ಸೈಂಟಿಫಿಕ್ಕಾಗಿ ಯೋಚನೆ ಮಾಡ್ತಿರ್ಲಿಲ್ಲ. ದೈವಿಕ ಸೃಷ್ಟಿ ಸಿದ್ಧಾಂತ ಅಂತ ಯೋಚನೆ ಮಾಡಿದ್ರು. ಅಂದರೆ ದೇವರು ಸೃಷ್ಟಿ ಮಾಡಿರಬಹುದು ಅಂತ. ಈ ಜಗತ್ತನ್ನೆಲ್ಲ ದೇವರು ಸೃಷ್ಟಿ ಮಾಡಿರ್ಬೋದು, ದೇವರು ತಥಾಸ್ತುವಿಂದ ಸೃಷ್ಟಿಯಾಯಿತು. ಈಗ ನಾವು ನಮ್ಮ ಹಿಂದೂ ಪುರಾಣದ ಅಥವಾ ಇಸ್ಲಾಮಿಕ್ ಪುರಾಣದ ಕೆಲವೆಲ್ಲ ನೋಡಿದಾಗ ದೇವರಿಂದ ಸೃಷ್ಟಿಯಾಗಿದೆ ಅನ್ನೋ ಥರದಲ್ಲಿ ಈಗಲೂ ನಮಗೆ ಪೌರಾಣಿಕ ಗ್ರಂಥಗಳಲ್ಲಿ, ಇಸ್ಲಾಮಿಕಲ್ಲಿ, ಕ್ರಿಶ್ಚಿಯಾನಿಟಿ ಎಲ್ಲ ಕಡೆ ಅದೇ ಬರುತ್ತೆ. ದೈವಿಕ ಸೃಷ್ಟಿ ಸಿದ್ಧಾಂತ ಅಂತ ವೆರಿ ಫಸ್ಟ್ ಅದನ್ನು ಅಂದ್ಕೋತೀವಿ. ಅದರ ಆಚೆಗೆ ಆರಂಭ ಆಯಿತು ದೈವಿಕ ಸೃಷ್ಟಿ ಇರಬಹುದು. ಹಾಗಾದರೆ ಈ ಜಗತ್ತಿನಲ್ಲಿ ಸೆಂಟ್ರ್ ಯಾವುದಿದೆ ಅಂತ ಇವರೇನು ತಿರಸ್ಕರಿಸಿಲ್ಲ. ಆರಂಭದಲ್ಲಿ ಸೆಂಟ್ರ್ ಯಾವುದಿದೆ? ಭೂಮಿ ಕೇಂದ್ರವಾಗಿದೆ, ಅಂದರೆ ಭೂಮಿ ಸೆಂಟ್ರಲ್ಲಿದೆ. ಈ ಇಡೀ ಜಗತ್ತು ಏನು ನಾವು ನೋಡ್ತಾ ಇದ್ದೀವಿ, ನಕ್ಷತ್ರಗಳಿಂದ ಹಿಡಿದು ಎಲ್ಲದು ಈ ಭೂಮಿನ ಸುತ್ತ ಹೊಡಿತಾ ಇದೆ ಅಂತ ಯೋಚನೆ ಮಾಡೋದು. ದಟ್ ಈಸ್ ಸೆಕೆಂಡರಿ ಥಾಟ್ಸ್, ಎರಡನೇ ಬಗೆಯ ಯೋಚನೆಗಳು, ಥಾಟ್ಸ್ಗಳು ಬಂತು. ಆನಂತರ ಹೇಳಿದ್ರು ಇಲ್ಲ ಇಲ್ಲ ಇಲ್ಲ, ಇಡೀ ಜಗತ್ತು ಕೇಂದ್ರೀಕೃತವಾಗಿರೋದು ಸೂರ್ಯನಿಂದ, ಸೌರ ಕೇಂದ್ರ ಸಿದ್ಧಾಂತ ಅಂತ. ಆಮೇಲೆ ಹೇಳ್ಕೊಂಡ್ರು ಜಗತ್ತೆಲ್ಲ ಕೇಂದ್ರೀಕೃತ ಆಗಿಲ್ಲ, ಈ ಸೋಲಾರ್ ಸಿಸ್ಟಮ್ ಅಷ್ಟೇ ಕೇಂದ್ರೀಕೃತ ಆಗಿರೋದು, ಜಗತ್ತು ಬೇರೆ ಇದೆ, ನಮ್ಮ ಸೌರವ್ಯೂಹ ಸೂರ್ಯ ಕೇಂದ್ರಿತವಾಗಿದೆ, ಸೂರ್ಯ ಸೆಂಟ್ರ್ ಬರ್ತಾನೆ, ಉಳುಕಿದ ಗ್ರಹಗಳು ಒಂದು ಸುತ್ತೊಡಿತವೆ ಅಂತ ಆನಂತರ ಬಂದ ಚಿಂತಕರು ಯೋಚನೆ ಮಾಡಿದ್ರು. ಅದ್ರ ಮುಂದುವರೆದ ಭಾಗವಾಗಿ ಈ ಸುತ್ತೊಡಿಯೋದು ಹೆಂಗೆ ಸುತ್ತೊಡಿತಾ ಇದೆ? ಕರೆಕ್ಟಾಗಿ ರೌಂಡ್ ಸ್ಪೇಸಲ್ಲಿ ಸುತ್ತೊಡಿತೀಯಾ, ರೌಂಡ್ ಶೇಪಲ್ಲಿ, ಅಥವಾ ಸ್ವಲ್ಪ ಹಿಂಗೋಗಿ ಹಿಂಗೆ ಬರುತ್ತಾ? ದಿಸ್ ಈಸ್ ಕಾಲ್ಡ್ ಎಲಿಪ್ಟಿಕಲ್, ದೀರ್ಘ ವೃತ್ತ ಅಂತ ಕರಿತೀವಿ. ಎಲಿಪ್ಟಿಕಲ್ ಆರ್ಡ್ರಲ್ಲಿ ಸುತ್ತೊಡಿತಿದೆಯಾ ಅಂತ ಯೋಚನೆಗಳು ಬಂತು. ಅವೆಲ್ಲ ಯೋಚನೆಗಳು ಬರ್ತಾ ಬರ್ತಾ 20ನೇ ಶತಮಾನ ಎಂಟ್ರಿ ಆಯಿತು. ಅವರು ಈ ಸೂರ್ಯ, ಈ ಗ್ರಹ ಇದಿಷ್ಟೇ ಅಲ್ಲಲ್ಲ, ಅದರ ಆಚೆಗೆ ಅಂತಂಥ ನಕ್ಷತ್ರಗಳಿದ್ದಾವೆ, ಇವೆಲ್ಲ ಹೆಂಗೆ ಸೃಷ್ಟಿಯಾಗಿರಬಹುದು ಅಂತ ಯೋಚನೆ ಮಾಡ್ತಾರೆ. ಆ ಯೋಚನೆ ಮಾಡಿದ ಫಲವಾಗಿ ನಮಗೆ ಸದ್ಯ ಇರುವಂಥ ಸಿದ್ಧಾಂತ ಮಹಾಸ್ಫೋಟ ಸಿದ್ಧಾಂತ ಅಂತ ಕರಿತೀವಿ. ಬಿಗ್ ಬ್ಯಾಂಗ್ ಥಿಯರಿ ಅಂತ. ಬಿಗ್ ಬ್ಯಾಂಗ್ ಥಿಯರಿ ಇವತ್ತು ಸ್ವೀಕರಿಸ್ತಾ ಆ್ಯಸ್ ಆನ್ ಟುಡೇ, ಇವತ್ತೇನು ಕ್ಲಾಸ್ ಮಾಡ್ತಾ ಇದ್ದೀನಿ, ಒಂದು ಶತಮಾನದಿಂದ ನಂಬಿದ್ದೀವಿ, ಇವತ್ತಿನವರೆಗೂ ಮಹಾಸ್ಫೋಟದಿಂದನೇ ಈ ಜಗತ್ತು ಸೃಷ್ಟಿಯಾಗಿದೆ ಅಂತ ನಂಬ್ತಾ ಇದ್ದೀವಿ. ಹಾಗಂತ ಆ ಮಹಾಸ್ಫೋಟ ಸಿದ್ಧಾಂತವನ್ನು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಅನಿಸುತ್ತೆ ಆ ಮಹಾಸ್ಫೋಟದ ಮೂಲಕಾಯ ಎಲ್ಲಿಂದ ಬಂತು ಅಂತ ಮತ್ತೆ ದೈವಿಕ ಸಿದ್ಧಾಂತಕ್ಕೆ ಹೋಗುತ್ತೆ. ಹಾಗಾಗಿ ಈ ಜಗತ್ತಿನ ವಿಸ್ಮಯ ಇವತ್ತಿನವರೆಗೂ ಬಗೆಹರಿದಿಲ್ಲ. ಅಂದರೆ ಹೇಗಿದು ಸೃಷ್ಟಿಯಾಯಿತು ಅನ್ನೋದಕ್ಕೆ ಒಂದು ಪಿಕ್ಚರ್ವರೆಗೂ ಹೋಗ್ತೀವಿ, ಅದ್ರ ಹಿಂದೆ ಏನಾಯಿತು ಅನ್ನೋದು ಮತ್ತೆ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಆವಾಗ ಮತ್ತೆ ನಾವು ಬ್ಯಾಕ್ ಟು ದೈವಿಕ ಸಿದ್ಧಾಂತಕ್ಕೆ ಬಂದು ನಿಂತ್ಕೊಳ್ಳೋಂಥ ಸ್ಥಿತಿ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಈಗ ದೈವಿಕ ಸಿದ್ಧಾಂತ ಯಾಕೆ ಹೇಳ್ತೀನಿ ಅಂದರೆ, ಈಗಷ್ಟೇ ಹೇಳಿದಂಥ ಕೆಲವೊಂದು ವಿಚಾರ ನಿಮಗೆ ಕ್ಲಿಯರ್ ಮಾಡೋದಾದರೆ, ಭೂಮಿ ಕೇಂದ್ರದಲ್ಲಿದೆ, ಭೂಮಿ ಸೆಂಟ್ರಲ್ ಇದೆ, ಭೂಮಿ ಸುತ್ತ ಜಗತ್ತೆಲ್ಲ ಸೃಷ್ಟಿಯಾಗಿದೆ ಅನ್ನೋ ಭೂ ಕೇಂದ್ರ ಸಿದ್ಧಾಂತ. ಇಲ್ಲ ಇಲ್ಲ ಇಲ್ಲ, ಸೂರ್ಯ ಸೆಂಟ್ರಲ್ ಇದ್ದಾರೆ, ಸೂರ್ಯನ ಸುತ್ತ ಜಗತ್ತೆಲ್ಲ ಸೃಷ್ಟಿಯಾಗಿದೆ ಅಂತ ನಂಬ್ಕೊಳ್ಳೋದು ಸೌರ ಕೇಂದ್ರ ಸಿದ್ಧಾಂತ. ಇನ್ನೊಂದು ದೀರ್ಘ ವೃತ್ತ ಅಂತ ಅಂದರೆ ಈ ಸುತ್ತುವಿಕೆ ದೀರ್ಘ ವೃತ್ತಾಕಾರವಾಗಿದೆ, ರೌಂಡ್ ಶೇಪ್ಡಲ್ಲಿ, ಸ್ಪೆರಿಕಲ್ ಶೇಪ್ಡಲ್ಲಿ ಇಲ್ಲ ಅಂತೇಳಿ. ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3. ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ ನಂತರ ಮುಂದಕ್ಕೆ ಹೋಗೋಣ. ಜಗತ್ತು ಸೃಷ್ಟಿಯಾದುದು ಹೇಗೆ ಎನ್ನುವ ವಿಚಾರಗಳು. ಭೂಕೇಂದ್ರ ಸಿದ್ಧಾಂತ ಜಿಯೋಸೆಂಟ್ರಿಕ್ ಮಾಡೆಲ್ ಅಂತ ಕರೀತಾರೆ, ಥಿಯರಿ. ಇದನ್ನು ಗ್ರೀಕ್ ಮತ್ತು ಭಾರತೀಯ ತತ್ವಶಾಸ್ತ್ರಜ್ಞರು, ಗ್ರೀಕ್ ಫಿಲಾಸಫರ್ಸು, ಇಂಡಿಯನ್ ಫಿಲಾಸಫರ್ಸು, ವಿಶೇಷವಾಗಿ ಟಾಲಮಿ ಕೂಡ ಇದನ್ನು ನಂಬಿದ್ರು. ಟಾಲಮಿ ಭೂಕೇಂದ್ರ ಸಿದ್ಧಾಂತವನ್ನು ಪ್ರಪೌಂಡ್ ಮಾಡಿದ್ರಲ್ಲಿ ಪ್ರಮುಖ ವ್ಯಕ್ತಿ, ಅದರಿಂದ ತತ್ವಶಾಸ್ತ್ರಜ್ಞರು ಕೂಡ ನಂಬಿದ್ರು. ಇದೊಂದು ಸಿಂಪಲ್, ಭೂಮಿ ಸೆಂಟ್ರ್ ಇದೆ, ಅದ್ರ ಸುತ್ತ ಜಗತ್ತು ಸೃಷ್ಟಿಯಾಗಿದೆ ಅಂತ. ಆನಂತರ ಬಂದಿದ್ದು ಇಲ್ಲ, ಭೂಮಿ ಸೆಂಟ್ರಲ್ಲ, ಭೂಮಿ ಒನ್ ಆಫ್ ದ ಪ್ಲ್ಯಾನೆಟ್ಟು ಇಡೀ ಜಗತ್ತು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಕ್ಷತ್ರ ಕಂಟ್ರೋಲ್ ಮಾಡೋದು. ನಕ್ಷತ್ರ ಅಂದರೆ ಸೂರ್ಯ, ಸೂರ್ಯನನ್ನು ಇನ್ನೊಂದು ಪದ, ಇದು ಇಂಗ್ಲೀಷಲ್ಲೂ ನಿಮಗೆ ಗೊತ್ತಿರಬೇಕು, ಹೀಲಿಯೋ ಅಂತ ಕರಿತೀವಿ.
ಹೀಲಿಯೋ ಅಂದರೆ ಹೀಲಿಯಂ ಅಲ್ಲಿ ಜಾಸ್ತಿ ಇರೋದ್ರಿಂದ ಅದನ್ನ ಹೀಲಿಯೋ ಅನ್ನೋ ಪದದಿಂದ ಕರಿತೀವಿ. ಅಂದರೆ ಜಾಸ್ತಿ ಅಂದರೆ ಅದು ಸಿಕ್ಕಾಪಟ್ಟೆ ಅಂತಲ್ಲ, ಹೈಡ್ರೋಜನ್ ಹೀಲಿಯಂ ಎಲ್ಲದೂ ಇದೆ. ಹೀಲಿಯೋ ವಿಶೇಷವಾಗಿ ಕಂಡು ಬರೋದ್ರಿಂದ ಹೀಲಿಯೋ ಅಂತ ಸೂರ್ಯನಲ್ಲಿರುವ ವಿಶೇಷ ಅನಿಲದ ಬೇಸಲ್ಲಿ ಹೀಲಿಯೋ ಅಂತ ಸೌರನ ಐಡೆಂಟಿಫೈ ಮಾಡ್ತೀವಿ. ಹೀಲಿಯೋ ಸೆಂಟ್ರಿಕ್ ಮಾಡೆಲ್ ಇದನ್ನು ನಿಕೋಲಸ್ ಕೋಪರ್ನಿಕಸ್ ಅವರು ಪ್ರಪೌಂಡ್ ಮಾಡ್ತಾರೆ. ಇದನ್ನು ಸಿದ್ಧಾಂತವನ್ನು ರೂಪಿಸಿದರು. ಸೂರ್ಯ ಮಧ್ಯ ಇದ್ದಾನೆ, ಸೂರ್ಯನ ಸುತ್ತ ಜಗತ್ತು ಸುತ್ತಕೊಂಡಿದೆ ಅಂತ. ಇದರ ಮುಂದುವರೆದ ಭಾಗ ಬರುತ್ತೆ ಗ್ರಹಗಳ ದೀರ್ಘ ವೃತ್ತಾಕಾರ, ಎಲಿಪ್ಟಿಕಲ್ ಪ್ಲಾನೆಟರಿ ಮೋಷನ್ ಅಂತ ಜೊಹಾನ್ಸ್ ಕೆಪ್ಲರ್ ಅವರು ಸುತ್ತುವುದು ಸರಿಯಪ್ಪ ನೀವು ಹೇಳ್ತಾ ಇರೋದು, ಆದರೆ ಅದು ಸ್ಪೆರಿಕಲ್ ಆಗಿ ವೃತ್ತಾಕಾರವಾಗಿ ಸುತ್ತಾ ಇಲ್ಲ, ದೀರ್ಘ ವೃತ್ತಾಕಾರದಲ್ಲಿ ಹೀಗೆ ಸುತ್ತುತ್ತೆ ಅಂತ ಒಂದು ವಾದವನ್ನು ಮಂಡಿಸ್ತಾರೆ. ದೀರ್ಘ ವೃತ್ತಾಕಾರ ಅಂದರೆ ವೃತ್ತ ಅದು ಸ್ಪೆರಿಕಲ್ ಆಗಿಲ್ಲದೆ ಈ ಶೇಪಲ್ಲಿ ಇರುತ್ತೆ, ಈ ಥರದಲ್ಲಿ ಸುತ್ತಾ ಇದೆ ಅಂತ ಒಂದು ವಾದವನ್ನು ಮಂಡಿಸಿದ್ರು ಜೊಹಾನ್ಸ್ ಕೆಪ್ಲರ್. ದಿಸ್ ಈಸ್ ಏನಫ್, ಇಷ್ಟು ಸಾಕಾಗತ್ತೆ. ನೆಕ್ಸ್ಟ್ ಬಂದಿದ್ದೆ ನಮಗೆ ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥೇರಿ. ಜಾರ್ಜಸ್ ಲ್ಯಾಮರೈಟ್ ಅಂತೇಳಿ 1927ರಲ್ಲಿ ಈ ಜಗತ್ತು ಹೇಗೆ ಸೃಷ್ಟಿಯಾಗಿರಬಹುದು ಅಂತ ಯೋಚನೆ ಮಾಡ್ತಾ ಹೀಗೆ ಆಗಿರಬಹುದು ಅಂತ ಒಂದು ವಾದವನ್ನು ಮಂಡಿಸ್ತಾರೆ. ಅವ್ರ ವಾದಕ್ಕೆ ಪೂರಕವಾಗಿ ಬಂದಿದ್ದೇ ಎಡ್ವಿನ್ ಹಬಲ್ ಅವರ ಟೆಲಿಸ್ಕೋಪು. ಏನು ಅಲ್ಲಿವರೆಗೂ ನಾವು ಗೆಲಿಲಿಯೋ ಟೆಲಿಸ್ಕೋಪನ್ನು ಬಳಸ್ತಾ ಇದ್ವಿ, ಅದು 17ನೇ ಶತಮಾನದಲ್ಲೇ ಕಂಡುಹಿಡ್ತಿರ್ತಾರೆ ಗೆಲಿಲಿಯೋ ಅವರು. ಗೆಲಿಲಿಯೋ ದೂರದರ್ಶಕವನ್ನು ಇಟ್ಕೊಂಡೇ ಜಗತ್ತೆಲ್ಲ ನೋಡ್ಕೊತ ಇಷ್ಟು ನಾವು ಡೆವಲಪ್ ಆಗಿ ಬಂದ್ವಿ. ಅದಕ್ಕಿಂತ ಅಡ್ವಾನ್ಸ್ಡ್ ಟೆಲಿಸ್ಕೋಪನ್ನು ಎಡ್ವಿನ್ ಹಬಲ್ ಅವರು ರೆಡಿ ಮಾಡ್ತಾರೆ. ಅದ್ರ ಹೆಸರೇ ಹಬಲ್ ಟೆಲಿಸ್ಕೋಪ್ ಅಂತ. ಹಬಲ್ ಟೆಲಿಸ್ಕೋಪ್ ಒನ್ಸ್ ರೆಡಿ ಆದ ನಂತರ ಇಡೀ ಜಗತ್ತಿನ ಚಿಂತನೆನೇ ಬದಲಾಗೋಗುತ್ತೆ. ಆವಾಗ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಸಿದ್ಧಾಂತ ಸೃಷ್ಟಿಯಾಯಿತು. ಏನಿದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಅಂದರೆ ಸಿಂಪಲ್ ಇಷ್ಟೇ ನಿಮಗೆ ಹೇಳ್ಬಿಡ್ತೀನಿ. ಇಡೀ ಜಗತ್ತು ಇವತ್ತೇನು ಈ ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಇದೆ, ಇದೆಲ್ಲ ಹಿಂದೆ ಎಲ್ಲಿತ್ತು ಅಂತ, ದರ್ ಪ್ರೀವಿಯಸ್ ಲೊಕೇಶನ್ ಹಿಂದೆಲ್ಲಿತ್ತು ಅಂತ ಒಂದು ಇಷ್ಟಗಲ ವಿಶಾಲವಾದ ಪ್ರದೇಶಕ್ಕೆ ತನ್ನ ಹಬಲ್ ಟೆಲಿಸ್ಕೋಪಲ್ಲಿ ಝೂಮ್ ಹಾಕ್ಕೊಂಡು ಇಲ್ಲಿ ಸ್ಟಾರ್ ಎ, ಇಲ್ಲಿ ಸ್ಟಾರ್ ಬಿ, ಇಲ್ಲಿ ಸ್ಟಾರ್ ಸಿ, ಇಲ್ಲಿ ಸ್ಟಾರ್ ಡಿ, ಇದನ್ನು ಮಾರ್ಕ್ ಮಾಡ್ಕೋತಾರೆ ಅವರು, ಲ್ಯಾಮರೈಟ್ ಮತ್ತು ಹಬಲ್ ಅವರು. ABCD ಮಾರ್ಕ್ ಮಾಡಿಕೊಂಡ್ರು. ಈ ನಕ್ಷತ್ರಗಳು ಲೆಫ್ಟ್ ಸೈಡ್ ಮೂಮೆಂಟಾ, ರೈಟ್ ಸೈಡ್ ಮೂಮೆಂಟಾ, ನಾರ್ತ್ ಕಡೆ ಹೋಗ್ತಾ ಇದೆಯಾ, ಸೌತ್ ಕಡೆ ಬರ್ತಾ ಇದೆಯಾ, ಯಾವ ಕಡೆ ಮೂಮೆಂಟ್ ಆಗ್ತಿದೆ ಅಂತ ಅಬ್ಸರ್ವೇಷನಲ್ಲಿ ಇಡ್ತಾರೆ. ಅಂದರೆ ಭೂಮಿ ತಿರುಗುವಿಕೆಯನ್ನು ಜೊತೆಗೂಡಿಸಿಕೊಂಡೇ ಅವರು ಅದೊಂದು ಅಬ್ಸರ್ವೇಷನಲ್ಲಿ ಇಟ್ಟರು ಎಲ್ಲಿ ಇದು ಹೋಗ್ತಿರ್ಬೋದು ಅಂತ. ಹೋಗ್ತಾ ಇದ್ದದ್ದು ಗಮನಿಸಿದಾಗ ಅವರಿಗೆ ಒಂದೂವರೆ ವರ್ಷಗಳ ನಂತರ ಈ ಗೆರೆಯನ್ನು ಎಲ್ಲ ನಕ್ಷತ್ರಗಳು ಸಮೀಪಿಸೋಕೆ ಸ್ಟಾರ್ಟ್ ಆಯಿತು. ಒಂದು 2-3 ವರ್ಷದಲ್ಲಿ ಗೆರೆನ ದಾಟೇ ಬಿಟ್ವು. ದೇ ಕ್ರಾಸ್ಡ್ ದೀಸ್ ಲೈನ್. ಅವ್ರದ್ದು ಏನು ಇಮ್ಯಾಜಿನರಿ ಲೈನ್ ಹಾಕ್ಕೊಂಡು ಇವೆಲ್ಲಿ ಹೋಗ್ತವೆ ಅಂತ ಹೊರಟಾಗ ಈ ಲೈನ್ ದಾಟಿದ್ವು. 1 ಇಯರ್ 2 ಇಯರಲ್ಲಿ ಈ ಲೈನಿಂದ ಹೊರಗೆ ಹೋಗ್ತವೆ ಅಂದರೆ 2 ಇಯರ್ ಬ್ಯಾಕ್ ಎಲ್ಲಿದ್ವು ಅಂತ ಯೋಚನೆ ಮಾಡಿದ್ರು, ಇನ್ನೂ ಹತ್ತಿರ ಇದ್ವು. ಇನ್ನು 20 ಇಯರ್ ಬ್ಯಾಕ್ ಇನ್ನೂ ಹತ್ತಿರ ಇದ್ವು, ಇನ್ನು 20 ಇಯರ್ ಬ್ಯಾಕ್ ಇನ್ನೂ ಹತ್ತಿರ ಇದ್ವು, 200 ಇಯರ್ಸ್ ಬ್ಯಾಕ್ ಇನ್ನೂ ಹತ್ತಿರ ಇದ್ವು. ಹಾಗಾದರೆ ಮಿಲಿಯನ್ಸ್ ಆಫ್ ಇಯರ್ ಬ್ಯಾಕ್ ಎಲ್ಲಿದ್ವು ಅಂತ ನೋಡ್ತಾ ಹೋದಾಗ ಎಲ್ಲ ಹಿಂದಕ್ಕೆ ರಿವರ್ಸ್ ಮೋಷನ್ ಸ್ಟಾರ್ಟ್ ಮಾಡಿದ್ರು. ಇವರು ಥಾಟ್ ಒಳಗಡೆ ಎಲ್ಲ ಸೇರಿಸಿ ಒಂದೇ ಕಡೆ ಇದ್ದಿರಬಹುದು ಅನ್ನೋ ಒಂದು ಐಡಿಯಾ ಬಂತು. ಒಂದಷ್ಟು ಮಿಲಿಯನ್ ವರ್ಷಗಳ ಹಿಂದೆ ಇವೆಲ್ಲವೂ ಸ್ಫೋಟಗೊಂಡಿದೆ. ಆ ಸ್ಫೋಟದ ಫೋರ್ಸ್ ಇವತ್ತಿಗೂ ಕಮ್ಮಿ ಆಗಿಲ್ಲ, ಹೊರಗೆ ಹೋಗ್ತಾ ಇದೆ, ಜಗತ್ತು ವಿಕಸನಗೊಳ್ತಾ ಇದೆ, ಇವತ್ತಿಗೂ ವಿಕಸನಗೊಳ್ತಾ ಇದೆ, ಇದೇನು ಸ್ಟಾಪ್ ಆಗಿಲ್ಲ, ಇನ್ನೂ ವಿಕಸನ ಆಗ್ತಾ ಇದೆ. ಇದು ರಿವರ್ಸ್ ಮೋಷನಲ್ಲಿ ಹಾಕ್ಕೊಂಡಾಗ ಅವ್ರಿಗೆ ವಾಪಸ್ ಒಂದೇ ಕಡೆ ಇತ್ತು ಇಷ್ಟು ವರ್ಷಗಳ ಹಿಂದೆ ಅಂತ ಒಂದು ಥಾಟ್ ತಂದರು. ಹಾಗಾದರೆ ಒಂದು ಜಾಗದಲ್ಲಿ ಇಟ್ಕೊಂಡು ಇವೆಲ್ಲವೂ ಇದ್ವು, ಅವೆಲ್ಲ ಸ್ಫೋಟಗೊಂಡು ಈ ಥರ ಆಗಿದೆ ಅನ್ನೋ ಯೋಚನೆ ಬರುತ್ತೆ. ದಟ್ ಈಸ್ ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ. ಯೂನಿವರ್ಸ್, ಇಡೀ ಕಂಪ್ಲೀಟ್ ಯೂನಿವರ್ಸೇ ವೆರಿ ಹಾಟ್, ತುಂಬ ಉಷ್ಣವಾಗಿದ್ದು ಚಿಕ್ಕ ಸ್ಥಳದಲ್ಲಿ ಅಂದರೆ ಹೈ ಡೆನ್ಸಿಟಿಯಲ್ಲಿತ್ತು. ವೆರಿ ಡೆನ್ಸ್ ಸೂಪರ್ ಫೋರ್ಸ್ ಅಂತ ಕರೀತಾರೆ. ಸೂಪರ್ ಫೋರ್ಸ್ ಅಂತ ಅಂದರೆ ಇವತ್ತು ಜಗತ್ತಿನಲ್ಲಿ 4 ಫಂಡಮೆಂಟಲ್ ಫೋರ್ಸ್, ಇದು ಭೌತಶಾಸ್ತ್ರದಲ್ಲಿ ಹೇಳ್ತಾ ಇರ್ತೀವಿ, 4 ಫಂಡಮೆಂಟಲ್ ಫೋರ್ಸಸ್ ಇದೆ. ಆ ಫೋರ್ಸ್ಗಳೆಲ್ಲ ಸೇರಿಕೊಂಡಾಗದ್ದೇನೆ ನಾವು ಸೂಪರ್ ಫೋರ್ಸ್ ಅಂತ ಕರಿತೀವಿ. ಅವೆಲ್ಲ ಒಂದೇ ಕಡೆ ಇತ್ತು, ಅವು ಸ್ಫೋಟಗೊಂಡು ಅವತ್ತು ನೋ ಸ್ಟಾರ್, ಯಾವುದೇ ನಕ್ಷತ್ರ ಇಲ್ಲ, ಆಟಮ್ಸ್ ಇಲ್ಲ, ಏನೂ ಇಲ್ಲ, ನೋ ಸ್ಟ್ರಕ್ಚರ್, ಎಲ್ಲದೂ ಕೂಡ ಒಂದೇ ಕಡೆ ಸೇರಿಕೊಂಡಿತ್ತು. ಇವೆಲ್ಲವೂ 13.8 ಬಿಲಿಯನ್ ವರ್ಷದ ಹಿಂದೆ, ನಾನು ಮಿಲಿಯನ್ ಬಳಸ್ತಾ ಇದ್ದೀನಿ, ಬಿಲಿಯನ್, 1 ಬಿಲಿಯನ್ ಈಕ್ವಲ್ಸ್ 100 ಕೋಟಿ, 13 ಅಂದರೆ ಇಂಟು 100 ಅಂದರೆ 1380 ವರ್ಷಗಳ ಹಿಂದೆ
ಒಂದು ಸ್ಫೋಟಗೊಳ್ಳುತ್ತೆ. ಕೋಟಿ ವರ್ಷಗಳ ಹಿಂದೆ, 1380 ವರ್ಷ ಅಲ್ಲ, 1380 ಕೋಟಿ ವರ್ಷಗಳ ಹಿಂದೆ ಹೀಗಿತ್ತು. ಹೀಗಿದ್ದು ವೆರಿ ಕ್ವಿಕ್ಲಿ ಇದು ಬ್ಲಾಸ್ಟ್ ಆಗುತ್ತೆ. ಆ ಕ್ವಿಕ್ ಬ್ಲಾಸ್ಟ್ ಆಗೋದನ್ನೇ ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಇಲ್ಲಿ ಇಷ್ಟೇ ಸಿಂಪಲ್. ತುಂಬ ಹಾಟ್ ಆದ ಒಂದು ವಸ್ತು ತುಂಬ ಕಡಿಮೆ ಜಾಗದಲ್ಲಿದೆ, ತುಂಬ ಶಕ್ತಿಯುತವಾದ ಒತ್ತಡವಾದ ಸೂಪರ್ ಫೋರ್ಸ್ ಇದೆ. ಆರ್ಡಿನರಿ ಫೋರ್ಸ್ ಅಲ್ಲ, ಸೂಪರ್ ಫೋರ್ಸ್. ಸೂಪರ್ ಫೋರ್ಸ್ ಅಂದರೆ 4 ಫಂಡಮೆಂಟಲ್ ಫೋರ್ಸಸ್. 4 ಫಂಡಮೆಂಟಲ್ ಫೋರ್ಸ್ ಯಾವುದು ಗೊತ್ತಿಲ್ಲದೆ ಇದ್ದರೆ ನಿಮಗೆ ಮತ್ತೆ ಮುಂದೆ ಹೇಳ್ತೀನಿ. ಇವೆಲ್ಲವೂ ಒಂದೇ ಕಡೆ ಇದ್ದಿದ್ದು ಒಂದೇ ಕ್ಷಣದಲ್ಲಿ ಬ್ಲಾಸ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಬಿಗ್ ಬ್ಯಾಂಗ್. ದ ಏನ್ಷಿಯಂಟ್ ಬಾಡಿ, ಆದಿಕಾಯ ಇದೆಯಲ್ಲ, ಇದು ಇಲ್ಲಿಂದ ಆರಂಭ ಮಾಡ್ತಾರೆ. ಒಂದು ಕಡೆ ಇತ್ತು, 1380 ಕೋಟಿ ವರ್ಷಗಳ ಹಿಂದೆ ಬ್ಲಾಸ್ಟ್ ಆಯಿತು. ಬಟ್ ಕ್ವಶನ್ ಮಾರ್ಕ್ ಉಳ್ಕೊಳ್ಳೋದು, ಆ ಸೂಪರ್ ಫೋರ್ಸ್, ಆ ಹಾರ್ಟ್, ಆ ಸ್ಮಾಲ್, ಆ ವಸ್ತುವನ್ನು, ಆ ಆದಿಕಾಯವನ್ನು ಯಾರು ಸೃಷ್ಟಿ ಮಾಡಿದರು? ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಮತ್ತೆ ವಾಪಸ್ ಬ್ಯಾಕ್ ಟು ಅದನ್ನು ನಮ್ಮ ದೇವರು ಸೃಷ್ಟಿ ಮಾಡ್ದ ಅಂದ್ಬಿಡ್ತಾರೆ. ಎಲ್ಲ ಈಸಮಲ್ಲಿ, ಎಲ್ಲ ಧರ್ಮದಲ್ಲೂ ಬಂದ್ಬಿಡತ್ತೆ. ಅಲ್ಲಿಗೆ ದೈವಿಕ ಹಕ್ಕು ಸಿದ್ಧಾಂತ ಇವತ್ತಿಗೂ ಕೂಡ ಕ್ವಶನ್ ಮಾರ್ಕನ್ನ ಅಳಿಸ್ಬಿಡತ್ತೆ ಈಸಿಯಾಗಿ. ಇನ್ನು ನಮ್ಮದೇ ದೇವರು ಸೃಷ್ಟಿ ಅಂತ ಹೇಳ್ಬಿಡ್ತಾರೆ. ಹೀಗೆ ಜಗತ್ತು ಸೃಷ್ಟಿ ಆಯಿತು, ಬಿಗ್ ಬ್ಯಾಂಗಿಂದ ಆಯಿತು ಅನ್ನೋದ್ರ ವಾದವನ್ನು ಮಂಡಿಸ್ತಾರೆ. ಈಗ ನಿಮಗೆ ಸುಮ್ಮನೆ 4 ಮೂಲಭೂತವಾದ ಶಕ್ತಿಗಳು, ಫೋರ್ಸಸ್ಗಳು ಅಂತ ಹೇಳಿದ್ನಲ್ಲ, ಆ 4 ಫೋರ್ಸ್ಗಳಲ್ಲಿ ಗ್ರಾವಿಟಿ, ಗುರುತ್ವ ಒಂದು ಶಕ್ತಿ. ಇದು ಫಂಡಮೆಂಟಲ್ ಫೋರ್ಸ್. ಇವಿಂದನೇ ಬೇರೆ ಎಲ್ಲ ಶಕ್ತಿಗಳು ಸೃಷ್ಟಿಯಾಗೋದು. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಮುಂದೆ ಸೆಷನ್ ಮಾಡ್ತೀನಿ ನಿಮಗೆ. ಇದರಲ್ಲಿ ರೇಡಿಯೋ ತರಂಗ, ಸೂಕ್ಷ್ಮ ತರಂಗ, ಆಲ್ಫಾ ಕಿರಣ, ಗಾಮಾ ಕಿರಣ, ಬೆಳಕಿನ ಕಿರಣ, ಇವೆಲ್ಲ ಬರುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆಯಲ್ಲ, ಇದು 2ನೇ ಸೂಪರ್ ಫೋರ್ಸ್, ಫಂಡಮೆಂಟಲ್ ಫೋರ್ಸ್. 3ನೇದು ವೀಕ್ ನ್ಯೂಕ್ಲಿಯರ್ ಫೋರ್ಸ್, ದುರ್ಬಲ ನ್ಯೂಕ್ಲಿಯರ್ ಶಕ್ತಿ. 4ನೇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಬಲಿಷ್ಠ ನ್ಯೂಕ್ಲಿಯರ್ ಶಕ್ತಿ. ಇವು 4ನ್ನು ನಾವು ಫಂಡಮೆಂಟಲ್ ಫೋರ್ಸಸ್ ಅಂತ ಕರಿತೀವಿ. ನಿಮಗೆ ಕೆಳಗಿನ ಯಾವುದು ಫಂಡಮೆಂಟಲ್ ಫೋರ್ಸ್ಗೆ ಬರಲ್ಲ ಅಂದರೆ ಈ 4 ಗೊತ್ತಿರಬೇಕು. ಇವೇ ಮೂಲಭೂತ ಶಕ್ತಿಗಳು. ಸ್ನೇಹಿತರೆ, ಮಹಾಸ್ಫೋಟ ಅಂದರೆ ಈ ಥರ ಚಿತ್ರ. ಒಂದು ಆದಿಕಾಯ, ಮಲ್ಟಿಪಲ್ ಕಲರ್, ನೋಡ್ರಲ್ಲಿ ಹೆಂಗೆ ರೇಡಿಯಂಟ್ ಇದೆ. ಆ ರೇಡಿಯಂಟ್ ಮೂಲಕ ದಟ್ ಎನರ್ಜಿ ಸೂಪರ್ ಫೋರ್ಸ್ ಬ್ಲಾಸ್ಟ್ ಆಯಿತು. ಆ ಸ್ಫೋಟವನ್ನೇ ನಾವು ಬಾರಿ ಬ್ಲಾಸ್ಟ್ ಅನ್ನಕ್ಕೆ ಬರಲ್ಲ, ಬ್ಯಾಂಗ್ ಅಂತ ಕರಿತೀವಿ. ಬಿಗ್ ಬ್ಯಾಂಗ್, ಮಹಾಸ್ಫೋಟ ಆಯಿತು 1380 ಕೋಟಿ ವರ್ಷಗಳ ಹಿಂದೆ ಆದಂಥ ಘಟನೆ. ಅಲ್ಲಿಂದ ಈಗೇನು ನಮಗೆ ಕಾಣ್ತಾ ಇದೆಯಲ್ಲ, ಈ ನಕ್ಷತ್ರಗಳು, ಈ ನಕ್ಷತ್ರ ಪುಂಜಗಳು, ಈ ಗ್ರಹಗಳು, ಇವೆಲ್ಲವೂ ಅಲ್ಲಿಂದ ಸೃಷ್ಟಿಯಾಗಿದ್ದು. ಇದು ಬಿಗ್ ಬ್ಯಾಂಗ್, ವೆರಿ ಫಸ್ಟ್ ಇನ್ಸಿಡೆಂಟ್ ಆಫ್ ದಿ ವರ್ಲ್ಡ್ ಆ್ಯಸ್ ಫರ್ ಟುಡೇಸ್ ಬಿಲೀವ್. ಹೀಗಾದಾಗ ವೆರಿ ಸಿಂಪಲ್, ಇಲ್ಲಿ ಅಬ್ಸರ್ವ್ ಮಾಡಿರಿ. ಒಂದು ಕಡೆಯಿಂದ ಬ್ಲಾಸ್ಟ್ ಆಗ್ತಾಯಿದೆ, ದಿಸ್ ಈಸ್ ಅ ಝೋನ್. ಬ್ಲಾಸ್ಟ್ ಆದ ನಂತರ ಅದರಿಂದ ಶಕ್ತಿ ಹೊರಗೋಯ್ತಲ್ಲ, ಹೊರಗೋದ ಶಕ್ತಿಗಳು ಒಂದೊಂದು ಕಡೆ ಗ್ರೂಪ್ ಆಗ್ತಾ ಬರ್ತವೆ. ಈ ಗ್ರೂಪ್ ಆಗಿದ್ದನ್ನು ನಾವು ಗ್ಯಾಲಾಕ್ಸಿಗಳು, ನಕ್ಷತ್ರ ಪುಂಜಗಳು ಅಂತ ಕರಿತೀವಿ. ಇಂಥವೇ ಲಕ್ಷಾಂತರ ಇದ್ದಾವೆ ಗ್ಯಾಲಾಕ್ಸಿಗಳೇ. ಅಂದರೆ ಒಂದೊಂದು ಗ್ರೂಪ್ ಹಿಂಗೆ ಸೇರ್ಕೋತವೆ, ಆ ಗ್ರೂಪ್ ಒಂದು ಕಡೆ, ಇನ್ನೊಂದು ಗ್ರೂಪ್ ಹಿಂಗೆ ಸೇರ್ಕೊಳ್ತವೆ. ಅಂದರೆ ಒಂದು ಫೋರ್ಸ್, ಅವೊಂದು ಶಕ್ತಿ ಮೂಲಕ ತಮ್ಮ ಕಡೆ ಕೇಂದ್ರೀಕೃತ ಮಾಡಿಕೊಂಡ್ವು. ಅಲ್ಲೊಂದು ಬಲಿಷ್ಠವಾದ ನಕ್ಷತ್ರ ತನ್ನ ಕಡೆ ಎಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತು. ಹೀಗೆ ಅಲ್ಲಲ್ಲಿ ನಕ್ಷತ್ರ ಪುಂಜಗಳು ಹುಟ್ಟಿಕೊಂಡವು. ಅಂದರೆ ಬಿಗ್ ಬ್ಯಾಂಗಿಂದ ಬಂದಂಥ ಬೈ ಪ್ರಾಡಕ್ಟ್ ವೆರಿ ಫಸ್ಟ್ ಅಂದರೆ ನಕ್ಷತ್ರ ಅಲ್ಲ, ನಕ್ಷತ್ರ ಪುಂಜ ಅಥವಾ ಗ್ಯಾಲಾಕ್ಸಿ. ದಿಸ್ ಈಸ್ ಅ ವೆರಿ ಫಸ್ಟ್ ಬೈ ಪ್ರಾಡಕ್ಟ್. ಗ್ಯಾಲಾಕ್ಸಿ ಅಂದರೆ ಹಿಂಗಿರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಗ್ಯಾಲಾಕ್ಸಿ. ಇಲ್ಲಿ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಇರುತ್ತೆ. ಅದರಲ್ಲಿ ಇಲ್ಲೊಂದು ಮಾರ್ಕ್ ಮಾಡ್ತೀನಿ, ಸುಮ್ಮನೆ ಒಂದು ಮೀಡಿಯಮ್ ಆದ ಸ್ಟಾರು ಅಲ್ಲಿ ಕಾಣುತ್ತಲ್ಲ, ಒಂದು ಸ್ಮಾಲ್ ಡಾಟ್. ದಟ್ ಸ್ಮಾಲ್ ಡಾಟ್ ಈಸ್ ಸನ್. ಸ್ಮಾಲ್ ಅಂದರೆ ಮೀಡಿಯಮ್ ಡಾಟ್, ಚಿಕ್ಕದಲ್ಲ, ಅದಕ್ಕಿಂತ ಚಿಕ್ಕದಿದೆ. ಮಧ್ಯಮ ಗಾತ್ರದ ಒಂದು ನಕ್ಷತ್ರ ಮಾರ್ಕ್ ಮಾಡ್ತೀನಿ, ದಟ್ ಈಸ್ ಸ್ಟಾರ್. ಆ ಸ್ಟಾರ್ ಇಷ್ಟಿದೆ ಅಂದರೆ ಇದು ಸುತ್ತಮುತ್ತ ಎಷ್ಟು ಸ್ಟಾರ್ ಇರ್ಬೋದು. ಇದು ಒಂದು ಗ್ಯಾಲಾಕ್ಸಿ ಸ್ಟೋರಿ. ಒಂದು ಗ್ಯಾಲಾಕ್ಸಿನಲ್ಲಿ ಸೂರ್ಯನ ಹುಡುಕೋಕ್ಕೆ ನಾವು ಝೂಮ್ ಮಾಡಿ ಹುಡುಕ್ತಾ ಇದ್ದೀವಿ. ಆ ಸೂರ್ಯನಲ್ಲಿ ಮತ್ತೆ ಸೌರವ್ಯೂಹದಲ್ಲಿ ಒಂದು ಗ್ರಹ ಭೂಮಿನಲ್ಲಿ ಒಂದು ದೇಶ ಭಾರತ, 193ರಲ್ಲಿ ಇದು ಒಂದು. ಅದರಲ್ಲಿ ಒಂದು ರಾಜ್ಯ ಕರ್ನಾಟಕ. ಆ ಕರ್ನಾಟಕದಲ್ಲಿ ನಿಮ್ಮದು ಒಂದು ಊರು, ಆ ಊರಲ್ಲಿ ನಿಮ್ಮದು ಒಂದು ಮನೆ, ನೀವಿರೋದು ಇಷ್ಟಿರೋ ಮನುಷ್ಯರಿಗೆ ನಮ್ಗೆ ಎಷ್ಟು ಈಗೋ, ನಾನೇ ಪ್ರಪಂಚ ಅಂದ್ಕೊಂಡು ಬದುಕ್ತಾ ಇದ್ದೀವಿ. ಈ ಗ್ಯಾಲಾಕ್ಸಿನೇ ಒಂದು ಪ್ರಪಂಚ ಅಲ್ಲ, ಇಂಥ ಗ್ಯಾಲಾಕ್ಸಿಗಳೇ ಬೇಕಾದಷ್ಟಿದೆ. ಅಂದರೆ ಹೌ ಸ್ಮಾಲರ್ ವಿ ಆರ್ ಅನ್ನೋದು ನಮಗೆ ಅರಿವು ಬರಬೇಕು. ಅಂದರೆ ಈ ಜಗತ್ತಿನ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ನಕ್ಷತ್ರ ಪುಂಜಗಳು ಅಂದರೆ ಹೀಗಾಗತ್ತೆ. ಅಂದರೆ ಬಿಗ್ ಬ್ಯಾಂಗಿಂದ ಬಂದಂಥ ಬಿಗ್ಗೆಸ್ಟ್ ಬೈ ಪ್ರಾಡಕ್ಟ್ ಅಂದರೆ
ದಟ್ ಈಸ್ ನಕ್ಷತ್ರಪುಂಜ ಗ್ಯಾಲಕ್ಸಿ. ಸ್ನೇಹಿತರೆ, ಗ್ಯಾಲಕ್ಸಿಗಳು ಎಲ್ಲ ಗ್ಯಾಲಕ್ಸಿ ಒಂದೇ ಥರದಲ್ಲಿಲ್ಲ. ಮಲ್ಟಿಪಲ್ ಬ್ಯಾರ್ಡ್ ಸ್ಪೈರಲ್ ಅಂತ, ನಿರ್ಬಂಧಿತ ಸುರುಳಿ ಆಕಾರ. ಸುರುಳಿ ಇದ್ದಂಗಿರುತ್ತೆ, ಅಲ್ಲಿ ಮಧ್ಯಕ್ಕೆ ಕಟ್ಟಾಗಿರುತ್ತೆ. ಸುರುಳಿ ಇದ್ದಂಗಿರುತ್ತೆ, ಮಧ್ಯಕ್ಕೆ ಕಟ್ಟಾಗಿರುತ್ತೆ. ನಿರ್ಬಂಧಿತ ಸುರುಳಿ ಆಕಾರ ಬ್ಯಾರ್ಡ್ ಸ್ಪೈರಲ್ ಅನ್ನೋದು ಒಂದು ಟೈಪ್ ಆಫ್ ಗ್ಯಾಲಕ್ಸಿ. ಇರೆಗ್ಯುಲರ್ ಅಂದರೆ ಅನಿಯಮಿತ, ಅದು ಹೆಂಗೆ ಬೇಕಂಗೆ ಸ್ಕ್ಯಾಟರ್ಡ್ ಆಗಿದೆ, ಅದಕ್ಕೊಂದು ಸ್ಟ್ರಕ್ಚರ್ ಇಲ್ಲ, ಅದನ್ನು ಇರೆಗ್ಯುಲರ್ ಗ್ಯಾಲಕ್ಸಿ ಅಂತ ಕರಿತೀವಿ. ಇನ್ನೊಂದು ಸ್ಪೈರಲ್, ನೀಟಾಗಿ ಅದು ವೃತ್ತಾಕಾರವಾಗಿದೆ, ಸ್ಪೈರಲ್ ಗ್ಯಾಲಕ್ಸಿ, ಸುರುಳಿ ಆಕಾರದ ಗ್ಯಾಲಕ್ಸಿ, ಸುರುಳಿ ಗ್ಯಾಲಕ್ಸಿ ಅಂತ ಕರಿತೀವಿ. ಇನ್ನೊಂದು ಪೆಕ್ಯುಲಿಯರ್. ಈಗ ಮನುಷ್ಯರಿಗೂ ಯಾರೋ ವಿಚಿತ್ರ ವ್ಯಕ್ತಿತ್ವ ಇದೆ ಅಂದರೆ ಏನು ಪೆಕ್ಯುಲರ್ ಇದ್ದಾನಲೇ ಮನುಷ್ಯ ಅಂತೀವಿ ನಾವು. ಪೆಕ್ಯುಲರ್ ಅಂದರೆ ವಿಚಿತ್ರವಾಗಿರುತ್ತೆ. ಇದು ಅಷ್ಟೇ ಗ್ಯಾಲಕ್ಸಿ, ಸುರುಳಿ ಆಕಾರನೂ ಇಲ್ಲ, ಅನಿಯಂತ್ರಿತನೂ ಇಲ್ಲ, ಸುರುಳಿನೂ ಇಲ್ಲ, ಅಥವಾ ಎಲಿಪ್ಟಿಕಲ್ ಇಲ್ಲ, ವಿಚಿತ್ರ ಆಕಾರದಿದೆ. ದಿಸ್ ಇಸ್ ಪೆಕ್ಯುಲಿಯರ್ ಗ್ಯಾಲಕ್ಸಿ ಅಂತ ಕರಿತೀವಿ. ಅನದರ್ ಒಂದು ಎಲಿಪ್ಟಿಕಲ್ ಪದ ಇವೆಲ್ಲ ನೀವು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ನೀಟಾಗಿ ತಿಳ್ಕೊಂಡಿರಬೇಕು. ದೀರ್ಘ ವೃತ್ತಾಕಾರವನ್ನು, ಈ ಥರ ವೃತ್ತಾಕಾರವನ್ನು ಎಲಿಪ್ಟಿಕಲ್ ಅಂತೀವಿ. ಅಲ್ಲಿಗೆ ದೀರ್ಘ ವೃತ್ತಾಕಾರದ ಗ್ಯಾಲಕ್ಸಿಗಳು ಅವೊಂದು ಮಾಡಲಿ ಬರುತ್ತೆ, ದೀರ್ಘ ವೃತ್ತಾಕಾರ ಮಾದರಿದು. ಅನದರ್ ಒನ್ ಉಭಯಪೀನ, ಲೆಂಟಿಕ್ಯುಲ್ಯಾರ್ ಅಂತ ಕರಿತೀವಿ. ಲೆಂಟಿಕ್ಯುಲ್ಯಾರ್ ಉಭಯಪೀನ ಮೀನ್ಸ್ ಈ ಅವರೆಕಾಳು ಇದ್ದಂಗೆ, ಅವರೆಕಾಳನ್ನ ಹಿಂಗೆ ಇಟ್ಕೊಂಡು ನೋಡ್ರಿ, ಈ ಕಡೆನೂ ಉಬ್ಕೊಂಡಿರುತ್ತೆ, ಈ ಕಡೆ ಉಬ್ಕೊಂಡಿರುತ್ತೆ. ಪೀನ ಮಸೂರ ಇರುತ್ತಲ್ಲ, ದಟ್ ಇಸ್ ಅವರೆಕಾಳುಗಳು ಕೂಡ ಹಿಂಗೆ ಇರುತ್ತೆ, ಹಿಂಗೆ. ದಿಸ್ ಈಸ್ ಲೆಂಟಿಕ್ಯುಲ್ಯಾರ್ ಗ್ಯಾಲಕ್ಸಿ ಅಂತ. ಹೀಗೆ ಪ್ರಮುಖವಾಗಿ 6 ಥರದ ಗ್ಯಾಲಕ್ಸಿಗಳನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಬ್ಯಾರ್ಡ್ ಸ್ಪೈರಲ್, ಇರೆಗ್ಯುಲರ್, ಸ್ಪೈರಲ್, ಪೆಕ್ಯುಲಿಯರ್, ಎಲಿಪ್ಟಿಕಲ್, ಲೆಂಟಿಕ್ಯುಲರ್. ಕನ್ನಡದಲ್ಲಿ ನಿರ್ಬಂಧಿತ ಸುರುಳಿಯಾಕಾರ, ಅನಿಯಮಿತ ನಕ್ಷತ್ರಪುಂಜ, ಸ್ಪೈರಲ್ ಸುರುಳಿ, ವಿಚಿತ್ರ ನಕ್ಷತ್ರಪುಂಜ, ದೀರ್ಘ ವೃತ್ತಾಕಾರದ ನಕ್ಷತ್ರಪುಂಜ ಮತ್ತು ಉಭಯಪೀನ ನಕ್ಷತ್ರಪುಂಜ. ಇಲ್ಲಿಗೆ ಎಕ್ಸಾಮಲ್ ಕ್ವಶನ್ಸ್ ಹೇಗೆ ಬರುತ್ತೆ, ಯಾವುದು ನಕ್ಷತ್ರಪುಂಜದ ವಿಧವಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಟೈಪ್ ಆಫ್ ಗ್ಯಾಲಕ್ಸಿ ಅಂದರೆ ನಿಮಗೆ ಇಷ್ಟು ಟೈಪ್ ಗೊತ್ತಿರಬೇಕು, 6 ಟೈಪ್ ಇದೆ ಅಂತ. ಇದನ್ನೊಂದ್ಸರಿ ಚಿತ್ರ ನೋಡ್ಕೊಳ್ರಿ, ನೇಮ್ ನೋಡ್ಕೊಳ್ರಿ, ಗೆಸ್ ಮಾಡಿರಿ, ಟಿಕ್ ಮಾಡಿರಿ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ನಮ್ಮ ನಕ್ಷತ್ರಪುಂಜ ನಮ್ಮದು. ಈಗ ನಾವು ಒಂದೊಂದೇ ದಾಟ್ಕೊಂಡು ಬರ್ತಾಯಿದ್ದೀವಿ, ಬೇಕಾದಷ್ಟು ನಕ್ಷತ್ರಪುಂಜ ಇದೆ, ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ. ಹಾಗಾದ್ರೆ ನಾವೆಲ್ಲಿದ್ದೀವಿ? ವೇರ್ ದ ಸನ್ ಈಸ್ ಅಂದರೆ ಸೂರ್ಯನ ಇಲ್ಲಿ ತೋರಿಸ್ತಾರೆ ನೋಡ್ರಿ, ಇಲ್ಲೊಂದು ಚುಕ್ಕೆ ಇಟ್ಟು ತೋರಿಸ್ತಾ ಇದ್ದಾರೆ, ಸ್ಮಾಲ್ ಡಾಟ್. ನಮ್ಮ ನಕ್ಷತ್ರಪುಂಜನೇ ಇಷ್ಟು ದೊಡ್ಡಕ್ಕಿದೆ, ಅದರಲ್ಲಿ ಒಂದು ಚಿಕ್ಕ ಡಾಟ್ ಕಾಣ್ತಾ ಇದೆಯಲ್ಲ, ಸನ್ ಅಂತ, ದಟ್ ಈಸ್ ಸನ್. ನಮ್ಮದು ಹೆಸರು ನಕ್ಷತ್ರಪುಂಜದ ಮಿಲ್ಕಿ ವೇ ಅಥವಾ ಕ್ಷೀರಪಥ ಅಥವಾ ಮಿಲ್ಕಿ ವೇ ಅನ್ನೋದು ನಮ್ಮ ನಕ್ಷತ್ರಪುಂಜದ ಹೆಸರು. ಇದು ಒಂದು ಸುರುಳಿ ಗ್ಯಾಲಕ್ಸಿ ಆಗಿದೆ, ಸ್ಪೈರಲ್. ಈಗೇನು ಕ್ಲೀನಾಗಿ ಹಿಂಗೆ ಸುತ್ಕೊಂಡಿದೆ ನೋಡ್ರಿ, ಇದು ದಿಸ್ ಈಸ್ ಕಾಲ್ಡ್ ಸ್ಪೈರಲ್ ಗ್ಯಾಲಕ್ಸಿ, ಸುರುಳಿ ಗ್ಯಾಲಕ್ಸಿ. ಅದರಲ್ಲಿ ಬ್ಯಾರ್ಡ್ ಸ್ಪೈರಲ್, ಸ್ವಲ್ಪ ಬ್ಯಾರ್ಡ್ ಸ್ಪೈರಲ್. ಈಗ ಮೇಲ್ಗಡೆ ವಿಧ ನೋಡಿದ್ವಿ, ನಿರ್ಬಂಧಿತ ಸುರುಳಿ ಆಕಾರ ಅಂತ. ಹಾಗಾಗಿ ನಾವು ಇದನ್ನು ಕಂಪ್ಲೀಟ್ ಸುರುಳಿ ಅನ್ನೋಕ್ಕೆ ಬರಲ್ಲ, ಬ್ಯಾರ್ಡ್ ಸ್ಪೈರಲ್ ನಿರ್ಬಂಧಿತ ಸುರುಳಿ ಆಕಾರದ ಗ್ಯಾಲಕ್ಸಿ ಆಗಿದೆ ನಮ್ಮ ಮಿಲ್ಕಿ ವೇ. ಸಿಂಪಲ್ ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಹಿಂದೆಲ್ಲ ಕೇಳಿದಾಗ ಅಲ್ಲಿ ಬ್ಯಾರ್ಡ್ ಸ್ಪೈರಲ್ ಅನ್ನೋ ಪದನೇ ಬಳಕೆ ಆಗಿಲ್ಲ. ಅಂಥ ಟೈಮಲ್ಲಿ ವಿ ಕ್ಯಾನ್ ಯೂಸ್ ಇಟ್ ಈಸ್ ಅ ಸುರುಳಿ ಸ್ಪೈರಲ್ ಗ್ಯಾಲಕ್ಸಿ. ಇನ್ನೂ ಅಡ್ವಾನ್ಸ್ಡ್ PSI ಲೆವೆಲಲ್ಲಿ, ಸ್ವಲ್ಪ ಡೀಪ್ ಟೀಚರ್ ಎಕ್ಸಾಮ್ಗಳಲ್ಲಿ, KS ಫಿಲಿಮ್ಸ್ಗಳಲ್ಲೆಲ್ಲ ಬಂದಾಗ ಸ್ಪೈರಲಲ್ಲೇ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಹೋಗ್ತಾರೆ, ಬ್ಯಾರ್ಡ್ ಸ್ಪೈರಲ್, ನಿರ್ಬಂಧಿತ ಸ್ಪೈರಲ್ ಅಂತ. ದಿಸ್ ಈಸ್ ಬ್ಯಾರ್ಡ್ ಸ್ಪೈರಲ್ ಅನ್ನೋದು ನಿಮಗೆ ಕ್ಲಿಯರ್ ಇರಬೇಕು. ನಾಟ್ ಓನ್ಲಿ ಸ್ಪೈರಲ್, ದಿಸ್ ಈಸ್ ಬ್ಯಾರ್ಡ್ ಸ್ಪೈರಲ್ ಗ್ಯಾಲಕ್ಸಿ ಆಗಿದೆ. ಹಾಗಾಗಿ ನಮ್ಮ ನಕ್ಷತ್ರಪುಂಜದ ಹೆಸರು ಮಿಲ್ಕಿ ವೇ, ಕನ್ನಡದಲ್ಲಿ ಕ್ಷೀರಪಥ. ಇದು ಒಂದು ಬ್ಯಾರ್ಡ್ ಸ್ಪೈರಲ್, ನಿರ್ಬಂಧಿತ ಸುರುಳಿ ಆಕಾರ. ನಿರ್ಬಂಧಿತ ಇಲ್ಲದೆ ಇದ್ದರೆ ಸುರುಳಿ ಆಕಾರ ತಗೋಬೋದು, ನಿರ್ಬಂಧಿತ ಇದ್ದಾಗ ನಿರ್ಬಂಧಿತ ಸುರುಳಿ ಆಕಾರಕ್ಕೆ ನೀವು ಹೋಗಬೇಕಾಗತ್ತೆ. ದಿಸ್ ಈಸ್ ಅವರ್ ಸೋಲಾರ್ ಸಿಸ್ಟಮ್, ಗ್ಯಾಲಕ್ಸಿ. ಅವರ ಗ್ಯಾಲಕ್ಸಿನಲ್ಲಿ ಸೂರ್ಯ ಇಲ್ಲಿದ್ದಾನೆ. ಈಗ ಮುಂದೋಗೋಣ, ನಕ್ಷತ್ರಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋದು. ನಕ್ಷತ್ರಗಳು ಹುಟ್ಟೋದು ನೆಬ್ಯುಲಾ ಮೂಲಕ. ನೆಬ್ಯುಲಾ ಅನ್ನೋದು ಅದರ ತೀರ ಭ್ರೂಣ ವ್ಯವಸ್ಥೆ ಹಂತ. ಹೀಗೆ ನಮ್ಮ ಭ್ರೂಣ ಇರುತ್ತೆ, ಆ ಭ್ರೂಣದ ಹಂತವನ್ನು ನೆಬ್ಯುಲಾರ್ ಅಂತ ಕರೀತೀವಿ. ಸ್ಟೆಲ್ಲಾರ್ ನೆಬ್ಯುಲಾ, ಸ್ಟೆಲ್ ಅಂದರೆ ಸ್ಟಾರ್ಗಳು. ನಕ್ಷತ್ರದ ನೆಬ್ಯುಲಾ ವ್ಯವಸ್ಥೆ ಅದರ ಚಿಕ್ಕ ಹಂತ, ಅದರಿಂದ ಹುಟ್ಟುತ್ತದು. ಹುಟ್ಟಿದ ನಂತರ ಅದು 2 ಥರದಲ್ಲಿ ಹುಟ್ಟಬೋದು. ಒಂದು ಆವರೇಜ್ ಸ್ಟಾರ್, ಸರಾಸರಿ ನಕ್ಷತ್ರವಾಗಿ ಹುಟ್ಟಬಹುದು. ಮ್ಯಾಸಿವ್ ಸ್ಟಾರ್, ಬೃಹತ್ ನಕ್ಷತ್ರವಾಗಿ ಹುಟ್ಟಬಹುದು.
ನಕ್ಷತ್ರಗಳಲ್ಲಿ ಸುಮಾರು ಟೈಪ್ ಬರುತ್ತೆ, ಮಧ್ಯಮ, ಸಣ್ಣ ಎಲ್ಲ. ಬಟ್ ನಾವು ಬರ್ತ್ ಸೈಕಲ್ಗೆ ಬಂದಾಗ ಸರಾಸರಿ ನಕ್ಷತ್ರ ಒಂದು ಆವರೇಜ್ ಇರೋಂಥದ್ದು ಮ್ಯಾಸಿವ್ ಬೃಹತ್ ನಕ್ಷತ್ರ ಅಂತ ಕರಿತೀವಿ. ಇದು ಈಗ ಹುಟ್ಟಿದ ಕೂಡಲೇ ನಾವೇನು ಶಿಶು ಅಂತ ಕರಿತೀವಿ. ಶೈಶವಾವಸ್ಥೆಯಲ್ಲಿ ಅದು ಸ್ಟಾರ್ ಆಗಿರುತ್ತೆ. ಅದು ಬೆಳೀತಾ 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 ಬಂದಾಗ ರೆಡ್ ಗಿಯಾಂಟ್ ಅನ್ನೋ ಸ್ಟೇಜು ಕೆಂಪು ದೈತ್ಯ ಅಂತ ಮುಟ್ಟುತ್ತೆ. ಕೆಂಪು ದೈತ್ಯ ಅಂದರೆ ಅದು ಒಂಥರ ವಯಸ್ಸಾಯಿತು ಅಂತ ಅರ್ಥ. ಅಂದರೆ ಒಂದು ಅಡಾಲ್ಟರಿ ಸ್ಟೇಜ್, ವಯಸ್ಕ ಹಂತ, ನಾಟ್ ವೃದ್ಧಾಪ್ಯ, ವಯಸ್ಕ ಹಂತಕ್ಕೆ ಬಂದಿದೆ, ತುಂಬ ಪ್ರೌಢಾವಸ್ಥೆಗೆ ಬಂದಿದೆ. ಅದೇ ಬೃಹತ್ ನಕ್ಷತ್ರದಲ್ಲಿ ರೆಡ್ ಸೂಪರ್ ಗಿಯಾಂಟ್, ಕೆಂಪು ಸೂಪರ್ ದೈತ್ಯ ಅನ್ನೋ ಅರ್ಥದಲ್ಲಿ, ಕೆಂಪು ಬಲಿಷ್ಠ ದೈತ್ಯ ಅನ್ನೋ ಅರ್ಥದಲ್ಲಿ ಕರಿತೀವಿ. ಈ ಥರ ಹಂತಕ್ಕೆ ಬರುತ್ತೆ. ವಯಸ್ಕ ಅಂತ ಆದಮೇಲೆ ವೃದ್ಧಾಪ್ಯಕ್ಕೆ ಬರಬೇಕಲ್ಲ. ವೃದ್ಧಾಪ್ಯಕ್ಕೆ ಪ್ಲಾನೆಟರಿ ನೆಬುಲ್ಲಾ ಅಂತ ಕರಿತೀವಿ. ಪ್ಲಾನೆಟರಿ ನೆಬುಲ್ಲಾ ಅಥವಾ ಗ್ರಹಾಂತರ ನೆಬ್ಯುಲ್ಲಾ ಅಂತ ಕರಿತೀವಿ. ಇಲ್ಲಿ ಸೂಪರ್ನೋವಾ ಹಂತಕ್ಕೆ ಬರುತ್ತೆ. ಬೃಹತ್ ನಕ್ಷತ್ರ ಸೂಪರ್ನೋವಾ ಸ್ಟೇಜಿಗೆ ಬರುತ್ತೆ. ಕೊನೆಗದು ಇನ್ನೇನು ಸಾಯೋ ಹಂತ, ಕಂಪ್ಲೀಟ್ ಬೆಡ್ ರಿಡನ್ ಆಗ್ತಾರಲ್ಲ ವ್ಯಕ್ತಿ, ಆ ಹಂತವನ್ನು ವೈಟ್ ಡ್ವಾರ್ಫ್ ಅಂತ ಕರಿತೀವಿ. ಶ್ವೇತಕುಬ್ಜ, ಕನ್ನಡದಲ್ಲಿ ಶ್ವೇತಕುಬ್ಜ, ವೈಟ್ ಡ್ವಾರ್ಫ್ ಅಂತ ಮುಟ್ಟತ್ತೆ. ಇಲ್ಲಿ ಅದು ಬ್ಲ್ಯಾಕ್ ಹೋಲ್ ಹಂತವನ್ನು ಮುಟ್ಟತ್ತೆ. ಎಲ್ಲಿ? ಬೃಹತ್ ನಕ್ಷತ್ರ. ಮೇಲ್ಗಡೆದು ಸರಾಸರಿ ನಕ್ಷತ್ರ, ಕೆಂಪು ದೈತ್ಯ, ಪ್ಲಾನೆಟರಿ ನೆಬುಲ್ಲಾ, ಶ್ವೇತಕುಬ್ಜ. ಕೆಳಗಡೆ ಬೃಹತ್ ನಕ್ಷತ್ರ, ಕೆಂಪು ಬೃಹತ್ ದೈತ್ಯ ಆ್ಯಂಡ್ ಸೂಪರ್ನೋವಾ, ಇದಕ್ಕೆ ಕನ್ನಡ ಭಾಷೆ ಅಂತಾರಲ್ಲ ಸೂಪರ್ನೋವಾ, ಆ್ಯಂಡ್ ದೆನ್ ಬ್ಲ್ಯಾಕ್ ಹೋಲ್. ಸಮ್ ಟೈಮ್ ಇದು ಬ್ಲ್ಯಾಕ್ ಹೋಲ್ ಆಗದೆ ನ್ಯೂಟ್ರಾನ್ ಸ್ಟಾರ್ಗಳಾಗಿ ಹಾಗೂ ಎಂಡ್ ಆಗುತ್ತೆ. ಅಂದರೆ ಒಂದು ನಕ್ಷತ್ರ ಜೀವನ ಪೂರ್ತಿ ಬದುಕಿರುತ್ತೆ ಅಂತಲ್ಲ. ನಮ್ಮ ಲೈಫ್ ಸ್ಪ್ಯಾನ್ 100 ಇಯರ್ಸ್ ಅಂತ ಆದರೆ ಅವು ಲೈಫ್ ಸ್ಪ್ಯಾನ್ ಮಿಲಿಯನ್ಸ್ ಆಫ್ ಇಯರ್ಸ್ ಇರುತ್ತೆ. ಅದು ಹುಟ್ಕೊಳ್ಳುತ್ತೆ, ಅದು ಬೆಳೀತಾ ಬರುತ್ತೆ, ತನ್ನೊಳಗಿರೋ ಹೈಡ್ರೋಜನ್ನು, ಹೀಲಿಯಮ್ಮು ಅವೆಲ್ಲ ಬರ್ನ್ ಮುಗಿದ ನಂತರ ತಾನು ಕೂಡ ಸತ್ತೋಗುತ್ತೆ. ನಕ್ಷತ್ರಗಳು ಹುಡ್ತವೆ, ಸಾಯ್ತವೆ, ನೆಬ್ಯುಲಾದಿಂದ ಹುಡ್ತವೆ, ವೈಟ್ ಡ್ವಾರ್ಫಿಂದ, ಶ್ವೇತಕುಬ್ಜದಿಂದ ಅಥವಾ ಬ್ಲ್ಯಾಕ್ ಹೋಲಿಂದ ಸಾಯಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ನಕ್ಷತ್ರಗಳ ಲೈಫ್ ಸೈಕಲ್. ಸ್ನೇಹಿತರೆ, ನಕ್ಷತ್ರಗಳ ಜೀವನ ಚಕ್ರವನ್ನು ಇನ್ನೊಂದಿಷ್ಟು ಅಡ್ವಾನ್ಸ್ಡ್ ಆಗಿ ಚಿತ್ರ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಸಿಂಪಲ್ಲಾಗಿ ಹೇಳಿದ್ನಲ್ಲ, ಅಷ್ಟು ಸಾಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಚಿತ್ರದಲ್ಲಿ ನಿಮಗೆ ಸಿಗುತ್ತೆ. ನಿಲ್ಲಿಸಿ ಒಂದ್ಸರಿ ಪ್ರೋಟೋಸ್ಟಾರ್ ಹೇಗಿರುತ್ತೆ ಅವೆಲ್ಲ ನೋಡ್ಕೊಂಡು ಬರ್ಬೋದು. ಸ್ನೇಹಿತರೆ, ನಕ್ಷತ್ರ ಜೀವನ ಚಕ್ರದ್ದು ಮತ್ತೊಮ್ಮೆ ನಿಮಗೆ ಕ್ಲಿಯರ್ ಮಾಡೋದಾದರೆ, ಆವ್ರೇಜ್ ಸರಾಸರಿ ನಕ್ಷತ್ರ ಶ್ವೇತಕುಬ್ಜವಾಗಿ ಕೊನೆಯಾಗತ್ತೆ. ನೆಬ್ಯುಲಾಗಿ ಹುಟ್ಟುತ್ತೆ, ಶ್ವೇತಕುಬ್ಜಾಗಿ ಹೋಗುತ್ತೆ. ಲಾರ್ಜ್ ಸ್ಟಾರ್, ಸ್ವಲ್ಪ ಬೃಹತ್ ನಕ್ಷತ್ರ, ನ್ಯೂಟ್ರಾನ್ ಸ್ಟಾರ್ ಆಗೋ ಮೂಲಕ ತನ್ನ ಬದುಕನ್ನು ಏನು ಮಾಡ್ಕೊಳ್ಳುತ್ತೆ. ಮ್ಯಾಸಿವ್ ಸ್ಟಾರ್, ಬೃಹತ್ ನಕ್ಷತ್ರವು ಬ್ಲ್ಯಾಕ್ ಹೋಲ್ ಆಗೋ ಮೂಲಕ ಎಂಡ್ ಆಗುತ್ತೆ. ಪ್ರಶ್ನೆ ಹೆಂಗಿರುತ್ತೆ? ಒಂದು ಸರಾಸರಿ ನಕ್ಷತ್ರದ ಜೀವನದ ಕೊನೆಯ ಹಂತವನ್ನು ಏನೆಂದು ಕರೆಯುತ್ತೀವಿ? ವೈಟ್ ಡ್ವಾರ್ಫ್, ಶ್ವೇತಕುಬ್ಜ. ಒಂದು ಲಾರ್ಜ್ ಮಾಸ್, ಒಂದು ದೊಡ್ಡ ನಕ್ಷತ್ರದ ಜೀವನದ ಕೊನೆಯನ್ನು ಏನು ಕರಿತೀವಿ? ಇಲ್ಲಿ ಎರಡು ಚಾಯ್ಸ್ ಕೊಡೋಲ್ಲ. ನ್ಯೂಟ್ರಾನ್ ಸ್ಟಾರು ಆಗ್ಬೋದು, ಬ್ಲ್ಯಾಕ್ ಹೋಲ್ ಆಗ್ಬೋದು. ಎರಡರಲ್ಲಿ ಒಂದು ಚಾಯ್ಸ್ ಇರುತ್ತೆ, ಬ್ಲ್ಯಾಕ್ ಹೋಲ್ ಚಾಯ್ಸ್ ಆಗ್ಬೋದು. ಇನ್ನೊಂದು ಮ್ಯಾಸಿವ್ ಸ್ಟಾರ್, ಬೃಹತ್ತಾದ ನಕ್ಷತ್ರ, ಬ್ಲ್ಯಾಕ್ ಹೋಲ್ ಆಗಿ ಎಂಡ್ ಆಗುತ್ತೆ. ಬಟ್ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಇದೆ. ದಟ್ ರೀಸನ್ ಕ್ವಶನ್ ಮಾರ್ಕ್ ಹಾಕ್ಕೊಂಡಿರೋದು. ಇವನ್ನ ಎಕ್ಸಾಕ್ಟಾಗಿ ಹೇಗೆ ಆಗುತ್ತೆ ಅನ್ನೋದಕ್ಕೆ ಪಕ್ಕಾ ಸ್ಟಡಿ ಇಲ್ಲ. ಬಟ್ ಬಹುತೇಕ ಫಿಸಿಕ್ಸಲ್ಲಿ ಒಂದು ಸಂಶೋಧನೆಗಳ ಮೂಲಕ ಹೀಗಾಗುತ್ತೆ ಅಂತ. ನೀವು ಫಿಸಿಕ್ಸಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಸ್ವಲ್ಪ ಟೆಕ್ನಿಕಲಿ ಹೋಗ್ತಾರೆ, ಅಲ್ಲೆಲ್ಲ ಇಂಥದ್ದೇ ಹೇಳೋದು, ಇನ್ನೇನಿಲ್ಲ. ಭೂಗೋಳಶಾಸ್ತ್ರದ ಸೋಲಾರ್ ಸಿಸ್ಟಮ್ಗೂ ಭೌತಶಾಸ್ತ್ರದ ಸೋಲಾರ್ ಸಿಸ್ಟಮ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಟೆಕ್ನಿಕಲಿ ಹೇಳ್ತಿರ್ತಾರಷ್ಟೇ. ದೀಸ್ ಆರ್ ಟೆಕ್ನಿಕಲ್ ಟರ್ಮ್ಸ್ ಯೂಸ್ಡ್ ಇನ್ ದ ಫಿಸಿಕ್ಸ್. ಅದನ್ನು ನಾನು ಜಾಗ್ರಫಿಯಲ್ಲೇ ಮರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಕ್ಷತ್ರದ ವಿಧಗಳು. ನಕ್ಷತ್ರವನ್ನು ಸಿಂಪ್ಲಿ ಕ್ಲಾಸಿಫೈ ಮಾಡಬೇಕು ಅಂದರೆ ಆಸ್ಟ್ರೋನಾಟ್ಸ್ಗಳು, ನಮ್ಮ ನಾಸಾದವರು, ಇಸ್ರೋದವರೆಲ್ಲ ಬೃಹತ್ ನಕ್ಷತ್ರ ಮ್ಯಾಸಿವ್ ಸ್ಟಾರ್, ಮೀಡಿಯಮ್ ಸ್ಟಾರ್, ಸ್ಮಾಲ್ ಸ್ಟಾರ್. ಬೃಹತ್ ನಕ್ಷತ್ರ, ಮಧ್ಯಮ ಗಾತ್ರದ ನಕ್ಷತ್ರ, ಚಿಕ್ಕ ನಕ್ಷತ್ರ ಅಂತ 3 ಭಾಗ ಮಾಡ್ತೀವಿ. ಮತ್ತು ಬೇರೆ ಬೇರೆ ಥರ ವೆರೈಟಿ ಇಲ್ಲ. ಅದರಲ್ಲಿ ನಮ್ಮ ಸೂರ್ಯ ಯಾರು? ವಾಟ್ ಈಸ್ ಅವರ್ ಸನ್? ಸನ್ ಒಂದು ಮೀಡಿಯಮ್ ಸ್ಟಾರ್, ಮಧ್ಯಮ ಗಾತ್ರದ ನಕ್ಷತ್ರ. ಈಗ ಏನು ಸ್ಟೇಜಲ್ಲಿದೆ? ಯೆಲ್ಲೋ ಡ್ವಾರ್ಫ್, ನಮ್ಮ ಸ್ಟೇಟಸ್ ಅಂದರೆ ಅದೇನು ಬೆಳ್ಕೊಂಬರುತ್ತಲ್ಲ ನಕ್ಷತ್ರ ಮಗು, ಈಗ ಯೆಲ್ಲೋ ಡ್ವಾರ್ಫ್ ಅಂದರೆ ನಮ್ಮದು ಹದಿಹರೆಯದಲ್ಲಿದೆ, ಇನ್ನೂ ಇದಕ್ಕೆ ವಯಸ್ಸು ಆಗಿಲ್ಲ. ಆ್ಯಂಡ್ ದೆನ್ ಇದೇನು ವೃದ್ಧಾವಸ್ಥೆಗೂ ಬಂದಿಲ್ಲ. ಇನ್ನು ಲಕ್ಷಾಂತರ ವರ್ಷ ಸೋಲಾರ್ ಸಿಸ್ಟಮಲ್ಲಿ ಸೂರ್ಯ ತನ್ನ ಶಕ್ತಿಯನ್ನು
ಹೊಂದಿರ್ತಾನೆ. ಸೂರ್ಯನಿಗೆ ಸದ್ಯಕ್ಕಂತೂ ಸಾವಿಲ್ಲ, ಬಿಕಾಸ್ ಎಲ್ಲೋ ಡ್ವಾರ್ಫ್ ಸ್ಟೇಜಲ್ಲಿರುವಂಥ ಮಧ್ಯಮ ಗಾತ್ರದ ನಕ್ಷತ್ರವಾಗಿದೆ ನಮ್ಮ ಸೂರ್ಯ. ಸ್ನೇಹಿತರೆ, ಭೂಮಿ ಸೃಷ್ಟಿಯಾದದ್ದು ಹೇಗೆ? ಈಗ ಸೂರ್ಯ ಸೃಷ್ಟಿಯಾಯಿತು, ಸೂರ್ಯ ಏನು ಅಂತ ಗೊತ್ತಾಯಿತು. ನಕ್ಷತ್ರ ಪುಂಜದಲ್ಲಿ ಒಬ್ಬ ನಕ್ಷತ್ರನಾಗಿ ಸೂರ್ಯ ಇದ್ದಾನೆ. ವಾಟ್ ಅಬೌಟ್ ಅರ್ತ್? ಅರ್ತ್ ಹೇಗೆ ಸೃಷ್ಟಿಯಾಯಿತು ಅನ್ಬೇಕಾದ್ರೆ ಇಲ್ಲಿ 3-4 ಕಲ್ಪನೆಗಳು ಬರ್ತವೆ. ಗ್ಯಾಸಿಯಸ್ ಹೈಪೋಥಿಸಿಸ್, ಅನಿಲ ಪ್ರಾಕಲ್ಪನೆ ಅಂತ ಕರಿತೀವಿ. ಅಂದರೆ ಒಂದು ಅನಿಲ ನಕ್ಷತ್ರ ಪುಂಜದಿಂದ ಗ್ಯಾಸ್ ಮೇಲೆ ಬಂದು ಫಾರ್ಮ್ ಆಯಿತು, ಅದು ಡೆನ್ಸ್ ಆಯಿತು. ಅನಿಲದ ಡೆನ್ಸ್ ರೂಪವೇ ನಮ್ಮ ಸೂರ್ಯ ಅಂತೇಳಿ ಇಮ್ಯಾನ್ಯುಯಲ್ ಕ್ಯಾಂಟ್ ಅವರು ಅಭಿಪ್ರಾಯ ಪಡ್ತಾರೆ. ಇಮ್ಯಾನ್ಯುಯಲ್ ಕ್ಯಾಂಟ್ ಆನಂತರ ಇಲ್ಲ, ಇದು ನೆಬ್ಯುಲಾ ಸ್ಟೇಟಸ್ಸು, ಏನು ನಕ್ಷತ್ರ ಹುಟ್ಟುತ್ತಲ್ಲ ಆ ನಕ್ಷತ್ರ ಹುಟ್ಟೋ ಟೈಪಲ್ಲೇ ಇರುತ್ತೆ. ದಟ್ ಈಸ್ ನೆಬ್ಯುಲಾ ಹೈಪೋಥಿಸಿಸ್, ನೆಬ್ಯುಲಾರ್ ಪ್ರಾಕಲ್ಪನೆ ಅಂತ ಕರಿತೀವಿ. ಇದನ್ನ ಪಿರ್ರೆ ಸೈಮೋನ್ ಲ್ಯಾಪ್ಲೇಸ್ ಮತ್ತು ಅವರು ಕೊಟ್ಟರು, ಲ್ಯಾಪ್ಲೇಸ್ ಅವರು ಕೊಟ್ಟಿದ್ದು. ಆನಂತರ ಬರುತ್ತೆ ಟೈಡಲ್ ಹೈಪೋಥೆಸಿಸ್. ಟೈಡಲ್ ಹೈಪೋಥೆಸಿಸ್ ಅಂದರೆ ಉಬ್ಬರವಿಳಿತ ಪ್ರಾಕಲ್ಪನೆ. ಉಬ್ಬರ ಇಳಿತ ಪ್ರಾಕಲ್ಪನೆ, ಜೀನ್ಸ್ ಅಂಡ್ ಜೆಫ್ರಿ. ಇವತ್ತು ನಾವು ನಂಬ್ತಾ ಇರೋದು ದಿಸ್ ಒನ್, ಇದೇ ಸರಿ, ಈ ಥರದಲ್ಲೇ ಸೃಷ್ಟಿಯಾಗಿದೆ. ಯಾಕೆಂದರೆ ಅನಿಲ ಪ್ರಾಕಲ್ಪನೆಗೆ ಕ್ಯಾಂಟೋರ್ ಕೊಟ್ಟರು, ಅದಕ್ಕೆ ಪ್ರೂವ್ ಅಂದರೆ ಏನು ಎವಿಡೆನ್ಸ್ಗಳು ಕೊಡಬೇಕು, ಅದು ಕೊಡಲಿಲ್ಲ. ನೆಬ್ಯುಲಾ ಪ್ರಾಕಲ್ಪನೆ ಲ್ಯಾಪ್ಲೆಸ್ ಅವರು ಸೈಮನ್ ಅವರು ಕೊಟ್ಟರು, ಆದರೆ ಅವರು ಕೂಡ ಅದನ್ನು ಸಾಬೀತುಪಡಿಸಲಿಲ್ಲ. ಬಟ್ ಇವರಿದಾರಲ್ಲ ಜೀನ್ಸ್ ಅಂಡ್ ಜೆಫ್ರಿ ಪಕ್ಕಾ ಸಾಬೀತು ಮಾಡ್ತಾರೆ. ಏನಿದು ಉಬ್ಬರವಿಳಿತ ಪ್ರಾಕಲ್ಪನೆ ಅನ್ನೋದನ್ನು ಕ್ಲಿಯರ್ ಆಗಿ ಅವರು ಕೊಡ್ತಾರೆ. ದಿಸ್ ಇಸ್ ಟೈಡಲ್ ಹೈಪೋಥಿಸಿಸ್, ಉಬ್ಬರವಿಳಿತ ಪ್ರಾಕಲ್ಪನೆ. ಈಗ ಒಂದು ಕ್ವಶನ್ ನಿಮ್ಗೆ ಕೇಳಿಕೊಂಡು ನಾನು ಉಬ್ಬರವಿಳಿತದ ಬಗ್ಗೆ ಬರ್ತೀನಿ. ಈಗ ನಮ್ಮ ನದಿಗಳು ಬೇಡ, ನದಿಗಳು ಡೌನ್ ಫಾಲ್ಗೆ ಹಿಂಗೆ ಬರ್ತಾ ಇರುತ್ತೆ, ಅಲೆಗಳು ಕ್ರಿಯೇಟ್ ಆಗುತ್ತೆ. ಸಮಾನಾಗಿ ನಿಂತಿದೆ ಕೆರೆ, ನಿಮ್ಮೂರಲ್ಲಿ ಒಂದು ದೊಡ್ಡ ಪಾಂಡ್ ಇದೆ, ಬಾವಿ ಅಥವಾ ದೊಡ್ಡ ಕೆರೆ ಇದೆ, ಟ್ಯಾಂಕ್ ಇದೆ, ಅಥವಾ ಸಮುದ್ರನೂ ಸಮತಟ್ಟಾಗಿದೆ, ಅದಕ್ಕೇನು ಡೌನ್ ಫಾಲ್ ಇಲ್ಲ. ಬಟ್ ಆ ನೀರು ಯಾವಾಗಲೂ ಫ್ಲಾಟಾಗಿ ಅಲುಗಾಡ್ದು ನಿಲ್ಲಲ್ಲ, ಹೀಗೆ 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 ಮಾಡ್ತಾ ಇರತ್ತೆ. ದಿಸ್ ಈಸ್ ಅಪ್ ಡೌನ್, ಹಿಂಗಿರುತ್ತಲ್ಲ, ದಿಸ್ ಈಸ್ ಉಬ್ಬರವಿಳಿತ. ಅಂದರೆ ಇದನ್ನೇ ಟೈಡ್ ಅಂತ ಕರಿತೀವಿ, ಟೈಡಲ್ ಅಂದರೆ ಇದೆ, ಟೈಡ್ ಹಿಂಗೆ ಉಬ್ಬರವಿಳಿತ ಆಗೋದು. ಕೆರೆ ನೀರು ಉಬ್ಬರವಿಳಿತ ಆಗುತ್ತೆ. ದೊಡ್ಡ ಬಾವಿ, ಚಿಕ್ಕ ಬಾವಿ ಅಲ್ಲ, ದೊಡ್ಡ ಬಾವಿ ಇದ್ದರೆ ಅದು ಉಬ್ಬರವಿಳಿತ ಆಗುತ್ತೆ. ಸಮುದ್ರ ಅಂತೂ ಸಿಕ್ಕಾಬಟ್ಟೆ ಉಬ್ಬರವಿಳಿತ ಆಗುತ್ತೆ. ಯಾಕಾಗತ್ತೆ? ಚಾಯ್ಸ್ 1, ಗಾಳಿ ಬೀಸ್ತಾ ಇದೆ ಅದಕ್ಕೆ ಆಗತ್ತೆ, ಗಾಳಿ ಬೀಸೋದ್ರಿಂದ. ಚಾಯ್ಸ್ 2, ಒಳಗಡೆ ಜೀವಿಗಳಿದ್ದಾವೆ, ಓಡಾಡ್ತಾ ಇದ್ದಾವೆ, ಅದರಿಂದ ಮೇಲ್ಗಡೆ ಉಬ್ಬರವಿಳಿತ ಬರ್ತಾ ಇದೆ. ಕೆಳಗಡೆ ಭೂಮಿನಲ್ಲಿ ವೈಬ್ರೇಷನ್ ಆಗ್ತಾ ಇದೆ, ಅದಕ್ಕೆ ಉಬ್ಬರವಿಳಿತ ಬರ್ತಾ ಇದೆ. 4, ಗುರುತ್ವಾಕರ್ಷಣೆ ಕಾಲಕ್ಕೆ ಉಬ್ಬರವಿಳಿತ ಬರ್ತಾ ಇದೆ. ಯಾವುದು ಸರಿ? ಸರಿ ಉತ್ತರ ಇದಕ್ಕೆ ಗುರುತ್ವಾಕರ್ಷಣೆ. ಭೂಮಿ ಇಲ್ಲಿದೆ, ಭೂಮಿಯ ದೂರದಲ್ಲಿ ಇಲ್ಲಿ ಒಬ್ಬ ಸೂರ್ಯ ಇದ್ದಾನೆ, ಇಲ್ಲೆಲ್ಲೋ ಸ್ವಲ್ಪ ದೂರದಲ್ಲಿ ಚಂದ್ರ ಇದ್ದಾನೆ. ಈ ಸೂರ್ಯ ಚಂದ್ರ ನಡುವೆ ಒಂದು ಶಕ್ತಿ ಕೆಲಸ ಮಾಡ್ತಾ ಇರತ್ತೆ, ಹೀಗೆ ಗ್ರಾವಿಟಿ. ಅದು ಇದನ್ನು ಎಳಿತಾ ಇರತ್ತೆ, ಇದು ಅದನ್ನು ಎಳಿತಾ ಇರತ್ತೆ. ಆ ಗ್ರಾವಿಟಿ ಕಾರಣಕ್ಕೆ ಅವೆರಡು ಬ್ಯಾಲೆನ್ಸ್ಡ್ ಆಗಿ ಒಂದೇ ಲೊಕೇಶನಲ್ಲಿ ಇರ್ತಾರೆ. ಸೂರ್ಯ ಜಾಸ್ತಿ ಎಳ್ದ ಅಂದರೆ ಭೂಮಿ ಹೋಗಿ ಸೂರ್ಯನ ಮೇಲೆ ಬೀಳಬೇಕು, ಚಂದ್ರ ಜಾಸ್ತಿ ಎಳ್ದಂದರೆ ಭೂಮಿ ಹೋಗಿ ಚಂದ್ರನ ಬೀಳಬೇಕು, ಭೂಮಿ ಚಂದ್ರನ ಜಾಸ್ತಿ ಹೇಳಿದ್ರೆ ಚಂದ್ರ ಬಂದು ಭೂಮಿ ಬೀಳಬೇಕು. ಹಾಗಿಲ್ಲ, ಕರೆಕ್ಟ್ ಚಿಕ್ಕ ಮಕ್ಕಳಿಗೆ ಹಿಡ್ಕೊಂಡು ಆಡ್ತಾ ಇರ್ತಾರಲ್ಲ, ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಗ್ರಾವಿಟೇಷನಲ್ ಪುಲ್ ಇರುತ್ತೆ. ಈ ಶಕ್ತಿ ಎಳೆತ ಇದೆಯಲ್ಲ, ಆ ಎಳೆತದ ಕಾರಣಕ್ಕಾಗಿಯೇ ಕೆರೆಗಳಲ್ಲಿ, ಸಮುದ್ರಗಳಲ್ಲಿ, ಬಾವಿಗಳಲ್ಲಿ ಆ ಗ್ರಾವಿಟಿ ನಮಗೆ ಗೊತ್ತಾಗಲ್ಲ, ಬಟ್ ಗ್ರಾವಿಟಿ ಪುಲ್ ಆಗ್ತಾ ಇರತ್ತೆ. ಆ ಪುಲ್ಲದ ಕಾರಣಕ್ಕೆ ನೀರು, ದ್ರವ ಇದೆಯಲ್ಲ, ಹಿಂಗಾಗತ್ತೆ. ಸರ್ ಮತ್ತು ಕಲ್ಲು ಯಾಕೆ? ಕಲ್ಲು ಇಸ್ ವೆಯ್ಟ್ ಇದೆ, ಸಾಯಿಲ್ ವೆಯ್ಟ್ ಇದೆ, ಅವು ಆಗಲ್ಲ. ನೀರು ಅಷ್ಟೇ ಹಿಂಗೆ ಅನ್ನತ್ತೆ ಮೇಲಕ್ಕೆ, ಬಟ್ ಭೂಮಿ ಗ್ರಾವಿಟಿ ಕಾರಣಕ್ಕೆ ಹಿಂಗೆ ಇಳಿಯುತ್ತೆ. ಸೂರ್ಯನ ಗ್ರಾವಿಟಿಗೆ ಹಿಂಗೆ ಏರುತ್ತೆ, ಭೂಮಿ ಗ್ರಾವಿಟಿಗೆ ಇಳಿಯುತ್ತೆ. ಚಂದ್ರನ ಗ್ರಾವಿಟಿಗೆ ಏರುತ್ತೆ, ಇಳಿಯುತ್ತೆ. ಹೀಗೆ ಭೂಮಿ ಸುತ್ತಲೂ ಕೂಡ ತನ್ನ ಗ್ರಾವಿಟಿಯನ್ನು ಬೇರೆ ಬೇರೆ ಪ್ಲಾನೆಟರಿ ಮೋಷನ್ಸ್ ಆಗೋದ್ರಿಂದಾಗಿ ಭೂಮಿ ಮೇಲೊಂದು ಗ್ರಾವಿಟಿ ಶಕ್ತಿ ಹಿಂಗೆ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕೆ ನದಿ, ಸಮುದ್ರಗಳಲ್ಲಿ ಅಲೆಗಳು ಬರ್ತಾ ಇರುತ್ತೆ. ಈ ಅಲೆಗಳಿಗೆ ನಾವು ಟೈಡಲ್ ಅಂತ ಕರಿತೀವಿ. ಅಂದರೆ ಇದೊಂದು ಗ್ರಾವಿಟಿ ಪುಲ್ ಇದೆ ಅನ್ನೋ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇದನ್ನು ನೋಡೋಣ. ಉಬ್ಬರವಿಳಿತ ಸಿದ್ಧಾಂತ ಅಂದರೆ ಇಷ್ಟೇ. ಇಲ್ಲಿ ಸೂರ್ಯ ಇದೆ, ಇಲ್ಲಿ ಸೂರ್ಯನ ಸಮೀಪದಲ್ಲೊಂದು ಬೃಹತ್ ಸ್ಟಾರ್ ಪಾಸ್ ಆಯಿತು, ಎಲ್ಲ ಮೂಮೆಂಟಲ್ಲಿದೆ. ಏನದು? ಗ್ಯಾಲಾಕ್ಸಿನಲ್ಲಿ, ಮಿಲ್ಕಿ ವೇ ಗ್ಯಾಲಾಕ್ಸಿನಲ್ಲಿ ಒಂದೊಂದು ನಕ್ಷತ್ರಗಳು ಮೂಮೆಂಟಲ್ಲಿದೆ. ಈ ಮೂಮೆಂಟಲ್ಲಿದ್ದಾಗ ಏನಾಗುತ್ತೆ ಅಂತ ಅಂದರೆ, ವೆರಿ ಸಿಂಪಲ್, ಈ ಸೂರ್ಯನನ್ನು ಈ ಬೃಹತ್ ನಕ್ಷತ್ರ ಎಳೀತಾ ಇದೆ, ಈ ಬೃಹತ್ ನಕ್ಷತ್ರವನ್ನು ಸೂರ್ಯ ಎಳೀತಾ ಇದೆ. ಇವೆರಡರ ನಡುವೆ ಒಂದು ಗ್ರಾವಿಟೇಷನಲ್ ಪುಲ್ ಎಳೆತ ಆರಂಭ ಆಯಿತು.
ಆರಂಭ ಆದಾಗ ಅದು ಇದನ್ನು ಎಳಿತದೆ, ಇದು ಎಳಿತದೆ. ಈ ನಕ್ಷತ್ರದಲ್ಲಿ ನೋಡಿದ್ರಲ್ಲ, ಅದರಲ್ಲಿರುವಂಥ ಕೆಮಿಕಲ್ಗಳು ಹಿಂಗೆ ಎಕ್ಸ್ಪ್ಯಾಂಡ್ ಆಗ್ತವೆ. ಸೂರ್ಯನಲ್ಲಿರುವಂಥ ಕೆಮಿಕಲ್ಗಳು ಹಿಂಗೆ ಎಕ್ಸ್ಪ್ಯಾಂಡ್ ಆಯಿತು. ಅಂದರೆ ಈ ಶೇಪಲ್ಲಿ, ಸ್ಪೆರಿಕಲ್ ಶೇಪಲ್ಲಿ ಇದ್ದಂಥ ಸೂರ್ಯ ಹಿಂಗೆ ಚಾಚ್ಕೊಂಡ್ಬಿಟ್ಟ. ಅಂದರೆ ನಮ್ಮ ಕೈ ಹಿಡಿದು ಹಿಂಗೆ ಎಳ್ದಾಗ ಹಿಂಗೆ ಮುಂದಕ್ಕೆ ಬಾಗ್ತೀವಲ್ಲ, ಆ ಥರ ಕಂಪ್ಲೀಟ್ ಮುಂದಕ್ಕೆ ಚಾಚ್ಬಿಟ್ಟಿದೆ ಸೂರ್ಯ. ಹಿಂಗೆ ಎಳೆತಕ್ಕೊಳಗಾಗತ್ತೆ. ಎಳೆತಕ್ಕೊಳಗಾದಾಗ ದಟ್ ಮೋಷನ್ ಇದೆಯಲ್ಲ, ಆ ಪ್ಲಾನೆಟರಿ ಮೋಷನ್ ಇದೆಯಲ್ಲ, ಅದು ಏನಾಯಿತು, ಹಿಂಗೆ ಹೋಗ್ತಾ ಹೋಗ್ತಾ ತನ್ನ ಪಥ ದಾಟ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತು. ಯಾವುದು? ಈ ಬೃಹತ್ ನಕ್ಷತ್ರ. ಹೋದಾಗ ಸೂರ್ಯನಿಂದ ಹಿಂಗೆ ಎಕ್ಸ್ಟೆಂಡ್ ಆದಂಥವೇನಿದ್ವು ಇವೆಲ್ಲವೂ ಇಲ್ಲೇ ತುಂಡು 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 ತುಂಡಾಗಿ ಬೀಳೋಕ್ಕೆ ಸ್ಟಾರ್ಟ್ ಆಗ್ತವೆ. ಕಟ್ಟಾಗ್ಬಿಟ್ಟು ಅವು ವಾಪಸ್ ಹೋಗಿ ಅದ್ರ ಮೇಲೂ ಬೀಳಲಿಲ್ಲ, ಸೂರ್ಯನಿಗೂ ಸೇರ್ಕೊಳ್ಳಿಲ್ಲ, ಈ ಕಡೆ ಇದ್ರ ಕಡೆ ಹೋಗಿ ಸೇರಲಿಲ್ಲ. ಇವು ಹಿಂಗೆ ಸೃಷ್ಟಿಯಾಗಿ ಸೂರ್ಯನನ್ನೇ ಸುತ್ತೊಡೆಯಕ್ಕೆ ಆರಂಭ ಮಾಡ್ತವೆ. ಹೀಗೆ ಸೂರ್ಯನ ಕಣಗಳಾಗಿ ಈಗ ಮಲ್ಟಿಪಲ್ ಪ್ಲ್ಯಾನೆಟ್ಸ್ಗಳು ಹುಟ್ಟಿಕೊಂಡವು, ಗ್ರಹಗಳು ಹುಟ್ಟಿಕೊಂಡವು. ಸ್ನೇಹಿತರೆ, ಉಬ್ಬರವಿಳಿತ ಸಿದ್ಧಾಂತದಲ್ಲಿ ಇದೇ ಥರ ಹಿಂಗೆ ಸೂರ್ಯನಿಂದ ಎಕ್ಸ್ಟೆಂಡ್ ಆದಂಥ ಸೂರ್ಯನದ್ದೇ ಬಾಡಿಯ ಕಣಗಳು ದೀಸ್ ಪ್ಲ್ಯಾನೆಟ್ಸ್, ಬೇರೆ ಏನಲ್ಲ. ಸೂರ್ಯನ ಬಾಡಿದೇ ಕಣಗಳು. ಸೂರ್ಯನಲ್ಲಿ ಏನೇನಿತ್ತೋ ಅದೆಲ್ಲದೂ ಇತ್ತು. ಆನಂತರ ಮೋಡ ಆಗಿ, ಆ ಮೋಡದಿಂದ ಮಳೆ ಬಂದು ತಣ್ಣಗಾಗಿ ಇವತ್ತು ನಾವು ಈ ಥರ ಭೂಮಿ ಕಾಣ್ತಾ ಇದ್ದೀವಿ. ಸೂರ್ಯನ ಥರ ಇದೆ ಅಂದರೆ ಸೂರ್ಯನದೇ ಪಾರ್ಟ್ ಅಂತಂದರೆ ಸುಡಬೇಕಲ್ಲ. ಸೂರ್ಯ ಎಷ್ಟು ಸುಡ್ತಾ ಇದ್ದಾನೋ ಅಷ್ಟೇ ಸುಡುವ ಅಂಶಗಳು ಭೂಮಿ ಒಳಗೂ ಇದೆ. ಭೂಮಿಯನ್ನು ಬಕ್ಕೊಂಡು ಹೋದರೆ 1000, 2000, 5000 ಮೀಟ್ರ್ ಒಳಗೆ ಹೋದರೆ ಸೂರ್ಯನಲ್ಲಿ ಎಷ್ಟು ಸೆಲ್ಸಿಯಸ್ ಇದೆಯೋ ಸೇಮ್ ಸೆಲ್ಸಿಯಸ್ ಇದೆ, ಅಷ್ಟೇ ಹಾಟ್ ಇದೆ. ಬಿಕಾಸ್ ದಿಸ್ ಇಸ್ ಅ ಪಾರ್ಟ್ಸ್ ಆಫ್ ಸನ್. ಸೂರ್ಯನದ್ದೇ ಭಾಗಗಳು ಹಿಂಗೆ ಎಕ್ಸ್ಟೆಂಡ್ ಆದಂಥ ಸೂರ್ಯನ ತುಣುಕುಗಳು ಇವು. ಹಾಗಾದರೆ ನಾವು ತುಣುಕುಗಳು ನೋಡೋದಾದರೆ ವೆರಿ ಫಸ್ಟ್ ತುಣುಕನ್ನು ನಾವು ಅಬ್ಸರ್ವ್ ಮಾಡೋದು ಬುಧ ಗ್ರಹ, ಅತ್ಯಂತ ಸಮೀಪ ಇದೆ. ಪಕ್ಕದಲ್ಲಿ ಬರುತ್ತೆ ಶುಕ್ರ ಗ್ರಹ, ಪಕ್ಕದಲ್ಲಿ ಬರುತ್ತೆ ಭೂಮಿ, ಅದ್ರ ಪಕ್ಕದಲ್ಲಿ ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಬುಧ, ಶುಕ್ರ, ಭೂಮಿ, ಮಂಗಳ ಇವೆಲ್ಲ ಒಂದು ಗ್ರೂಪ್. ಇಲ್ಲಿ ಈ ಕಡೆ ಯಾಕೆ ಬರ್ತೀನಿ ಅಂದರೆ ಹತ್ತಿರ ಇದೆ. ಆನಂತರದಲ್ಲಿ ಬರೋವು ದೂರ ಇದ್ದಾವೆ. ಅಂದರೆ ಮಂಗಳಕ್ಕಿಂತ ಆಚೆಗಿನೂ ಒಂಥರ ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಗುರು, ಶನಿ, ಯುರೇನಸ್, ನೆಪ್ಚೂನ್. ವಾಟ್ ಅಬೌಟ್ ಪ್ಲೇಟೋ? ಪ್ಲೇಟೋನ 2006ನೇ ಇಸ್ವಿವರೆಗೂ ಅದನ್ನು ಕೂಡ ಒಂದು ಗ್ರಹ, 9 ಗ್ರಹಗಳು ಅಂತ ಕರಿತಾ ಇದ್ವಿ. ಆಮೇಲೆ ಏನಾಯಿತು ಅಂತ ಅಂದರೆ ಪ್ಲೇಟೋ ಅನ್ನೋದಕ್ಕಿಂತನೂ ದೊಡ್ಡ ದೊಡ್ಡ ಆಕಾಶಕಾಯಗಳು ಆಕಾಶದಲ್ಲಿ ಸಂಶೋಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಕಂಡುಹಿಡಿದ್ರು ಅಲ್ಲೊಂದು ಇನ್ನೂ ದೊಡ್ಡದಿದೆ ಹಮಿಯಾ ಅಂತೇಳಿ, ಅದೊಂದು ಮೇಕ್ ಅಂತ ಪ್ಲೇಟೋಗಿಂತ ದೊಡ್ಡದಿದೆ, ನಮ್ಮದು 10ನೇ ಗ್ರಹ ಮಾಡಿರಿ, 11ನೇ ಗ್ರಹ ಮಾಡಿರಿ. ಆ ವಿಜ್ಞಾನಿಗಳು ವರ್ಷಗಟ್ಟಲೆ ತಪಸ್ಸು ಮಾಡಿರ್ತಾರೆ. ಅದಕ್ಕೊಂದು ಸ್ಟೇಟಸ್ ಕೊಟ್ಟರೆ ಅವ್ರಿಗೊಂದು ಖುಷಿ ಆಗುತ್ತೆ, ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಯೋಚನೆ ಮಾಡ್ತಾರೆ, ಹಿಂಗೆ ಸಿಕ್ಕವನ್ನೆಲ್ಲ ನಾವು ಪ್ಲ್ಯಾನೆಟ್ ಮಾಡ್ತಾ ಹೋದರೆ ಈ ಸೋಲಾರ್ ಸಿಸ್ಟಮಿಗೆ ಒಂದು ಮೀನಿಂಗ್ ಇರಲ್ಲ, ಅವನ್ನು ನಾವು ಗ್ರಹಗಳ ಸ್ಥಾನಮಾನ ಕೊಡೋಕ್ಕೆ ಬರಲ್ಲ. ಹಾಗಾದರೆ ಪ್ಲೇಟೋಗೆ ಯಾಕೆ ಕೊಟ್ಟಿದ್ದೀರಾ? ಪ್ಲೇಟೋಗೆ ಏನು ಸ್ಥಾನಮಾನ ಅರ್ಹತೆ ಇದೆಯೋ ನಮಗೂ ಇದೆಯಲ್ಲ, ಕೊಡ್ರಿ ಅಂತ. ಆಯ್ತರಪ್ಪ, ಪ್ಲೇಟೋನೂ ಬಿಡ್ತೀವಿ, ನಿಮಗೂ ಬಿಡ್ತೀವಿ ಅಂತೇಳಿ ಅವಷ್ಟನ್ನು ಸಪ್ರೇಟ್ ಮಾಡಿ ಕುಬ್ಜ ಗ್ರಹಗಳು, ಇವೆಲ್ಲ ಗ್ರಹಗಳಾದರೆ ಅವನ್ನು ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್ ಅಂತೇಳಿ ಡಿವೈಡ್ ಮಾಡ್ಕೋತೀವಿ. ಹೀಗೆ ಸೂರ್ಯನಿಂದ ಕಿತ್ತುಕೊಂಡ ಕಣಗಳೇ ಸೂರ್ಯನ ಕ್ವಾಲಿಟಿಯೊಂದಿಗೆ ಆರಂಭ ಆಯಿತು. ಮತ್ತು ಯಾಕೆ ಸರ್ ಭೂಮಿಯಲ್ಲಿ ಮಾತ್ರ ಜೀವಿಗಳಿದ್ದಾವೆ, ಶುಕ್ರ ಯಾಕೆ ಹಾಟ್ ಆಗಿದೆ, ಬುಧ ಯಾಕೆ ಹಂಗಿದೆ, ಬೇರೆ ತಣ್ಣಗಿದ್ದಾವೆ, ಇದೆಲ್ಲ ಯಾಕೆ ಅಂದರೆ ಆ ಡಿಸ್ಟೆನ್ಸ್ ಕಾರಣಕ್ಕೆ ಸೂರ್ಯನ ಎನರ್ಜಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬೀರೋದು, ಉಷ್ಣತೆ ರೀಚ್ ಆಗೋದು, ಈ ಕಾರಣಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ಗಳಲ್ಲಿ ಇವೆಲ್ಲದರಲ್ಲೂ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಆಗಿದೆ. ಅವುಗಳ ಒಳಗಡೆಯ ಮೂಲ ಗುಣ ಒಂದೇ, ಬಟ್ ಮೇಲ್ಮೈ ಸ್ವರೂಪ, ಮೇಲ್ಮೈ ಲಕ್ಷಣ, ಸರ್ಫೇಸ್ ಸ್ಟ್ರಕ್ಚರ್ ಆ್ಯಂಡ್ ಸರ್ಫೇಸ್ ಎನ್ವೈರ್ಮೆಂಟ್ ಮಾತ್ರ ಬದಲಾಗಿದೆ. ಅದು ನಮಗೆ ಗೊತ್ತಿರಬೇಕು. ಸ್ನೇಹಿತರೆ, ಮುಂದೆ ಹೋಗೋಣ. ಭ್ರಮಣೆ ಮತ್ತು ಪರಿಭ್ರಮಣೆ, ರೊಟೇಷನ್ ಆ್ಯಂಡ್ ರೆವಲ್ಯೂಷನ್. ರೊಟೇಷನ್ ಅಂದರೆ ತನ್ನ ಕಕ್ಷೆಯಲ್ಲಿ ತಾನು ಸುತ್ತುವುದು. ಈಗ ಹಿಂಗೆ ತಿರುಗೋದು, ನಾವು ನಿಂತ್ಕೊಂಡಿದ್ದೀವಿ, ನಿಂತ ಜಾಗದಲ್ಲಿ ನಾವು ತಿರುಗಿಬಿಟ್ರೆ ಒಂದು ರೌಂಡು, ದಟ್ ಈಸ್ ರೊಟೇಷನ್. ದೇವಸ್ಥಾನದ ಗರ್ಭಗುಡಿನ ಒಂದು ರೌಂಡ್ ಹಿಂಗೆ ಸುತ್ತೊಡ್ಕೊಂಬಂದರೆ ನಾವು, ದಟ್ ಈಸ್ ರೆವಲ್ಯೂಷನ್. ಈಗ ಇದು ಹಿಂಗೆ ಸುತ್ತೊಡ್ಕೊಂಬಂದರೆ ರೆವಲ್ಯೂಷನ್. ಪರಿಭ್ರಮಣೆ ಅಂತೀವಿ. ನಾನೇ ನಿಂತ್ಕೊಂಡು ಹಿಂಗೆ ಒಂದು ಸುರುಗಿದೆ ಭ್ರಮಣೆ. ಹೀಗೆ ಗ್ರಹಗಳು ಕೂಡ ತಮ್ಮ ಕಕ್ಷೆಯಲ್ಲೇ ತಾವು ಹಿಂಗೆ ಸುತ್ತೊಡಿತಾವೆ, ಅದನ್ನು ಭ್ರಮಣೆ ಅಂತ ಕರಿತೀವಿ. ಸೂರ್ಯನನ್ನು ಸುತ್ಕೊಂಬರ್ತಾವೆ ಹಿಂಗೆ ಒಂದು ರೌಂಡ್, ದಟ್ ಈಸ್ ಕಾಲ್ಡ್ ಪರಿಭ್ರಮಣೆ, ರೆವಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಬೇರೆ ಬೇರೆ ಗ್ರಹದ್ದೆಲ್ಲ ಲಿಸ್ಟ್ ಕೊಟ್ಟಿದ್ದೀನಿ. ಮರ್ಕ್ಯುರಿ, ಬುಧ ಗ್ರಹ,
59 ದಿನ ಬೇಕು ತನ್ನ ಕಕ್ಷೆಯಲ್ಲಿ ತಾನು ಸುತ್ತಕ್ಕೆ. ಭೂಮಿ ಏನು 24 ಗಂಟೆಲಿ ಸುತ್ತ ಬರುತ್ತೋ, ಇಲ್ಲಿ ಭೂಮಿದು ನಾನು ರೌಂಡ್ ಮಾರ್ಕ್ ಮಾಡಿರ್ತೀನಿ, 24 ಅವರಲ್ಲಿ ಒಂದು ರೌಂಡ್ ಸುತ್ತ ಬರುತ್ತೆ. ಅದಕ್ಕೆ ನಮಗೆ 12 ಗಂಟೆ ಆಗಲೂ 12 ಗಂಟೆ ರಾತ್ರಿ ಒಂದು ಆವ್ರೇಜಲ್ಲಿ ಹೇಳ್ತಾ ಇರ್ತೀವಿ. ವ್ಯತ್ಯಾಸ ಆಗ್ತಾ ಇರುತ್ತದು, ಮುಂದಿನ ಅರ್ಥ ಆಗುತ್ತೆ. ಅದೇ ಬುಧ ಗ್ರಹ ಒಂದು ಸುತ್ತು ಬರೋದಕ್ಕೆ 59 ದಿವಸ ತಗೊಳತ್ತೆ. ಅದೇ ಬುಧ ಗ್ರಹ ಸೂರ್ಯನನ್ನು ಸುತ್ತೊಡೆಯೋಕ್ಕೆ 88 ದಿನ. ಯಾಕೆ ಅಂದರೆ ಅದು ಟ್ರ್ಯಾಕಲ್ಲಿ ಹತ್ತಿರ ಇದೆ. ಇದು ಸೂರ್ಯ ಅಂತ ಅಂದರೆ ಸೂರ್ಯನ ಪಕ್ಕದಲ್ಲೇ ಇದೆ, ಇಷ್ಟೇ ಟ್ರ್ಯಾಕ್ ಅದಕ್ಕೆ. ಅದ್ರ ಪಕ್ಕದಲ್ಲಿ ಶುಕ್ರ ಗ್ರಹ, ಅದಕ್ಕೆ ದೊಡ್ಡ ಟ್ರ್ಯಾಕ್ ಆಯಿತು. ಅದ್ರ ಪಕ್ಕದಲ್ಲಿ ಭೂಮಿ, ಅದಕ್ಕೆ ಇನ್ನೂ ದೊಡ್ಡ ಟ್ರ್ಯಾಕ್ ಆಯಿತು. ಟ್ರ್ಯಾಕ್ ಜಾಸ್ತಿ ಆಗ್ತಾ ಇಲ್ಲಿ ನೋಡ್ರಿ, ಸುತ್ತುವಿಕೆ ಡಿಸ್ಟೆನ್ಸ್ ಆಗ್ತಾ ಬರುತ್ತೆ. ಬುಧ 88 ದಿನದಲ್ಲಾದರೆ ಶುಕ್ರ 225 ದಿವಸ, ಭೂಮಿ 365 ದಿವಸ, ಮಂಗಳ 689 ದಿವಸ, ಎಲ್ಲ ಜಾಸ್ತಿ ಆಗ್ತಾಯಿದೆ. ಮಂಗಳ ಆದಮೇಲಂತೂ ಗುರು 11.9 ವರ್ಷ, ಶನಿ 29 ವರ್ಷ, ಯುರೇನಸ್ 84 ವರ್ಷ, ನೆಪ್ಚೂನ್ 165 ವರ್ಷ, ಪ್ಲೂಟೋ ಇದ್ದಾಗ 260 ವರ್ಷಗಳ ಕಾಲ ಇತ್ತು. ಅಂದರೆ ಒಂದು ರೌಂಡ್ ಬರೋದಕ್ಕೆ ಸೂರ್ಯನನ್ನು ಅಷ್ಟು ಟೈಮ್ ತೊಗೊಳ್ತಾವವು, ಬಿಕಾಸ್ ಟ್ರ್ಯಾಕ್ ದೂರ ಆಗ್ತಾ ಹೋಗುತ್ತೆ. ಬಟ್ ಇದಿದೆಯಲ್ಲ ಪರಿಭ್ರಮಣೆ, ರೊಟೇಷನ್ ಇದೆಯಲ್ಲ, ಇದು ಡಿಫ್ರೆನ್ಸ್ ಇರುತ್ತೆ. ಮರ್ಕ್ಯೂರಿ 59 ದಿವಸ ತೊಗೊಂಡ್ರೆ ಶುಕ್ರ ಇನ್ನೂ ಜಾಸ್ತಿ ತೊಗೋತಾನೆ, 243 ದಿವಸ. ಈಗ ಸೂರ್ಯನ ಪಕ್ಕದಲ್ಲಿ ಇಮಿಡಿಯೇಟ್ ಇರೋದೇ ನಮಗೆ ಬುಧ ಗ್ರಹ. ಬುಧ ಗ್ರಹ ಸೂರ್ಯನಿಗೆ ಭಾಳ ಹತ್ತಿರ, ಅದಾದಮೇಲೆ ಇರೋದು ಶುಕ್ರ. ಬಟ್ ಶುಕ್ರ ಗ್ರಹ ಹಾಟ್ ಪ್ಲ್ಯಾನೆಟ್, ಕೆಂಪು ಗ್ರಹ, ಹೆಚ್ಚು ಉಷ್ಣತೆ ಅಂತ ಯಾಕೆ ಕರಿತೀವಿ ಅಂದರೆ ನಿಧಾನಕ್ಕೆ ತಿರುಗುತ್ತದು. ಹಿಂಗೆ ತಿರುಗೋದ್ರಿಂದ ಸೂರ್ಯನ ಕಡೆ ಫೇಸ್ ಮಾಡಿಕೊಂಡು ಎಷ್ಟು 80 ದಿವಸ ಇರುತ್ತೆ ಒಂದೇ ಕಡೆ ಹಿಂಗೆ ನಿಧಾನಕ್ಕೆ. ಎಷ್ಟು ಬಿಸಿ ಆಗುತ್ತೆ ಈ ಪಾರ್ಟ್ ಅಂದರೆ ಯು ಕಾಂಟ್ ಇಮ್ಯಾಜಿನ್, ಅಷ್ಟು ಬಿಸಿ ಆಗುತ್ತೆ. ಈಗ ಸೂರ್ಯನಿಗೆ ಒಂದೇ ಕಡೆ ಕೈ ಕೊಟ್ಕೊಂಡು ಇದ್ಕೊಳ್ರಿ ಎಷ್ಟು ಹೀಟ್ ಆಗ್ತೀವಿ. ಅದೇ ಸೂರ್ಯನ ಆ ಕಡೆ ಈ ಕಡೆ ಓಡಾಡ್ಕೊಂತ ಬಿಸಿಲಲ್ಲಿ ಓಡಾಡ್ರಿ ನಿಮಗೆ ಅಷ್ಟು ಫೀಲ್ ಆಗಲ್ಲ. ಒಂದು ಕಡೆ ನಿಂತ್ಕೊಳ್ರಿ ಅಂದರೆ ದಟ್ ಈಸ್ ದ ರೀಸನ್. ವೀನಸ್ ಶುಕ್ರ ಸೂರ್ಯನಿಂದ 2ನೇ ದೂರದಲ್ಲಿದ್ದರೂ ಕೂಡ ಯಾಕೆ ಬಿಸಿ ಅಂದರೆ ಅದರ ರೊಟೇಷನ್ ಪೀರಿಯಡ್, ತಿರುಗುವ ಅವಧಿ, ಭ್ರಮಣೆಯ ಅವಧಿ ತುಂಬ ಸ್ಲೋ ಇದೆ ಕಂಪೇರ್ ಟು ಬುಧ ಗ್ರಹಕ್ಕೆ. ಅದೇ ಭೂಮಿಗೆ ಬರ್ರಿ 24 ಗಂಟೆ ಟಾಕ್ ಹಿಂಗೆ ತಿರುಗಿಬಿಡತ್ತೆ. ಹಿಂಗೆ ತಿರುಗೋ ಕಾರಣಕ್ಕೆ ಭೂಮಿನಲ್ಲಿ ಉಷ್ಣತೆ ಕಡಿಮೆ ಆಗೋಕ್ಕೆ ಕಾರಣ ಆಯಿತು. ಸೂರ್ಯಂಗೆ ಒಂದೇ ಮೈ ಕೊಟ್ಕೊಂಡು ನಿಂತ್ಕೊಂಡು ಬಿಸಿ ಮಾಡ್ಕೋತಾ ಇಲ್ಲ, ಅದು ತಿರುಗಿಬಿಡತ್ತೆ. ಸೂರ್ಯನ ಟೆಂಪ್ರೇಚರ್ ಜಾಸ್ತಿ ಆಯಿತು ಅನ್ನೋಷ್ಟಿಗೆ ಸೂರ್ಯನ ಇನ್ನೊಂದು ಮಗ್ಲಿಗೆ ಬರುತ್ತೆ, ಕತ್ಲಾಗ್ಬಿಡುತ್ತೆ, ಆ ಟೆಂಪ್ರೇಚರ್ ಡೌನ್ ಆಗ್ತಾ ಬರುತ್ತೆ 24 ಅವರ್ಸ್. ಮಂಗಳ ಗ್ರಹನೂ ಮೊರಾರ್ಲೆಸ್ 24 ಗಂಟೆನೇ ಇದೆ. ಜುಪಿಟರ್ ಶುಕ್ರ ಗ್ರಹ ಯಾಕೆ ತಣ್ಣಗಿದೆ ಅಂದರೆ 10 ಗಂಟೆಯಲ್ಲಿ ಅದು ಸುತ್ತಬಿಡತ್ತೆ ತನ್ನ ಕಕ್ಷೆಯಲ್ಲಿ ತಾನು. ಶನಿ ಗ್ರಹ 11 ಗಂಟೆ, ಯುರೇನಸ್ 17 ಗಂಟೆ, ನೆಪ್ಚೂನ್ 16 ಗಂಟೆ. ಹಾಗಾಗಿ ಇವೆಲ್ಲವೂ ಇಷ್ಟು ಫಾಸ್ಟಾಗಿ ಸುತ್ತೋದ್ರಿಂದ ಸೂರ್ಯನ ಟೆಂಪ್ರೇಚರ್ ಒಂದೇ ಡಿಸ್ಟೆನ್ಸ್ ದೂರ ಆಗಿದ್ದಾವೆ, ಜೊತೆಗೆ ರಪ್ ಅಂತ ಹಂಗೆ ಟಕ ರೊಟೇಟ್ ಆಗ್ತಿದ್ದಾವೆ. ಹಾಗಾಗಿ ಸೂರ್ಯನ ಉಷ್ಣತೆ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವಿಷ್ಟನ್ನು ಶೀತ ಗ್ರಹಗಳು ಅಂತ ಒಂದು ಕರಿತೀವಿ. ಒಂದು ಕಾರಣ ಡಿಸ್ಟೆನ್ಸು ಹೌದು, ನಂಬರ್ 2 ಕಾರಣ ತಕ್ಷಣವಾಗಿ ಸುತ್ತಾ ಇದ್ದಾವೆ, ಸೂರ್ಯನಿಗೆ ಭೂಮಿಗಿಂತ ಫಾಸ್ಟ್ ಇದೆ. 24 ಗಂಟೆ ಒಂದು ಹೆಲ್ದಿ ಟೈಮ್, 24 ಗಂಟೆ ವೇಗವಾಗಿ ಸುತ್ತೋದ್ರಿಂದ ಅವು ಶೀತದಿಂದ ಕೂಡಿದ್ದಾವೆ. 2 ರೀಸನ್, ಒಂದು ದೂರ ಇದ್ದಾವೆ, ನಂಬರ್ 2 ಬೇಗನೆ ಅವು ಭ್ರಮಣೆ ಮಾಡ್ಕೋತವೆ. ಇದು ಗೊತ್ತಿರಬೇಕು. ಈ ಚಾರ್ಟನ್ನು ಒಂದ್ಸರಿ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಕೆಳಗಡೆ PDF ಅಲ್ಲಿ ಇರುತ್ತೆ, ಕ್ಲೀನಾಗಿ ನೋಡ್ಕೊಳ್ರಿ. ಎಷ್ಟು ರೊಟೇಷನ್ ಪೀರಿಯಡ್ ಭ್ರಮಣಾವಧಿ, ಎಷ್ಟು ರೆವಲ್ಯೂಷನ್ ಪೀರಿಯಡ್ ಅನ್ನೋದು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಮುಂದೆ ಹೋಗೋಣ. 8 ಉಪಗ್ರಹಗಳ ಸಂಖ್ಯೆ ಅಂದರೆ ಗ್ರಹಗಳಾಯಿತು, ಗ್ರಹಗಳ ಉಪಗ್ರಹಗಳು. ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹ ಇಲ್ಲ, ಮೂನ್ಸ್. ಇದನ್ನು ಸ್ಯಾಟಲೈಟ್ ಅಂತಲೂ ಕೂಡ ಕರಿತೀವಿ. ಸ್ಯಾಟಲೈಟ್ ಅನ್ಬೇಕಾದ್ರೆ ನೀವು ಒಂದು ಪದ ಆ್ಯಡ್ ಮಾಡಲೇಬೇಕು, ನ್ಯಾಚುರಲ್ ಸ್ಯಾಟಲೈಟ್ ಅಂತ. ಯಾಕೆ ಸ್ವಾಭಾವಿಕ ಉಪಗ್ರಹ ಅಂತ ಕರಿತೀವಿ ಅಂದರೆ ನಾವು ಕೂಡ ಲಾಂಚ್ ಮಾಡ್ತಿದ್ವಿ, ಇಸ್ರೋದವರು ನಾಸಾದವ್ರು ಬಿಡ್ತೀವಿ, ಇವು ಸ್ಯಾಟಲೈಟ್ ಅಂತೀವಿ. ಹಂಗಾರೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಇಸ್ರೋ ಸ್ಯಾಟಲೈಟ್ ಆ್ಯಂಡ್ ಸೋಲಾರ್ ಸಿಸ್ಟಮ್ ಸ್ಯಾಟಲೈಟ್? ಅದನ್ನು ಐಡೆಂಟಿಫೈ ಮಾಡೋಕ್ಕೆ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ. ನ್ಯಾಚುರಲ್ ಸ್ಯಾಟಲೈಟ್ ಅಂದರೆ ಸ್ವಾಭಾವಿಕ ಉಪಗ್ರಹಗಳು, ನಾವು ಬಿಡೋವೆಲ್ಲ ಕೃತಕ ಉಪಗ್ರಹಗಳು. ಅದ್ರ ಬದಲಿಗೆ ಅರ್ಥ ಆಗಲ್ಲ ಅಂದರೆ ಸಿಂಪಲ್ ನಾವು ಇದನ್ನು ಮೂನ್ಸ್ ಅಂತ ಕರಿಬೋದು. ಮೂನ್ಸ್ ಅಂದರೆ ಚಂದ್ರ ಭೂಮಿಗಷ್ಟೇ ಇದೆ ಅನ್ನೋಕ್ಕೆ ಬರಲ್ಲ. ಬುಧಕ್ಕೆ ಯಾವುದು ಮೂನ್ ಇಲ್ಲ ಅಂದ್ಕೊಳ್ಳೋಣ, ನೋ ಇಶ್ಯೂಸ್. ಶುಕ್ರಕ್ಕೂ ಯಾವುದೇ ಮೂನ್ ಇಲ್ಲ, ನೋ. ಭೂಮಿಗೆ ಒಂದೇ ಒಂದು ಮೂನ್ ಇದೆ, ಹೆಸರು ನಿಮಗೆ ಗೊತ್ತು, ಚಂದ್ರ. ಮಂಗಳಕ್ಕೆ 2 ಮೂನ್ ಇದೆ. ಇವು ಪ್ರಶ್ನೆ ಕೇಳ್ತಾರೆ, ಮಂಗಳದ 2 ಮೂನ್ ಹೆಸರೇನು?
ಅದಾದ್ಮೇಲೆ ಕೇಳೋದು ಕಷ್ಟ, ಯಾಕೆಂದರೆ ಗುರುಗ್ರಹಕ್ಕೆ 97 ಚಂದ್ರಗಳಿದ್ದಾವೆ, ನ್ಯಾಚುರಲ್ ಸ್ಯಾಟಲೈಟ್ಸ್. ಶನಿ ಗ್ರಹಕ್ಕೆ 274, 274 ಆ್ಯಸ್ ಆ್ಯಂಡ್ ಟುಡೇ. ಇವತ್ತೇನು ಕ್ಲಾಸ್ ಮಾಡ್ತಾಯಿದ್ದೀನಿ ಇವತ್ತಿಗೆ, ಮತ್ತು ನಾಳೆ ಯಾವುದು ಇನ್ವೆಂಟ್ ಆಗ್ಬೋದು, ಯಾಕಂದರೆ ಇವನು ಇನ್ನೂ ಎಕ್ಸ್ಪ್ಲೋರ್ ಆಗ್ತಾನೇ ಇದ್ದಾವೆ. ಇಲ್ಲಿ ಯುರೇನಸ್ 29, ನೆಪ್ಚೂನ್ 16. ಇದು ಗ್ರಹಗಳಿಗಿರುವಂಥ ಉಪಗ್ರಹಗಳ ಸಂಖ್ಯೆ. ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಯಾವುದು? ಶನಿ. ಎರಡನೇ ಹೆಚ್ಚು ಗುರು 97. ಅತಿ ಕಡಿಮೆ ಬುಧ ಮತ್ತು ಶುಕ್ರ 00. ನಂಬರಲ್ಲಿ ಅತಿ ಕಡಿಮೆ ಅಂದರೆ ಭೂಮಿ ಒಂದೇ ಒಂದು, ಮತ್ತು ಉಳಿದವೆಲ್ಲವಕ್ಕೂ ಜಾಸ್ತಿ ಇದೆ. ಇದು ಉಪಗ್ರಹಗಳ ಸಂಖ್ಯೆ ಈ ಥರದಲ್ಲಿ ಇದೆ, ನಿಮಗೆ ಇದು ಗೊತ್ತಿರಬೇಕು. ಇದರ ಆಚೆಗೆ ಈಗಷ್ಟು ಹೇಳಿದೆ, ನೆಪ್ಚೂನಿಂದ ಆಚೆಗೆ ಬರುವಂಥವೆಲ್ಲ ಯಾವುದು? ಪ್ಲೂಟೋ ಕಿತ್ತಾಕಿದ್ವಿ. ಪ್ಲೂಟೋ ಜೊತೆಗೆ ಬೇರೆ ಬೇರೆ ಇವನ್ನೆಲ್ಲ ಕಂಡುಹಿಡಿದ್ರು ಆಕಾಶಕಾಯಗಳನ್ನ. ಅವನ್ನೆಲ್ಲ ಒಂದು ಕ್ಯಾಟಗರಿ ಮಾಡ್ತೀವಿ. ದಟ್ ಕ್ಯಾಟಗರಿ ಈಸ್ ಕುಬ್ಜ ಗ್ರಹಗಳು, ಡ್ವಾರ್ಫ್ ಪ್ಲ್ಯಾನೆಟ್ ಅಂತ. ಡ್ವಾರ್ಫ್ ಪ್ಲ್ಯಾನೆಟ್. ಡ್ವಾರ್ಫ್ ಪ್ಲ್ಯಾನೆಟ್ ಅಂತಂದರೆ ಅದು ಗ್ರಹಗಳಷ್ಟು ದೊಡ್ಡದಲ್ಲ, ಚಿಕ್ಕದಾಗಿದೆ. ಈಗ ನಾವು ಯಾವುದೋ ಒಬ್ಬ ವ್ಯಕ್ತಿ ಈ ರಿಯಾಲಿಟಿ ಶೋಗೆ ಅಲ್ಲಿ ನೋಡ್ತಿರ್ತೀವಲ್ಲ, ಇಷ್ಟಿಷ್ಟೇ ಕುಳ್ಳ ಬರ್ತಾ ಇರ್ತಾರೆ, ಅವ್ರನ್ನ ಕುಬ್ಜರು ಅಂತ ಕರಿತೀವಿ. ಕುಬ್ಜ ಅಂದರೆ ಡ್ವಾರ್ಫ್. ಯಾವ್ದ್ಯಾವುದಿದೆ? ಸೆರಸ್, ಆರ್ಕಸ್, ಪ್ಲೂಟೋ, ಹೊಮಿಯಾ, ಕ್ವಾರರ್, ಮೆಕ್ಮೆಕ್, ಗ್ಯಾಂಗಾಂಗ್, ಏರಿಸ್, ಸೆಡ್ನಾ. ಅಂದರೆ ಸೋಲಾರ್ ಸಿಸ್ಟಮಲ್ಲೇ ನಾವು 8 ನೋಡ್ತೀವಿ, ಇಲ್ಲಿ ಬಂದಾಗ ಇಲ್ಲಿ 9 ಇದ್ದಾವೆ. ಅಂದರೆ ಕುಬ್ಜಗ್ರಹಗಳ ಸಂಖ್ಯೆ ದೊಡ್ಡಕ್ಕಾಗ್ತಾನೆ ಇದೆ. ಇನ್ನೂ ಇದು ಸಂಶೋಧನಾ ಹಂತದಲ್ಲಿದೆ. ಪ್ಲೇಟೋ ಏನು ಮುಂಚೆ ಒಂದು ಗ್ರಹದ ಸ್ಥಾನಮಾನ ಹೊಂದಿತ್ತು, ಅದಕ್ಕೆ 5 ಉಪಗ್ರಹಗಳಿದ್ದಾವೆ. ಅದೇ ಹೈಯೆಸ್ಟು. ಕುಬ್ಜ ಗ್ರಹಗಳಲ್ಲಿ ಅತಿ ಹೆಚ್ಚು ಉಪಗ್ರಹ ಹೊಂದಿರೋದು ಪ್ಲೇಟೋ. ಆಮೇಲೆ ಹುಮಿಯಾದಲ್ಲಿ 2 ಉಪಗ್ರಹಗಳಿದ್ದಾವೆ, ಮೂನ್ಸ್, ಅದಕ್ಕೆ 2 ಇದೆ. ಇನ್ನು ಬೇರೆ ಬೇರೆ ಹೆಸರು ನಿಮಗೆ ಗೊತ್ತಿರಬೇಕು. ಸೆರೆಸ್, ಆರ್ಕಸ್, ಪ್ಲೇಟೋ, ಹೊಮಿಯಾ, ಕ್ವಾರರ್, ಮೆಕ್ಮೆಕ್, ಗ್ಯಾಂಗಾಂಗ್, ಏರಿಸ್ ಆ್ಯಂಡ್ ಸೆಡ್ನಾ. ಇವೆಲ್ಲವೂ ಕುಬ್ಜ ಗ್ರಹಗಳು. ಕುಬ್ಜ ಗ್ರಹಗಳು ಎಂದರೆ ನೆಪ್ಚೂನ್ ಆಚೆಗೆ ಕಂಡುಬರುವ ಆಕಾಶಕಾಯಗಳು ಗ್ರಹಗಳ ಸ್ವಭಾವವನ್ನು ಹೊಂದಿರುತ್ತವೆ. ಅವುಗಳನ್ನು ನಾವು ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹಗಳು ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಕುಬ್ಜ ಗ್ರಹಗಳಾದಮೇಲೆ ಇನ್ನೊಂದು ಪದ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಕ್ಷುದ್ರ ಗ್ರಹಗಳು. ನೋಡ್ರಿ, ಎರಡು ಒಂದೇ ಥರ ಇದೆ. ಅದು ಕುಬ್ಜ, ಇದು ಕ್ಷುದ್ರ. ಕ್ಷುದ್ರ ಗ್ರಹಗಳನ್ನ ಇಂಗ್ಲೀಷಲ್ಲಿ ಆಸ್ಟೆರಾಯ್ಡ್ಸ್ ಅಂತ ಕರಿತೀವಿ, ನಾಟ್ ಡ್ವಾರ್ಫ್ ಪ್ಲಾನೆಟ್ಸ್. ಅದಕ್ಕೆ ಡ್ವಾರ್ಫ್ ಪ್ಲಾನೆಟ್ ಅಂದ್ವಿ, ಇವಕ್ಕೆ ಆಸ್ಟೆರಾಯ್ಡ್ಸ್ ಅಂತೀವಿ. ಇಲ್ಲೇನು ಕಾಣ್ತಿದ್ದೀರಲ್ಲ ಈ ಥರ ಆಕಾಶಕಾಯಗಳು. ಹಾಗಾದ್ರೆ ಈ ಕ್ಷುದ್ರ ಗ್ರಹಗಳು ಎಲ್ಲಿರ್ತಾವೆ ಸರ್? ಕುಬ್ಜ ಗ್ರಹಗಳಂತೂ ನೆಪ್ಚೂನ್ ಆ ಕಡೆಗಿರೋವೆಲ್ಲ. ಅದು ವೇರ್ದ ಕ್ಷುದ್ರ ಗ್ರಹಗಳು. ಕ್ಷುದ್ರ ಗ್ರಹಗಳನ್ನು ಮಂಗಳ ಮತ್ತು ಗುರು ನಡುವೆ. ಈಗ ನಾವು ಪ್ಲಾನೆಟರಿ ನೋಡಿದ್ವಿ, ಇಲ್ಲಿ ಬುಧ ಗ್ರಹದ ಟ್ರ್ಯಾಕ್ ಇದೆ, ಶುಕ್ರ ಗ್ರಹದ ಟ್ರ್ಯಾಕ್ ಇದೆ, ಭೂಮಿಯ ಟ್ರ್ಯಾಕ್ ಇದೆ, ಮಂಗಳದ ಟ್ರ್ಯಾಕ್ ಇದೆ, ಗುರುನ ಟ್ರ್ಯಾಕ್ ಇದೆ. ಈ ಮಂಗಳ ಮತ್ತು ಗುರು ಈ ಎರಡರ ಮಧ್ಯದಲ್ಲಿ ಆಕಾಶಕಾಯಗಳು ಕಂಡು ಬರ್ತಾವೆ. ಚೋಟ 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 ಡಾಟ್, ಈ ಥರ ರಾಕಿ ಪೀಸ್ಗಳು. ಇವನ್ನು ನಾವು ಬೇರೆ ಕಡೆ ಕಂಡು ಬರಲ್ಲ. ಈ 2 ಬೆಲ್ಟಲ್ಲೇ ಮಂಗಳ ಗ್ರಹ, ಭೂಮಿಯ ನೆಕ್ಸ್ಟ್ ಮಂಗಳ ಇದೆ, ಮಂಗಳ ಮತ್ತು ಗುರು ನಡುವಿನ ಬೆಲ್ಟಲ್ಲಿ ಇವು ಕಂಡು ಬರ್ತವೆ. ಇವನ್ನು ನಾವು ಕ್ಷುದ್ರ ಗ್ರಹಗಳು, ಆಸ್ಟೆರಾಯ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಟ್ರೋಜಾನ್ಸ್. ಇವು ಕೂಡ ಆಕಾಶಕಾಯಗಳೇ, ಕ್ಷುದ್ರ ಗ್ರಹಗಳ ಟೈಪಲ್ಲಿ ಇರ್ತವೆ, ಬಟ್ ಇವು ಐಸಿ ಆಗಿರ್ತವೆ. ಗ್ರಹ ಅಥವಾ ಉಪಗ್ರಹಗಳ ಕಕ್ಷೆ, ಉಪಗ್ರಹಗಳ ಕಕ್ಷೆ ನಡುವೆ ವಿಶೇಷವಾಗಿ ಎಕ್ಸಾಮಲ್ಲಿ ಕೇಳಿರೋದು L4 L5 ಲೈನ್ ಅಂತ ಕರಿತೀವಿ, ಲ್ಯಾಂಗ್ರಾಜಿನ್ ಲೈನ್ ಅಂತ ಕರಿತೀವಿ. ಇಲ್ಲೇನಿಲ್ಲ, ಲ್ಯಾಂಗ್ರಾಜಿನ್ ಲೈನ್. ಲ್ಯಾಂಗ್ರಾಜಿನ್ 4, ಲ್ಯಾಂಗ್ರಾಜಿನ್ 5 ನಡುವೆ ಹೆಚ್ಚಾಗಿ ಕಂಡು ಬರೋದು. ವಿಶೇಷವಾಗಿ ಗುರುಗ್ರಹಗಳಿಗೆ ಕಂಡು ಬರುತ್ತೆ. ಬೇರೆ ಕಡೆನೂ ಇದೆ, ಅದಕ್ಕೆ ಹೇಳೋದು ಇದು ಗುರು ಅಂತ ಮೆನ್ಷನ್ ಮಾಡಿಲ್ಲ. ಗ್ರಹ ಉಪಗ್ರಹಗಳ ಲ್ಯಾಂಗ್ರಾಜಿನ್ ಕಕ್ಷೆಯನ್ನೇ ಅನುಸರಿಸುವ, ಅಂದರೆ ಇವೇನು ಸುತ್ತುತ್ತಾ ಇರ್ತಾವಲ್ಲ ಚಂದ್ರಗ್ರಹ, ಅವೆಲ್ಲ ಅದೇ ಕಕ್ಷೆಯಲ್ಲೇ ಸುತ್ತುತ್ತಾ ಇರ್ತವೆ. ಬಟ್ L4 L5, ಲ್ಯಾಂಗ್ರಾಜಿನ್ 4 ಲ್ಯಾಂಗ್ರಾಜಿನ್ 5 ಅಲ್ಲಿ ಹೆಚ್ಚಿಗೆ ಕಂಡು ಬರ್ತವೆ. ಇವನ್ನ ಟ್ರೋಜನ್ಸ್ ಅಂತ ಕರಿತೀವಿ. ಟ್ರೋಜನ್ಸ್ ಈಗ ನಿಮಗೆ ಅರ್ಥ ಆಯಿತು. ಕುಬ್ಜ ಗ್ರಹಗಳು ನೆಪ್ಚೂನಿಂದ ಆ ಕಡೆ ಇದ್ದಾವೆ, ಕ್ಷುದ್ರ ಗ್ರಹಗಳು ಗುರು ಮಂಗಳ ನಡುವೆ ಇದ್ದಾವೆ. ವೆರಿಸ್ ಟ್ರೋಜನ್ಸ್ ಅಂದರೆ ಗ್ರಹ ಮತ್ತು ಉಪಗ್ರಹಗಳ ಲ್ಯಾಂಗ್ರಾಜಿನ್ ಲೈನ್, ಅಂದರೆ ಅದೇ ಲೈನನ್ನು ಅನುಸರಿಸ್ತವೆ. ಸ್ಪೆಷಲಿ ಗುರುಗ್ರಹ, ಭೂಮಿ ಇಂಥ ಕಡೆನೂ ಈ ಕಂಡು ಬರುತ್ತೆ. ದಿಸ್ ಈಸ್ ಟ್ರೋಜನ್ಸ್ ಅಂತ ಕರಿತೀವಿ, ಚಿಕ್ಕ ಚಿಕ್ಕ ಆಕಾಶಕಾಯಗಳು. ಇನ್ನೊಂದು ಸೆಂಟಾರ್ಸ್. ಸೆಂಟಾರ್ಸ್ ಅಂದರೆ ಈ ಲ್ಯಾಂಗ್ರಾಜಿನ್ ಕಕ್ಷೆಯಲ್ಲಿ ನಾವು ಇದನ್ನು ನೋಡಿದ್ವಿ,
ಟ್ರೋಜನ್ ಬೆಲ್ಟ್ ಅಂತ ಇರುತ್ತೆ ಗುರುಗ್ರಹದ ಹತ್ರ. ಹೆಚ್ಚಾಗಿ ಗುರುಗ್ರಹದ ಬೆಲ್ಟಲ್ಲಿ ಟ್ರೋಜನ್ಸ್ ಕಂಡು ಬರುತ್ತೆ. ಆ ಟ್ರೋಜನ್ಸ್ ಬೆಲ್ಟ್ ಆಚೆಗೆ, ಗುರುಗ್ರಹದ ಕಕ್ಷೆ ಆಚೆಗೆ, ಅದರ ಆಚೆಗೆ ಒಂದು ಕೈಪರ್ ಅಂತ ಒಂದು ಬೆಲ್ಟ್ ಬರುತ್ತೆ. ಕೈಪರ್ ಬೆಲ್ಟಿನ ಒಳಗೆ, ಅಂದರೆ ಟ್ರೋಜನ್ ಬೆಲ್ಟಿನ ಹೊರಗೆ, ಕೈಪರ್ ಬೆಲ್ಟಿನ ಒಳಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ಟ್ರೋಜನ್ ಬೆಲ್ಟ್, ಇದು ಕೈಪರ್ ಬೆಲ್ಟ್. ಈ ಮಧ್ಯದಲ್ಲಿ ಕಂಡು ಬರೋಂಥವನ್ನ ನಾವು ಸೆಂಟಾರ್ಗಳು ಅಂತ ಕರಿತೀವಿ. ಇವು ಒಂಥರ ಆಕಾಶಕಾಯಗಳು. ಹಿಂದೆ ಎಕ್ಸಾಮಲ್ಲಿ ಕುಬ್ಜಗ್ರಹ, ಕ್ಷುದ್ರಗ್ರಹ ಕೇಳಿ ಕೇಳಿ ಸಾಕಾಗಿದೆ. ಸ್ವಲ್ಪ ಮುಂದುವರೆದು ಟ್ರೋಜನ್ಸ್ ಎಲ್ಲಿರುತ್ತೆ, ಸೆಂಟಾರ್ಸ್ ಎಲ್ಲಿರುತ್ತೆ ಅಂದರೆ, ಸೆಂಟಾರ್ಗಳು ಟ್ರೋಜನ್ ಬೆಲ್ಟ್ ಆ ಕಡೆಗೆ, ಕೈಪರ್ ಬೆಲ್ಟ್ ಈಚೆ ಕಡೆಗೆ ಕಂಡು ಬರುತ್ತೆ. ಹಾಗಾದ್ರೆ ವಾಟ್ ಈಸ್ ಕೈಪರ್ ಬೆಲ್ಟ್? ಕೈಪರ್ ಬೆಲ್ಟ್ ಅಂತಂದರೆ ನೆಪ್ಚೂನ್ ಗ್ರಹದ ಆಚೆಗೆ ಕಂಡು ಬರೋದು. ಅಂದರೆ ನಿಮಗೀಗ ಇದು ಅರ್ಥ ಆಯಿತು, ಯಾವುದು ಸೆಂಟಾರ್ಗಳು ಗುರುಗ್ರಹದಿಂದ ಆಚೆಗಿರಬೇಕು. ಇಲ್ಲಿಂದ ಈಚೆಗಿದೆ, ಜುಪಿಟರ್ಗಿಂತ ಈಚೆಗೆ, ನೆಪ್ಚೂನಿಂದ ಒಳಗಡೆ ಇದೆ. ಇವನ್ನು ನಾವು ಎಂತ ಕರೆದ್ವಿ? ಸೆಂಟಾರ್ಗಳು ಅಂತ ಕರೆದ್ವಿ. ಇಲ್ಲಿರೋನ ಸೆಂಟಾರ್. ಈಗ ನಾವು ನೋಡ್ತಾ ಇದ್ದೀವಿ ಕೈಪರ್ ಬೆಲ್ಟ್. ಕೈಪರ್ ಬೆಲ್ಟ್ ಅಂದರೆ ನೆಪ್ಚೂನ್ ಗ್ರಹದ ಆಚೆಗೆ, ನೆಪ್ಚೂನ್ಗಿಂತ ಹೊರಗಿರುವಂಥ ಮೈನರ್ ಪ್ಲ್ಯಾನೆಟ್ಗಳ ಗುಂಪು, ಚಿಕ್ಕ ಗ್ರಹಗಳ ಗುಂಪು. ಇದನ್ನು ಕುಬ್ಜ ಗ್ರಹನಲ್ಲ, ಮತ್ತೆ ಮೈನರ್ ಪ್ಲಾನೆಟ್ ನೋಡ್ರಿ ಎಷ್ಟಿದೆ, ಚಿಕ್ಕ 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 ಚಿಕ್ಕದಾಗಿದ್ದಾವೆ. ಇವನ್ನು ನಾವು ಕೈಪರ್ ಬೆಲ್ಟ್ ಅಂತೀವಿ. ಕೈಪರ್ ಬೆಲ್ಟು ಹೆಚ್ಚು ಕಡಿಮೆ ಪ್ಲೋಟೋ ಕೂಡ ಕೈಪರ್ ಬೆಲ್ಟಲ್ಲೇ ಬರುತ್ತೆ. ನೆಪ್ಚೂನಿಂದ ಆಚೆಗಿರೋವೆಲ್ಲದನ್ನು ಕೂಡ ವಿ ಕಾಲ್ಡ್ ಕೈಪರ್ ಬೆಲ್ಟ್. ಕೈಪರ್ ಅಂದರೆ KIPR ಅಲ್ಲ, KUIPR ಬೆಲ್ಟ್ ಅಂತ ಕರಿತೀವಿ. ಇದಿಷ್ಟು. ಅಲ್ಲಿಗೆ ನೀವು ಬರೀ ಕ್ಷುದ್ರಗ್ರಹ, ಕುಬ್ಜ ಗ್ರಹಗಳು ತಿಳಿಸಿ ಸಾಲಲ್ಲ, ಟ್ರೋಜಾನ್ಸ್, ಸೆಂಟಾರ್ಸ್ ಆ್ಯಂಡ್ ದೆನ್ ಕೈಪರ್ ಬೆಲ್ಟ್ ಇಷ್ಟನ್ನು ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒಂದು ಬರೋಣ, ಊರ್ಟ್ ಕ್ಲೌಡ್ ಅಂತ. ಊರ್ಟ್ ಕ್ಲೌಡ್ ಅಂದ್ರೇನು? ಕೈಪರ್ ಬೆಲ್ಟ್ ಆಚೆಗಿಂದು, ಅಂದರೆ ಸೌರವ್ಯೂಹದ ಗಡಿಯಾದ ಹಿಮಪದರ. ಸೋಲಾರ್ ಸಿಸ್ಟಮ್ ಅಲ್ಲಿಗೆ ಮುಗಿದೋಯ್ತಪ್ಪ, ಎಂಡ್, ದಟ್ ಇಸ್ ಎಂಡ್ ಆಫ್ ದ ಝೋನ್. ಅಲ್ಲೂ ಒಂದು ಮೋಡದಾಕಾರದ ಆಕಾಶಕಾಯ ಕಂಡು ಬರ್ತವೆ ಚಿಕ್ಕ ಚಿಕ್ಕದಾಗಿ, ಅವನ್ನು ಹಿಮಪದರ ಅಂತ ಕರಿತೀವಿ. ಕೈಪರ್ ಬೆಲ್ಟ್ ಆಚೆಗಿದೆ. ಈಗ ವಾಪಸ್ ಹೋಗ್ತಾ ಬರೋಣ. ಊರ್ಟ್ ಕ್ಲೌಡ್ ಇಸ್ ಡೆಡ್ ಎಂಡ್. ಊರ್ಟ್ ಕ್ಲೌಡಿಂದ ಹಿಂದೆ ಬಂದರೆ ಕೈಪರ್ ಬೆಲ್ಟ್, ಕೈಪರ್ ಬೆಲ್ಟಿಂದ ಹಿಂದೆ ಬಂದರೆ ಸೆಂಟಾರ್ಸ್, ಸೆಂಟಾರ್ಸಿಂದ ಹಿಂದೆ ಬಂದರೆ ಟ್ರೋಜನ್ಸ್, ಟ್ರೋಜನ್ಸಿಂದ ಹಿಂದೆ ಬಂದರೆ ನಾವು ಕ್ಷುದ್ರಗಳು, ಆಸ್ಟೆರಾಯ್ಡ್ಸ್. ಕ್ಲಿಯರ್ ಮಾಡೋಣ ಈಗ. ಕ್ಷುದ್ರಗ್ರಹ ಗುರು ಮಂಗಳ ನಡುವೆ, ಗುರು ಮಂಗಳದ ಗುರುವಿನ ಆಚೆಗೆ ಕಂಡು ಬರೋಂಥದ್ದೇ ನಾವು ಟ್ರೋಜನ್ಸ್ ಅಂತ ಕರಿತೀವಿ. ಕೆಲವೊಂದು ಭೂಮಿ ಹತ್ರನೂ ಬರ್ತವೆ, ಬಟ್ ಇದನ್ನು ಜನರಲೈಸ್ ಆಗಿ ಗುರುವಿನ ಆಚೆಗೆ ಕರಿತೀವಿ. ಅದರ ಆಚೆಗೆ ಹೋದರೆ ಸೆಂಟಾರ್ ಬೆಲ್ಟು, ಸೆಂಟಾರ್ ಬೆಲ್ಟ್ ಆದಮೇಲೆ ಕೈಪರ್ ಬೆಲ್ಟು, ಕೈಪರ್ ಬೆಲ್ಟ್ ಆದಮೇಲೆ ಇಟ್ ಇಸ್ ಕಾಲ್ಡ್ ಊರ್ಟ್ ಕ್ಲೌಡ್. ಇಟ್ ಇಸ್ ಅ ಡೆಡ್ ಎಂಡ್ ಆಫ್ ಸೋಲಾರ್ ಸಿಸ್ಟಮ್. ಕೈಪರ್ ಬೆಲ್ಟಿನ ಆಚೆಗಿರುತ್ತೆ. ನೀವು ಇದನ್ನು ಏನು ಮಾಡಬೇಕು ಈಗಲೇ ಅಂದರೆ, ಒಂದು ನೋಟ್ಬುಕ್ ತೊಗೊಂಡು ಮಾರ್ಕ್ ಮಾಡಿಕೊಡ್ರಿ, ಯಾವುದು ಫಸ್ಟ್, ಯಾವುದು ಸೆಕೆಂಡ್, ಯಾವುದು ಥರ್ಡ್, ಊರ್ಟ್ ಕ್ಲೌಡ್ ಲಾಸ್ಟ್, ಊರ್ಟ್ ಕ್ಲೌಡ್ ಹಿಂದೆ ಕೈಪರ್ ಬೆಲ್ಟ್, ಕೈಪರ್ ಬೆಲ್ಟ್ ಹಿಂದೆ ಯಾವುದು, ಅದರಿಂದ ಯಾವುದು, ಒಂದು ಮಾರ್ಕ್ ಮಾಡಿಕೊಂಡು ರಿವೈಂಡ್ ಮಾಡಿಕೊಳ್ರಿ. ಆಟೋಮೆಟಿಕ್ಲಿ ನಿಮಗೆ ಇದು ನೆನಪಿರುತ್ತೆ, ಇದನ್ನು ಮರಿಬಾರ್ದು. ನೆಕ್ಸ್ಟ್ ಸ್ನೇಹಿತರೆ, ಧೂಮಕೇತುಗಳು. ಇದೇನು? ಊರ್ಟ್ ಕ್ಲೌಡ್ ಮುಗಿದೋಯ್ತಲ್ಲ, ಡೆಡ್ ಎಂಡ್, ಮತ್ತೆ ಎಲ್ಲಿಗೆ ಹೋಗ್ತೀರಾ? ಇವು ಊರ್ಟ್ ಕ್ಲೌಡಲ್ಲಿ ಆ ಕಡೆಗಿಲ್ಲ, ಸೋಲಾರ್ ಸಿಸ್ಟಮ್ ಒಳಗಡೆ ಎಲ್ಲಿ ಬೇಕಲ್ಲಿ ಓಡಾಡ್ತಿರ್ತವೆ. ದಿಸ್ ಇಸ್ ಎ ಪ್ರಾಬ್ಲಮ್. ಸಾಮಾನ್ಯ ನಗರ ಗಾತ್ರದ ಒಂದು ಸಿಟಿ ಸೈಜಲ್ಲಿರುವಂಥ ಹಿಮರೂಪದ ಕಾಯಗಳು, ಐಸಿ ಬಾಡಿ ಅದು, ಬಟ್ ಅವು ಸ್ಪೀಡಲ್ಲಿ ಹೋಗೋ ಹೊರತಕ್ಕೆ ಅದ್ರ ಹಿಂದ್ಗಡೆ ಟೈಲ್ ಕ್ರಿಯೇಟ್ ಆಗತ್ತೆ. ಟೈಲ್ ಅಂದರೆ ಮುಂದ್ಗಡೆ ಕೋಮಾ, ಮುಂದ್ಗಡೆ ಹೆಡ್, ಹಿಂದ್ಗಡೆ ಬಾಲ. ಇಲ್ಲಿ ನೋಡ್ರಿ, ದಿಸ್ ಇಸ್ ಕೋಮಾ, ಈ ಕಡೆ ಟೈಲು. ಬೆಂಕಿ ಉಗುಳ್ತಾ ಇರ್ತವೆ, ಹಿಂದ್ಗಡೆ ಬೆಂಕಿ, ಮುಂದ್ಗಡೆ ಹೆಡ್. ಈ ಥರದ ಒಂದು ಬಾಡಿಗಳಿಗೆ ಕಾಮೆಟ್ಸ್ ಅಥವಾ ಧೂಮಕೇತುಗಳು ಅಂತ ಕರಿತೀವಿ. ಇವು ಹೆಚ್ಚು ಕಡಿಮೆ ಸಿಟಿ ಸೈಜ್ ಇರುತ್ತೆ. ಅವೇನಾದರೂ ಬಂದು ಹೊಡಿತು ಅಂದರೆ ಭೂಮಿಗೆ, ಅಕಸ್ಮಾತ್ ಅವು ಯಾವುದೋ ಪಾತಲ್ಲಿ ಬರ್ತಾ ಮಿಸ್ ಆಗಿ ಭೂಮಿಯ ಗ್ರಾವಿಟಿ ಸಿಕ್ಕಿ ಹೊಡಿತು ಅಂದರೆ ದೊಡ್ಡ ದೊಡ್ಡ ಕಂದಕಗಳೇ ಸೃಷ್ಟಿಯಾಗ್ತವೆ. ಯುರೋಪ್ನಲ್ಲಿ, ರಷ್ಯಾದಲ್ಲಿ ಕೆಲವು ಕಂದಕಗಳನ್ನು, ಈ ಥರದನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ ಸ್ನೇಹಿತರೆ, ಇದು ಧೂಮಕೇತುಗಳ ಕಥೆ. ನೆಕ್ಸ್ಟ್ ಬರೋಣ. ಧೂಮಕೇತುಗಳು ಸೂರ್ಯನನ್ನು ಸುತ್ತುವ ಹೆಪ್ಪುಗಟ್ಟಿದ ಅನಿಲಗಳು. ಇದೇನು ಐಸ್ ಅಂದ್ಕೊಳ್ಳಿ ಏನಲ್ಲ, ಅದೇ ತಣ್ಣನೆಯ ಕಾರಣಕ್ಕೆ ಅನಿಲಗಳು ಐಸ್ ಆಗ್ತವೆ. ಈಗ ಎಲ್ ಪಿ ಜಿನ ತುಂಬ ಶೈತ್ಯೀಕರಿಸಿದ್ರೆ ಗಟ್ಟಿಯಾಗಿಬಿಡುತ್ತದು. ಆ ಥರದಲ್ಲಿ ಹೆಪ್ಪುಗಟ್ಟಿದ ಅನಿಲಗಳು ಕಲ್ಲು, ಧೂಳಿನ ಕಣಗಳನ್ನು ಕೂಡಿದ ಹಿಮದ ಚೆಂಡುಗಳಾಗಿದ್ದಾವೆ.
ಇವು ಸಣ್ಣ ಗಾತ್ರದಾಗಿರ್ತವೆ, ಭಾಳ ಇಲ್ಲ ಅಂದರೆ ಅಷ್ಟು ಡೆನ್ಸ್ ಆಗಿರುತ್ತೆ. ಮೂಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ಹಿಂದ್ಗಡೆ ಬಾಲ ಬೆಳ್ಕೊಳ್ಳುತ್ತೆ, ಬಾಲ ಬೆಂಕಿ ರೂಪದಲ್ಲಿರುತ್ತೆ. ಇವು ಕೈಪರ್ ಬೆಲ್ಟು, ಊಟ್ ಮೋಡದಲ್ಲಿ ಕೂಡ ಸುತ್ತುತ್ತಾ ಇರ್ತವೆ. ಶತಕೋಟಿ ಧೂಮಕೇತುಗಳಿದ್ದಾವೆ ಅಂತ ಹೇಳ್ತಾರೆ, ಎಲ್ಲ ಕಡೆನಿದ್ದಾವೆ. ಈ ಕಡೆನೂ ಬಂದು ಹೋಗ್ತಾ ಇರ್ತವೆ, ಸೋಲಾರ್ ಸಿಸ್ಟಮಲ್ಲಿ ಸುತ್ತೊಡಿತಿರ್ತವೆ. ಸುಮಾರು 4000ಕ್ಕಿಂತ ಹೆಚ್ಚು ಧೂಮಕೇತುಗಳು ಕಂಡು ಬರುತ್ತೆ. ಬಟ್ ನಮಗೆ ಹೆಚ್ಚಾಗಿ ಎಕ್ಸಾಮಲ್ಲಿ ಕೇಳೋದು ಹ್ಯಾಲಿ ಧೂಮಕೇತು ಎಲ್ಲಿದೆ, ಭೂಮಿಯ ಬಳಿ ಬರುತ್ತದೆ ಇದು, ದಟ್ ರೀಸನ್ ಕೇಳ್ತಾರೆ. 75-76 ವರ್ಷಕ್ಕೆ, ಭಾಳಷ್ಟು ಬಾರಿ 76 ವರ್ಷ ರೌಂಡ್ ಅಪ್ ಮಾಡ್ಕೊಳ್ರಿ. ಬಟ್ 75 to 76 ಇಯರ್ಗೆ ಇದು ಪ್ರತಿ 75-76 ವರ್ಷಕ್ಕೊಂದ್ಸರಿ ಅದು ತನ್ನ ಪಾತ್ ಇದೆ, ಆ ಪಾತಲ್ಲಿ ಹಿಂಗೆ ಸುತ್ಕೊಂಡು ಬರ್ಬೇಕಾದ್ರೆ ಭೂಮಿ ಹತ್ರ ಬರೋಕ್ಕೆ 76 ವರ್ಷ ಆಗಿರುತ್ತೆ. 1986ರಲ್ಲಿ ಕಂಡು ಬಂದಿದೆ, ನಿಮ್ಮ ಕಾಲದ ಹಿಂದೆ. ಅಂದರೆ ಮುಂದೆ ನೀವು ನೋಡ್ಬೋದು ಅಂದರೆ 2061ನಲ್ಲಿ ಇದನ್ನು ಮತ್ತೆ ನಾವು ನೋಡಬಹುದು. ನಾವು ಭೂಮಿ ಬಳಿ ಧೂಮಕೇತು ಬರುತ್ತೆ. ದಿಸ್ ಹ್ಯಾಲಿ ಧೂಮಕೇತು ಕ್ಯಾನ್ ವಿಸಿಬಲ್ ಇನ್ ದ ನೈಟ್ ನೆಕೆಡ್ ಐ, ಬೆರಿಗಣ್ಣಿನಲ್ಲೇ ನೋಡ್ಬೋದಾಗಿದೆ. ಸ್ನೇಹಿತರೆ, ಉಲ್ಕೆಗಳು ಅಂದರೆ ಇದು ಇನ್ನೊಂದು ಥರ ಫಾರ್ಮ್ಯಾಟ್. ಇದು ಧೂಮಕೇತುಗಳ ಟೈಪ್ ಅಲ್ಲ, ಸೌರವ್ಯೂಹದ ಆಕಾಶಕಾಯಗಳು. ಯಾವುದೋ ಬಾಡಿಗಳು ಅಲ್ಲಿ ಇಲ್ಲಿ ಸುತ್ತಾ ಇರ್ತವೆ, ಹಿಂಗೆ ಸುತ್ತುತ್ತಾ ಇರ್ಬೇಕಾದ್ರೆ ಭೂಮಿ ವಾತಾವರಣಕ್ಕೆ ಬಂದ್ಬಿಡ್ತಾವೆ. ಕೆಲವೊಮ್ಮೆ ಭೂಮಿಯ ಗ್ರಾವಿಟೇಷನಲ್ ಇದಕ್ಕೆ ಈಗ ಬಂದ್ಕೊಳ್ಳೋ ಭೂಮಿ ಮೇಲೆ ಬೀಳಕ್ಕೆ ಬಂದ್ಬಿಡ್ತಾವೆ. ನಿಮಗೆ ಅನ್ಸ್ಬೋದು, ಸೋರ್ ಅಂಥ ದೊಡ್ಡ ಬಾಡಿ ಏನಾರು ನಮ್ಮ ಮನೆ ಬಿಲ್ಡಿಂಗ್ ಮೇಲೆ ಬಿದ್ದರೆ ಬಿಲ್ಡಿಂಗ್ ಎಲ್ಲ ಹೋಗ್ಬಿಡುತ್ತಲ್ಲ, ನಮ್ಮ ಊರ ಮೇಲೆ ಬಿದ್ದರೆ ಊರೆಲ್ಲ ಬ್ಲಾಸ್ಟ್ ಆಗುತ್ತಲ್ಲ. ಭೂಮಿಯ ಏನು ಝೋನ್ ಇದೆ, ಇದು ಮುಂದೆ ಪಾಠ ಮಾಡ್ತಾ ಗೊತ್ತಾಗತ್ತೆ. ಸುಮಾರು 36,000 ಕಿಲೋಮೀಟರ್ವರೆಗೂ ಭೂಮಿಯ ಅಟ್ಮಾಸ್ಫಿಯರ್ ಬರುತ್ತೆ, ಅಟ್ಮಾಸ್ಫಿಯರ್ನಕ್ಕಿಂತ ವಲಯ ಬರುತ್ತೆ. ಆ 36,000 ಕಿಲೋಮೀಟ್ರಲ್ಲಿ ಹಿಂಗೆ ಬರ್ತಾ ಅಷ್ಟು ದೂರ ಬರೋಷ್ಟೊತ್ತಿಗೆ ಅದು ಏರೋಡೈನಾಮಿಕ್ ಹೀಟ್ ಅಂತ ಕ್ರಿಯೇಟ್ ಆಗಿ ಬೆಂಕಿ ಹತ್ಕೊಂಡು ಬೂದಿ ಬಂದು ಬಿದ್ದಿರತ್ತೆ. ಅಂದರೆ ಎವ್ರಿ ಡೇ ಸಮ್ ಉಲ್ಕೆಗಳು ಭೂಮಿ ಮೇಲೆ ಬೀಳ್ತಾನೆ ಇದ್ದಾವೆ. ಬಟ್ ಅವ್ಯಾವು ಹಾನಿಕಾರಕ ಅಲ್ಲ, ಯಾಕಂದರೆ ಆ ಏರೋಡೈನಾಮಿಕ್, ಆ 36,000 ಕಿಲೋಮೀಟ್ರ್ ಹಿಂಗೆ ಬರೋ ಸ್ಪೀಡ್ ಹೊಡ್ತಕ್ಕೆ ಬೆಂಕಿ ಹತ್ಕೊಂಡು ಉರಿದೋಗ್ತವೆ, ಬೂದಿ ಮಾತ್ರ ಬಂದು ನಮ್ಮ ಭೂಮಿಯನ್ನು ತಲುಪುತ್ತೆ. ಈ ಥರ ರಾತ್ರಿ ಆಕಾಶದಲ್ಲಿ ಯಾವುದೋ ಬೆಂಕಿ ಕಿಡಿ ಬಿದ್ದಂಗೆ ಕಾಣ್ತಾ ಇರುತ್ತೆ ನಮಗೆ. ದಟ್ ಈಸ್ ಅ ಮೆಟರ್ಸ್ ಅಥವಾ ಉಲ್ಕೆಗಳು ಅಂತ. ಧೂಮಕೇತುಗಳು ಅವು ಬೃಹತ್ ಗಾತ್ರದವು, ಅವು ಅಪ್ಪಳಿಸೋದು ಭಾಳ ಡೇಂಜರ್, ಭಾಳ ಅಪರೂಪ. ಆಗಲ್ಲ ಅಂತಲ್ಲ, ಆಗಿದೆ ಹಿಂದೆಲ್ಲ. ಬಟ್ ಉಲ್ಕಾಪಾತ ಅಂತ ಕರಿತೀವಿ, ಆಗ್ತಾ ಇರತ್ತೆ. ಸಮ್ ಟೈಮ್, ಸ್ಪೆಷಲ್ ಟೈಮಲ್ಲಿ ಉಲ್ಕೆಗಳು ಎಷ್ಟು ದೊಡ್ಡ ಗಾತ್ರದ ಬಂದರೆ ಭೂಮಿ ತಲುಪೋತಿಗೆ ಪೂರ್ತಿ ಉರಿದು ಹೋಗದೆ ದೊಡ್ಡ ಉಲ್ಕೆಗಳು ಬಂದು ಭೂಮಿಗೆ ಅಪ್ಪಳಿಸಿದ ಇತಿಹಾಸ ಕೂಡ ಇದೆ. ಡೈನೋಸಾರ್ಗಳ ನಾಶದ ಟೈಮಲ್ಲಿ ಉಲ್ಕಾಪಾತ ಆಗಿತ್ತು ಅನ್ನುವಂಥ ಒಂದು ಪ್ರಾಕಲ್ಪ, ಅದಕ್ಕೇನು ಎವಿಡೆನ್ಸ್ ಇಲ್ಲ, ಹೇಳ್ತಾರೆ. ಓಕೆ, ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ಧ್ರುವ ಪ್ರಭೆ. ಸೌರಗಾಳಿ ಮತ್ತು ಚಾರ್ಜ್ಡ್ ಪಾರ್ಟಿಕಲ್ಗಳ ಕಾರಣದಿಂದ ಸೂರ್ಯನಿಂದ ಒಂದು ಶಕ್ತಿ ಬರ್ತಾ ಇರುತ್ತಲ್ಲ, ಅದ್ರ ಜೊತೆ ಸೌರಗಾಳಿ ಅಂದರೆ ಬೆಳಕು ಹಿಂಗೆ ಬರ್ತಾ ಇರುತ್ತಲ್ಲ, ಅದು ಚಾರ್ಜ್ಡ್ ಪಾರ್ಟಿಕಲ್ ಆಗಿ ಮ್ಯಾಗ್ನೆಟೋಸ್ಪಿಯರ್, ಏನು ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ ಕಾಂತೀಯ ವಲಯ ಅಂತೀವಿ, ಅಲ್ಲಿಯ ಸೌರಗಾಳಿ ಮ್ಯಾಗ್ನೆಟೋಸ್ಪಿಯರ್ ಹಿಂಗೆ ಸೇರಿಕೊಂಡು ಏನು ಸೃಷ್ಟಿಯಾಗತ್ತೆ ಅಂದರೆ ಒಂದು ಕಲರ್ಫುಲ್ಲಾದ ಬೆಳಕು ಸೃಷ್ಟಿಯಾಗತ್ತೆ. ಆ ಕಲರ್ಫುಲ್ಲಾದ ಬೆಳಕನ್ನೇ ನಾವು ಅರೋರಾ ಅಂತ ಕರಿತೀವಿ. ಧ್ರುವ ಪ್ರಭೆ ಇನ್ ಕನ್ನಡ, ಅರೋರಾ ಇನ್ ಇಂಗ್ಲೀಷ್. ಅರೋರಾ ಹೇಗೆ ಸೃಷ್ಟಿಯಾಗುತ್ತದೆ? ಸೌರಗಾಳಿ ಹಾಗೂ ಚಾರ್ಜ್ಡ್ ಪಾರ್ಟಿಕಲ್ಗಳು ಮ್ಯಾಗ್ನೆಟೋಸ್ಪಿಯರ್ ಅಥವಾ ಕಾಂತೀಯ ವಲಯದಲ್ಲಿ ವಿಶೇಷ ಬೆಳಕನ್ನು ಸೃಷ್ಟಿಸುತ್ತವೆ. ಆ ಬೆಳಕಿನ ವಿದ್ಯಮಾನವನ್ನೇ ಅರೋರಾ ಅಂತ ಕರಿತೀವಿ. ಭೂಮಿಯ ನಾರ್ದರ್ನ್ ಹೆಮಿಸ್ಫಿಯರ್, ಏನು ಧ್ರುವ ಪ್ರದೇಶ, ನಾರ್ತ್ ಅಥವಾ ಸೌತ್ ಧ್ರುವ ಪ್ರದೇಶ, ನಾರ್ತ್ ಧ್ರುವ ಪ್ರದೇಶದಲ್ಲಿ ನಾವು ಹೋದರೆ ಪ್ರವಾಸಕ್ಕೆ, ಹಿಂಗೆ ನೋಡಿದ್ರೆ ಸಾಯಂಕಾಲದ ಹೊತ್ತಲ್ಲಿ ನೈಟ್ ಫುಲ್ ಹಿಂಗೆ ಕಾಣ್ತಿರತ್ತೆ. ನೈಟ್ ಕಂಪ್ಲೀಟ್. ಇದೇನೇನೋ ಒಂದು ಸ್ವಲ್ಪ ಹೊತ್ತು ಬಂದೋಗೋ ಕಾಮನ ಬಿಲ್ಲು ವಿದ್ಯಮಾನ ಥರಲ್ಲ, ಇಡೀ ಡೇ ಈ ಥರ ಕಾಣ್ತಾ ಇರತ್ತೆ. ದಿಸ್ ಫಿನೋಮಿನಾ ಈಸ್ ಕಾಲ್ಡ್ ಅರೋರಾ. ಅರೋರಾವನ್ನು ನಾರ್ತಲ್ಲಿ ಬೇರೆ ಹೆಸರು, ಸೌತಲ್ಲಿ ಬೇರೆ ಹೆಸರನ್ನು ಕರಿತೀವಿ. ನಾರ್ತಲ್ಲಿ ಆಯಿತು ಅಂದರೆ ಭೂಮಿಯ ಉತ್ತರ ಧ್ರುವದಲ್ಲಿ ಆದರೆ ಅದನ್ನು ಅರೋರಾ ಬೋರಿಯಾಲಿಸ್ ಅಂತ ಕರಿತೀವಿ. ದಕ್ಷಿಣ ಧ್ರುವದಲ್ಲಿ ಆದರೆ ಅರೋರಾ ಆಸ್ಟ್ರಲೀಸ್ ಅಂತ ಕರಿತೀವಿ. ಕೆಳಗಡೆ ಆಸ್ಟ್ರೇಲಿಯಾ ಪಕ್ಕದಲ್ಲಿ ಹೋಗಿ ನೋಡೋಕೆ ಹೋದಾಗ ನಮಗೆ ಕಾಣುವ ಅರೋರಾವನ್ನು ವಿ ಕಾಲ್ಡ್ ಅರೋರಾ ಆಸ್ಟ್ರಲೀಸ್. ಅರೋರಾವನ್ನು ನಾರ್ತಲ್ಲಿ ಇತ್ಕೊಂಡು ನೋಡೋಕೆ ಹೋದಾಗ ನಮಗೆ ಕಾಣೋದನ್ನು ಅರೋರಾ ಬೋರಿಯಾಲಿಸ್ ಅಂತ ಕರಿತೀವಿ. ಈ ಎರಡು ಧ್ರುವ ಪ್ರಭೆಗಳು. ಸ್ನೇಹಿತರೆ, ಅನಿಲ ದೈತ್ಯಗಳು ಇವೆಲ್ಲ ಇನ್ನು ಕ್ವಶನ್ ಹೇಗೆ ಬರುತ್ತೆ ಆ ಥರ ಅನಾಲಿಸಿಸ್ ಮಾಡ್ತಾ ಬರ್ತೀನಿ.
ಅನಿಲ ದೈತ್ಯಗಳು ಅಂದ್ರೇನು ಅಂದರೆ, ಈಗ ನಮ್ಮ ಭೂಮಿನಲ್ಲಿ ಹಿಂಗೆ ಮುಟ್ಟಿದರೆ ಕಲ್ಲು ಮಣ್ಣು ಸಿಗತ್ತೆ. ಬಟ್ ಕೆಲವೊಂದು ಗ್ರಹದಲ್ಲಿ ನಿಮಗೆ ಕಲ್ಲು ಮಣ್ಣು ಸಿಗೋದೇ ಇಲ್ಲ. ಅದು ಫುಲ್ಲು ಅದರೊಳಗೆ ಕಾಲಿಟ್ಟು ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಗ್ಯಾಸ್ ನಿಂದ ಫಾರ್ಮೇಟ್ ಆಗಿದೆ. ಗ್ಯಾಸ್ ಗಿಯಾಂಟ್ಸ್ ಅಂತ ಕರಿತೀವಿ. ಗ್ಯಾಸ್ ಗಿಯಾಂಟ್ಸ್ ಅಂತ ಯಾವುದಕ್ಕೆ ಕರಿಬೋದು ಅಂದರೆ, ಗುರುಗ್ರಹ, ಶನಿಗ್ರಹ. ಗುರು ಮತ್ತು ಶನಿಗ್ರಹಗಳಿಗೆ ಅನಿಲ ದೈತ್ಯಗಳು, ಗ್ಯಾಸ್ ಗಿಯಾಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದು? ಹಿಮ ದೈತ್ಯಗಳು. ಐಸು, ಕಂಪ್ಲೀಟ್ ಐಸಿ ಆಗಿರೋಂಥದ್ದು ಯಾವುದು ಅಂದರೆ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಹಿಮ ದೈತ್ಯಗಳು, ಐಸಿ ಗಿಯಾಂಟ್ಸ್ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಅಪೆಲಿಯನ್ ಅಂದ್ರೇನು, ಪೆರಿಲಿಯನ್ ಅಂದ್ರೇನು ಅಂತ. ಅಪೆಲಿಯನ್ ಅಂದರೆ ಅಪೆಲಿ ಮೀನ್ಸ್ ಉಚ್ಚ, ದೂರ ಅನ್ನೋ ಅರ್ಥ ಕೊಡತ್ತೆ. ಪೆರಿಲಿ ಅಂದರೆ ನೀಚ, ಹತ್ತಿರ ಅಂತ ಅರ್ಥ ಕೊಡತ್ತೆ. ಇದು ರೋಮನ್ ಗ್ರೀಕ್ ಭಾಷೆ ಪದಗಳು. ಈಗ ಇದು ಸೂರ್ಯನನ್ನು ಭೂಮಿ ಸುತ್ತಾ ಇದೆ. ಇಲ್ಲಿ ಪಾತನ್ನು ಮಾರ್ಕ್ ಮಾಡ್ತೀನಿ ನಾನು, ಹಿಂಗೆ ಸುತ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಹಂಗಾರೆ ತಪ್ಪಾಗಿ ಸುತ್ತಾ ಇದೆಯಾ ಸರ್ ಇದು? ಒಂದು ರೌಂಡ್ ಇಲ್ಲಲ್ಲ, ಇದನ್ನೇ ದೀರ್ಘವೃತ್ತಾಕಾರ ಅಂತ ಕರೆಯೋದು. ಇಲ್ಲಿ ನೋಡ್ಬೋದು ನೀವು, ಸೂರ್ಯ ಭೂಮಿಗೆ ಅತ್ಯಂತ ಹತ್ತಿರವಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡ್ತೀರ ನೀವು, ಸೂರ್ಯ ಭೂಮಿಗೆ ಅತ್ಯಂತ ದೂರವಾಗಿದೆ. ಒನ್ ಆಫ್ ದ ಡೇ ಇನ್ ಎ ಇಯರ್ ಸೂರ್ಯ ಹತ್ತಿರ ಬರುತ್ತೆ. ಒನ್ ಆಫ್ ದ ಡೇ ಅಲ್ಲ, ಇದಿಷ್ಟು ಭಾಗ ಅಪೆಲಿಯನ್ಗೆ ಅಂದರೆ ಸೂರ್ಯ ಹತ್ತಿರ ಇರೋಂಥ ಜಾಗ ಇದು. ಆಮೇಲೆ ಈ ಕಡೆ ಬಂದ ದೀರ್ಘ ಪದದಲ್ಲಿ ಈ ಕಡೆ ಹೋಗುತ್ತೆ. ಈ ಪಾತೆ ಹಿಂಗಿರೋದು ಹತ್ತಿರ ದೂರ ಆಗ್ತಾ ಇರುತ್ತೆ. ಕರೆಕ್ಟ್ ಸೆಂಟ್ರಲ್ಲಿ ಇಲ್ಲಿ ಸೂರ್ಯ ಎತ್ಕೊಂಡು ಹಿಂಗೆ ದೀರ್ಘವೃತ್ತಾಕಾರ ಆಗಲ್ಲ. ಒಂದು ಕಡೆ ಹತ್ತಿರ, ಒಂದು ಕಡೆ ದೂರ ಆಗುತ್ತೆ. ಅದನ್ನು ನಾವು ಉಚ್ಚ ಸ್ಥಾನ, ನೀಚ ಸ್ಥಾನ ಅಂಥೇಳಿ ಕರಿತೀವಿ. ಸೂರ್ಯ ಸರಾಸರಿ ಅಂದರೆ ಒಂದು ಆವರೇಜ್ ಎಕ್ಸಾಮಲ್ಲಿ ಸೂರ್ಯ ಭೂಮಿ ನಡುವೆ ಅಂತರ ಎಷ್ಟು ಅಂದರೆ 15 ಕೋಟಿ ಕಿಲೋಮೀಟ್ರು. ಬಟ್ ಆಲ್ವೇಸ್ ನಾಟ್ ಆಲ್ವೇಸ್, ಬಿಕಾಸ್ ಇಲ್ಲಿ ಸೂರ್ಯ ಇರುತ್ತೆ, ಇಲ್ಲಿ ಬಂದಾಗ ಹತ್ತಿರ, ಇಲ್ಲಿ ಬಂದಾಗ ದೂರ ಆಗ್ತಾ ಇರುತ್ತೆ. ಇದು ಅಪೆಲಿಯನ್ ಆಗುತ್ತೆ, ಇದು ಪೆರಿಲಿಯನ್ ಆಗುತ್ತೆ. ಸ್ನೇಹಿತರೆ, ಅಪೆಲಿಯನ್ ಎಂದರೆ ಸೂರ್ಯ ಭೂಮಿಗೆ ಗರಿಷ್ಠ ದೂರ ಇರೋಂಥದ್ದು, ಜಾಸ್ತಿ ದೂರ ಇರೋದು. ಎಷ್ಟು ದೂರ ಇರುತ್ತೆ? 15 ಕೋಟಿ 20 ಲಕ್ಷ ಕಿಲೋಮೀಟರ್, 15.2 crore ಕಿಲೋಮೀಟರ್. 15 ಕೋಟಿ 20 ಲಕ್ಷ ಕಿಲೋಮೀಟ್ರ್ ದೂರ. ಜುಲೈ 4ನೇ ತಾರೀಕು ವಿಶೇಷವಾಗಿ ಜಾಸ್ತಿ ದೂರ. ಆ ಟೈಮಲ್ಲಿ ಹೆಚ್ಚು ಕಡಿಮೆ ಮೇ, ಜೂನ್, ಜುಲೈ, ಆಗಸ್ಟ್ ಅವೆಲ್ಲವೂ ಹತ್ತಿರ ಇರೋಂಥ ಪೀರಿಯಡೇ. ಇದು ಹತ್ತಿರ ಇದೆ ಅಂದ್ಕೊಳ್ಳಿ, ಭಾಳ ಹತ್ತಿರ. ಮತ್ತು ಅಲ್ಲಿ ಇದು ಬರಬೇಕು, ಬೇಸಿಗೆಕಾಲ ಅದಕ್ಕೆ ಇರುತ್ತಾ ಅಂತ ಇಲ್ಲ. ಬೇಸಿಗೆಕಾಲ, ಭಾರತದ ಬೇಸಿಗೆಕಾಲ ಬೇರೆ, ಆಸ್ಟ್ರೇಲಿಯಾ ಬೇಸಿಗೆಕಾಲ ಬೇರೆ, ಅದು ಮುಂದಿನ ವಿಚಾರ. ನಿಯರ್ ಫಾರ್ ಅರ್ಥ ಮಾಡ್ಕೊಳ್ರಿ. ಜುಲೈ 4 ಎಸ್ಪೆಷಲಿ ಸೂರ್ಯ ಭೂಮಿಯಿಂದ ಭಾಳ ದೂರ ಇರುವಂಥ ದಿನ. ವಾಟ್ ಅಬೌಟ್ ಪೆರಿಲಿಯನ್? ಸೂರ್ಯ ಭೂಮಿ ನಡುವೆ ಕನಿಷ್ಠ ದೂರ ಇರುತ್ತೆ, ವೆರಿ ಮಿನಿಮಮ್ ಡಿಸ್ಟೆನ್ಸ್, ಹತ್ತಿರ ಇರುತ್ತೆ. 14.7 ಕೋಟಿ ಕಿಲೋಮೀಟರ್, 14.7 crore ಕಿಲೋಮೀಟರ್ ಇರುತ್ತೆ. ಜನವರಿ 3 ಪೆರಿಲಿಯನ್. ಪೆರಿಲಿಯನ್ ಅಂದರೆ ಹತ್ತಿರ, ಅಪೆಲಿಯನ್ ಅಂದರೆ ದೂರ. ಇದು ನಿಮಗೆ ಕ್ಲಿಯರ್ ಇರಬೇಕು. ಹಾಗಾದರೆ ಅಪೆಲಿಯನ್, ಪೆರಿಲಿಯನ್ ಸೂರ್ಯ ಭೂಮಿಗೆ ಸಂಬಂಧಪಡ್ತು. ವಾಟ್ ಅಬೌಟ್ ಅಪೋಜಿ, ಪೆರಿಜಿ? ಇದು ಭೂಮಿ ಮತ್ತು ಚಂದ್ರಂಗೆ ಸಂಬಂಧಪಡತ್ತೆ. ಭೂಮಿ ಮತ್ತು ಚಂದ್ರ ಇದೆಯಲ್ಲ, ಈ ಚಂದ್ರ ಭೂಮಿ ನಡುವಿನ ದೂರವನ್ನು ಕೂಡ ಇದೇ ಥರದಲ್ಲಿ ನಾವು ಮೆಜರ್ ಮಾಡ್ತೀವಿ. ಬಟ್ ಇದರ ದೂರ ಮತ್ತು ಹತ್ತಿರಕ್ಕೆ ಅಪೋಜಿ, ಪೆರಿಜಿ ಅಂತೀವಿ. ಸೂರ್ಯ ಭೂಮಿಗೆ ಅಪೆಲಿಯನ್, ಪೆರಿಲಿಯನ್ ಅಂತ ಕರಿತೀವಿ. ಈಗ ಅಪೋಜಿ ಅಂದರೆ ಗರಿಷ್ಠ, ಅಪೆಲಿಯನ್ ಗರಿಷ್ಠ, ಅಪೋಜಿ ಗರಿಷ್ಠ. ಪೆರಿಲಿಯನ್ ಗರಿಷ್ಠ, ಪೆರಿಜಿನು ಕನಿಷ್ಠ. ಸೇಮ್ ಇದು ಚಂದ್ರನಿಗೆ ಸಂಬಂಧಪಟ್ಟ ವಿಚಾರ. ಇದನ್ನು ಕ್ಲಿಯರ್ ಮಾಡೋದಾದರೆ, ಚಂದ್ರ ಭೂಮಿ ನಡುವೆ ಸರಾಸರಿ ದೂರ ಎಷ್ಟಿದೆ ಅಂದರೆ 3,84,400 ಕಿಲೋಮೀಟರ್. 3,84,400. ಬೆಳಕಿನ ವೇಗ ಎಷ್ಟು? 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗಾದರೆ 3,84,000 ಅಂದರೆ ಹೆಚ್ಚು ಕಡಿಮೆ 1.3 ಸೆಕೆಂಡ್ಗೆ ಚಂದ್ರನ ಬೆಳಕು ಭೂಮಿಗೆ ಬರುತ್ತೆ. ಚಂದ್ರನ ಬೆಳಕು ಸೂರ್ಯನ ಈಗಷ್ಟೇ ನೋಡಿದ್ವಿ 15 ಕೋಟಿ ಕಿಲೋಮೀಟ್ರ್ ದೂರದಲ್ಲಿದೆ. 15 ಕೋಟಿ, 15 crore ಸುಮಾರು 8 ನಿಮಿಷ ಬೇಕು ಸೂರ್ಯನ ಬೆಳಕು ಭೂಮಿಗೆ ಬರೋದಕ್ಕೆ. ಬಟ್ ಚಂದ್ರನ ಬೆಳಕು ಭೂಮಿಗೆ ಬರೋದಕ್ಕೆ 1.3 ಸೆಕೆಂಡ್ ಸಾಕು. 3,84,000 ಕಿಲೋಮೀಟ್ರ್ ದೂರದಲ್ಲಿ ಚಂದ್ರ ಇದೆ. ಇದರಲ್ಲಿ ಅಪೋಜಿ ಅಂದರೆ 4 ಲಕ್ಷದಷ್ಟು ದೂರಕ್ಕೆ ಹೋಗ್ತಾರೆ. 84ರಿಂದ ಹೆಚ್ಚು ಕಡಿಮೆ 20,000 ಜಾಸ್ತಿ ಆಯಿತು, 4,05,000 ಕಿಲೋಮೀಟ್ರ್ ಹೋಗುತ್ತೆ. ದಿಸ್ ಇಸ್ ಅಪೋಜಿ, ಚಂದ್ರ ಭೂಮಿ ನಡುವೆ ದೀರ್ಘ ಅಂತರ. ಪೆರಿಜಿ ಅಂದರೆ ಚಂದ್ರ ಭೂಮಿ ನಡುವೆ ಕನಿಷ್ಠ ಅಂತರ 3,63,000
ಹತ್ತಿರ ಬರುತ್ತೆ. ಅವಾಗೇ ನಾವು ಹತ್ತಿರ ಇರುತ್ತೆ, ಅದೇನು ಸೂಪರ್ ಮೂನ್ಗಳು ದೊಡ್ಡ ಚಂದ್ರ ಕಾಣುತ್ತೆ ಅಂತೆಲ್ಲ ಕರಿತೀವಲ್ಲ, ದಿಸ್ ಇಸ್ ಸೂಪರ್ ಮೂನ್ ಅಂದರೆ ಪೆರಿಜಿನಲ್ಲಿ ನಮಗೆ ಹುಣ್ಣಿಮೆ ಬಂದಾಗ ಈ ಥರ ಕಾಣುತ್ತೆ. ದಿಸ್ ಇಸ್ ಸೂರ್ಯ ಭೂಮಿ ನಡುವೆ ಕನಿಷ್ಠ ಅಂತರ ಇರುತ್ತೆ. ಸೂರ್ಯನಿಗೆ ದೂರದ ಗ್ರಹ ಯಾವುದು? ಸೂರ್ಯನಿಗೆ ದೂರದ ಗ್ರಹ, ಸೂರ್ಯನಿಗೆ ಹತ್ತಿರದ ಗ್ರಹ. ಈಗಷ್ಟೇ ಪಾಠ ಕೇಳಿದ್ದೀರಾ, ದೂರದಲ್ಲಿ ಯಾವುದಿದೆ ಹತ್ತಿರದಲ್ಲಿ ಯಾವುದಿದ್ರೆ ಯೋಚನೆ ಮಾಡ್ತೀರಾ. ಸೂರ್ಯನಿಗೆ ದೂರದ ಗ್ರಹ ನೆಪ್ಚೂನ್. ನೆಪ್ಚೂನ್ ಸೂರ್ಯನಿಗೆ ಅತ್ಯಂತ ದೂರದಲ್ಲಿದೆ. ಸೂರ್ಯನಿಗೆ ಹತ್ತಿರದಲ್ಲಿರೋದು ಬುಧ ಗ್ರಹ. ಬುಧ ಗ್ರಹ ಸೂರ್ಯನಿಗೆ ಹತ್ತಿರದಲ್ಲಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಭೂಮಿಗೆ ದೂರದ ಗ್ರಹ, ಭೂಮಿಗೆ ಹತ್ತಿರದ ಗ್ರಹ. ಈ ಭೂಮಿದೇ ಸ್ವಲ್ಪ ಕನ್ಫ್ಯೂಷನ್ ಆಗೋದು. ಭೂಮಿ ಇಲ್ಲಿ ಬರುತ್ತೆ, ಭೂಮಿ ಪಕ್ಕದಲ್ಲಿ ಮಂಗಳನೂ ಇದೆ, ಭೂಮಿ ಪಕ್ಕದಲ್ಲಿ ಶುಕ್ರನೂ ಇದೆ. ಮಂಗಳನೂ ಇದೆ, ಶುಕ್ರನೂ ಇದೆ. ಇದರಲ್ಲಿ ಯಾವ್ದು ಹತ್ತಿರ ಅಂತ ದೂರದ ಮೆಜೂರ್ ಮಾಡೋದು ಏನು ಟಫ್ ಅಲ್ಲ, ನಮಗೆ ಭಾಳ ಈಸಿ. ನೆಪ್ಚೂನ್ ದೂರದ ಗ್ರಹ, ನೆಪ್ಚೂನ್ ಅಂತ ಹೇಳ್ಬಿಡ್ತೀವಿ. ಹತ್ತಿರದ ಗ್ರಹ ಯಾವುದು? ಹತ್ತಿರದ ಗ್ರಹ ಇಲ್ಲಿ ನೋಡ್ರಿ, ಮಂಗಳನೂ ಇದೆ, ಶುಕ್ರನೂ ಇದೆ, ಆದರೆ ಹೆಚ್ಚು ಕ್ಲೋಸ್ ಆಗಿರೋಂಥದ್ದು ಶುಕ್ರ ಗ್ರಹ. ಏನು ಸರ್ ಹಿಂಗಂತೀರ? ಮತ್ತು ಮಂಗಳದ ಮೇಲೆಲ್ಲ ಸಂಶೋಧನೆ ಮಾಡ್ತಾರಲ್ಲ, ಯಾಕೆ ಅಂತ ಅಂದರೆ ಶುಕ್ರ ತುಂಬ ಹಾಟ್ ಉಷ್ಣ ಗ್ರಹ ಆಗಿದೆ. ಕೆಂಪು, ಅದು ತುಂಬ ಬ್ರೈಟೆಸ್ಟಾಗಿ ಕಾಣ್ತಾ ಇರುತ್ತೆ. ಅದ್ರ ಮೇಲೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದಾಗ ನಮ್ಮ ಉಪಗ್ರಹಗಳು ನಾಶ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಮಗೆ ಅವಕಾಶ ಇರೋಂಥದ್ದು ಭೂಮಿ ಥರದ್ದೇ ಇನ್ನೊಂದು ಗ್ರಹ ಇರ್ಬೋದಾ ಅಂತ ಹುಡುಕಾಡ್ತಿರೋದು ಮಂಗಳ. ಆ್ಯಕ್ಚುಲಿ ಹತ್ತಿರ ಇರೋದಿದೆ, ಇದು ಸ್ವಲ್ಪ ದೂರ ಇದ್ದರೂ ಕೂಡ ಮಂಗಳದ ಮೇಲೆ ಸಂಶೋಧನೆಗಳಾಗ್ತಿರುತ್ತೆ. ನೆಪ್ಚೂನ್ ಎನ್ನೋದು ದೂರದ ಗ್ರಹ ಭೂಮಿಗೆ, ಇದು ಸೂರ್ಯನಿಗೂ ಕೂಡ. ಭೂಮಿಗೆ ಹತ್ತಿರದ ಗ್ರಹ ಶುಕ್ರ, ಸೂರ್ಯನಿಗೆ ಹತ್ತಿರದ ಗ್ರಹ ಬುಧ. ನೆಕ್ಸ್ಟ್ ಬರೋಣ, ಅತಿ ದೊಡ್ಡ ಗ್ರಹ, ಅತಿ ಚಿಕ್ಕ ಗ್ರಹ. ಅತಿ ದೊಡ್ಡ ಗ್ರಹ ಗುರು, ಗೊತ್ತೇ ಇದೆ. ಅತಿ ಚಿಕ್ಕ ಗ್ರಹ ಬುಧ. ದೊಡ್ಡ ಗ್ರಹ ಗುರು, ಚಿಕ್ಕ ಗ್ರಹ ಬುಧ. ಕೆಂಪು ಗ್ರಹ ಯಾವುದು? ನೀಲಿ ಗ್ರಹ ಯಾವುದು? ಕೆಂಪು ಗ್ರಹ ಅಂತ ಮಂಗಳಕ್ಕೆ ಕರಿತೀವಿ, ನೀಲಿ ಗ್ರಹ ಅಂತ ಭೂಮಿಗೆ ಕರಿತೀವಿ. ಹಾಗೆಯೇ ಮುಂದೋಗೋಣ, ಮುಂಜಾನೆಯ ನಕ್ಷತ್ರ, ಮುಸ್ಸಂಜೆಯ ನಕ್ಷತ್ರ ಅಂತ ಯಾವುದನ್ನು ಕರಿತೀವಿ? ಮುಂಜಾನೆಯ ನಕ್ಷತ್ರ, ಮುಸ್ಸಂಜೆ ನಕ್ಷತ್ರ, ಡಾನ್ ಸ್ಟಾರ್ ಆ್ಯಂಡ್ ಡಸ್ಕ್ ಸ್ಟಾರ್ ಅಂತ ಕರಿತೀವಿ. ಶುಕ್ರನೇ. ಶುಕ್ರ ಗ್ರಹ ಇದೆಯಲ್ಲ, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಸ್ವಲ್ಪ ಬೆಳ್ಳಿ ಚುಕ್ಕಿ ಅಂತ ಹಳ್ಳಿ ಕಡೆ ಎಲ್ಲ ಕರೀತಾರೆ, ಬ್ರೈಟಾಗಿ ಕಾಣುತ್ತೆ. ಶುಕ್ರ ಗ್ರಹ ಬ್ರೈಟಾಗಿ ಕಾಣ್ಕೊಡ್ಲೆ ಇನ್ನು ಸ್ವಲ್ಪ ಹೊತ್ತಿಗೆ ಸೂರ್ಯ ಹುಡ್ತಾನೆ ಅಂತ ಅರ್ಥ. ಹಳ್ಳಿಯಲ್ಲಿ ಗದ್ದೆಯಲ್ಲಿ ಮಲ್ಗೋರ್ಗೆಲ್ಲ ಇದು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವೆಲ್ಲ. ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿ ಜಮೀನು ಕಾಯಕ್ಕೆ ಹೋದಾಗ ಬೆಳ್ಳಿ ಚುಕ್ಕಿ ಮೂಡ್ತಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಬೆಳಕರಿಯುತ್ತೆ. ಅವಾಗ ಗಡಿಯಾರಗಳು ಕೂಡ ಇರ್ತಿರ್ಲಿಲ್ಲ. ಇದರ ಆಧಾರದ ಮೇಲೆ ಸೂರ್ಯ ಹುಟ್ಟೋದನ್ನು ಪತ್ತೆ ಮಾಡ್ಕೋತಿದ್ವಿ. ಶುಕ್ರ ಗ್ರಹ ಇದು ಮುಂಜಾನೆಯ ನಕ್ಷತ್ರ, ಮುಸ್ಸಂಜೆ ನಕ್ಷತ್ರ ಎರಡೂ ಇದಕ್ಕೆ ಕರಿತೀವಿ. ಗುರುವಿನ ದೊಡ್ಡ ಉಪಗ್ರಹ. ಗುರುಗೆ ಸಿಕ್ಕಾಪಟ್ಟೆ ಉಪಗ್ರಹಗಳಿದೆ, ಲಿಸ್ಟೇ ಕೊಟ್ಟಿದ್ವಿ. ಗ್ಯಾನಿಮೇಡ್ ಅನ್ನೋದು ಗುರುವಿಗೆ ದೊಡ್ಡ ಉಪಗ್ರಹ. ಶನಿಯ ದೊಡ್ಡ ಉಪಗ್ರಹ ಟೈಟಾನ್. ಏನು ಟೈಟಾನ್ ವಾಚ್ ಎಲ್ಲ ಇದೆಯಲ್ಲ, ಟೈಟಾನ್ ಅನ್ನೋದು ಶನಿಯ ದೊಡ್ಡ ಉಪಗ್ರಹ ಆಗಿದೆ. ಇವೆರಡು ಗ್ಯಾನಿಮೇಡ್ ಗುರುಗೆ, ಟೈಟಾನ್ ಶನಿಗೆ ದೊಡ್ಡ ಉಪಗ್ರಹ. ಭೂಮಿಯ ಉಪಗ್ರಹ ಚಂದ್ರ. ಮಂಗಳಕ್ಕೆ ಎರಡಿದೆ, ಫೋಬೋಸ್ ಮತ್ತು ಡಿಮೋಸ್. ಫೋಬೋಸ್ ಮತ್ತು ಡಿಮೋಸ್ ಮಂಗಳ ಗ್ರಹದ ಎರಡು ಉಪಗ್ರಹಗಳು. ರಿಂಗ್ ಹೊಂದಿರುವ ಗ್ರಹಗಳು ಯಾವುದು? ರಿಂಗ್ ಹೊಂದಿರೋ ಗ್ರಹ ಅಂದರೆ ಶನಿ ಪಾಪ್ಯುಲರ್. ಹಾಗಾದ್ರೆ ಶನಿಗೆ ಅಷ್ಟೇ ಇದೆಯಾ ರಿಂಗು? ಇಲ್ಲ. ಇನ್ನು ಸ್ವಲ್ಪ ಡೀಪ್ ಎಕ್ಸಾಮ್ಗೆ ಹೋದರೆ ಗುರು, ಯುರೇನಸ್, ನೆಪ್ಚೂನ್ ಇವೆಲ್ಲದಕ್ಕೂ ರಿಂಗ್ ಇದೆ. ಬಟ್ ಸಣ್ಣ ಪುಟ್ಟ ಎಕ್ಸಾಮಲ್ಲಿ ರಿಂಗ್ ಹೊಂದಿರೋ ಗ್ರಹ ಶನಿ ಅಂತ ಕೊಟ್ಬಿಡ್ತಾರೆ, ಅಷ್ಟಕ್ಕೆ ರೆಡಿ ಇರ್ರಿ. ಡೀಪ್ ಎಕ್ಸಾಮಲ್ಲಿ ಇನ್ನೂ ಇನ್ಡೆಪ್ತ್ ಬಂದರೆ ಶನಿ, ಗುರು, ಯುರೇನಸ್, ನೆಪ್ಚೂನ್ ಎಲ್ಲದಕ್ಕೂ ರಿಂಗ್ ಇದೆ. ಭೂಮಿಯಿಂದ ಆಚೆಗಿರೋಕ್ಕೆಲ್ಲಕ್ಕೂ ರಿಂಗ್ ಇದೆ. ನೆಕ್ಸ್ಟ್ ಇನ್ಫೀರಿಯರ್ ಪ್ಲ್ಯಾನೆಟ್. ಇನ್ಫೀರಿಯರ್ ಅಂದರೆ ಕೀಳು ಗ್ರಹ, ಉಚ್ಚ ಗ್ರಹ ಅಂತಲ್ಲ, ಇದು ನೀಚ ಗ್ರಹ ಅಂತ ಕರಿತೀವಿ. ನೀಚ ಅನ್ನೋ ಪದಕ್ಕೆ ನಾವು ಇನ್ಫೀರಿಯರ್ ಪದ ಬಳಸ್ತೀವಿ. ಏನೂ ಇಲ್ಲ, 8 ಗ್ರಹದ ಲಿಸ್ಟ್ ಇತ್ತಲ್ಲ, 8 ಗ್ರಹದ ಲಿಸ್ಟಲ್ಲಿ ನಮ್ದು ಎಲ್ಗೆ ಬರುತ್ತೆ? ಭೂಮಿ ಇಲ್ಲಿ ಬರುತ್ತೆ. ದಿಸ್ ಇಸ್ ಭೂಮಿ. ಭೂಮಿಗಿಂತ ಒಳಗಿರೋವನ್ನ ನಾವು ಬುಧ ಮತ್ತು ಶುಕ್ರ ಇವನ್ನ ನೀಚ ಗ್ರಹಗಳು ಅಂತ ಕರಿತೀವಿ. ಹಂಗಾರೆ ಭೂಮಿಯಿಂದ ಆಚೆಗಿರೋವೆಲ್ಲವೂ ಉಚ್ಚ ಗ್ರಹಗಳಾಗಿರ್ತಾವೆ ಅಷ್ಟೇ, ಇನ್ನೇನಿಲ್ಲ. ಸುಪೀರಿಯರ್ ಪ್ಲ್ಯಾನೆಟ್ಸ್ ಅಂದರೆ ಭೂಮಿಯಿಂದ ಆಚೆ ಇರೋಂಥದ್ದು, ಇವನು ಉಚ್ಚ ಗ್ರಹಗಳು ಅಂತ ಕರಿತೀವಿ. ಉಚ್ಚ ಗ್ರಹಗಳಲ್ಲಿ ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ ಸಿಂಪಲ್ ಬೆಂಚ್ ಮಾರ್ಕ್. ಭೂಮಿಗಿಂತ ಒಳಗಿರೋವು ನೀಚ ಗ್ರಹಗಳು, ಭೂಮಿಗಿಂತ ಆಚೆಗಿರೋವೆಲ್ಲವೂ ಉಚ್ಚ ಗ್ರಹಗಳು. ಇನ್ನೊಂದು ಕ್ಲಾಸಿಫಿಕೇಶನ್ ಇದೆ, ಇನ್ನರ್ ಪ್ಲ್ಯಾನೆಟ್ಸ್, ಒಳಗ್ರಹಗಳು. ಒಳಗ್ರಹಗಳು, ಹೊರಗ್ರಹಗಳು ಅಂದರೆ ಇಲ್ಲಿ ಸೂರ್ಯನ ಇಟ್ಕೊಂಡು ನಾವು ಬೇಸ್ಮೆಂಟ್ ಮಾಡ್ಕೋತೀವಿ ಇದಕ್ಕೆ. ಅದನ್ನು ಭೂಮಿ ಬೇಸ್ಮೆಂಟ್ ಮಾಡಿಕೊಂಡ್ರೆ 1 2 3 4 5 6 7 8 ಇದರಲ್ಲಿ 4 ಕಟ್ ಆಫ್ ಮಾಡ್ತೀವಿ. ಇವೆಲ್ಲ ಭೂಮಾದರಿ ಗ್ರಹಗಳು ಅಂತ ಕರಿತೀವಿ. ಇದೆಲ್ಲ ಗುರು ಮಾದರಿ ಗ್ರಹಗಳು ಅಂತ ಕರಿತೀವಿ. ಭೂಮಾದರಿ ಗ್ರಹಗಳು ಅಂದರೆ ಭೂಮಿಯ ಥರದ ಗುಣ ಹೊಂದಿದವೆ ಈ 4. ಇವೆಲ್ಲ ಗುರು, ಜುವೆಲಿಯನ್ ಮಾಡಲ್. ಇವನ್ನು ಟೆರಿಸ್ಟ್ರಿಯಲ್ ಮಾಡಲ್. ಟೆರಿಸ್ಟ್ರಿಯಲ್ ಅಂದರೆ ಭೂಮಿ ಮಾದರಿ, ಅದು ಜುಪಿಟರ್, ಜುವೆಲಿಯನ್, ಗುರು ಮಾದರಿ ಗ್ರಹಗಳು.
ಇವೆಲ್ಲವೂ ಒಂದು ಮಾಡೆಲ್ ಇದೆ. ಇನ್ನರ್ ಪ್ಲಾನೆಟ್ಸ್ ಅಂದರೆ ಇವೆಲ್ಲ ಒಳಗಿರೋವೆಲ್ಲ ಇನ್ನರ್, ಓಕೆ, ಹೊರಗಿರೋವೆಲ್ಲ ಔಟರ್. ಉಚ್ಚ ನೀಚ ಬೇರೆ, ಇನ್ನರ್ ಔಟರ್ ಬೇರೆ. ಇನ್ನರ್ ಒಳಗಡೆ ಭೂಮಿ ಶುಕ್ರ ಬುಧ ಶುಕ್ರ ಭೂಮಿ ಮಂಗಳ ಬರುತ್ತೆ. ಔಟರಲ್ಲಿ ಗುರು ಶನಿ ಯುರೇನಸ್ ನೆಪ್ಚೂನ್ ಬರುತ್ತೆ. ಓಕೆ, ಔಟರ್ ಪ್ಲಾನೆಟ್ ಗುರು ಶನಿ ಯುರೇನಸ್ ನೆಪ್ಚೂನ್. ನೆಕ್ಸ್ಟು ಭೂಮಿಯಲ್ಲಿನ ನೀರಿನ ಅಲೆಗಳಿಗೆ ಕಾರಣ. ಈಗಷ್ಟೇ ಅದನ್ನ ಹೇಳಿಕೊಂಡೇ ನಮಗೆ ಗುರುತ್ವಾಕರ್ಷಣೆ ಹೇಳಿಕೊಂಡು ಸೂರ್ಯನ ಸೌರವ್ಯೂಹದಲ್ಲಿ ಭೂಮಿ ಹೇಗೆ ಸೃಷ್ಟಿಯಾಯಿತು ಹೇಳಿದ್ವಿ. ಸೂರ್ಯ ಚಂದ್ರರ ಗುರುತ್ವಾಕರ್ಷಣೆ ಇದ್ರ ಕಾರಣಕ್ಕೆ, ಅಂದರೆ ಸೂರ್ಯ ಚಂದ್ರ ಇಬ್ಬರೂ ಎಳಿತಾ ಇರೋ ಕಾರಣಕ್ಕೆ ನೀರಿನ ಅಲೆಗಳು ಸೃಷ್ಟಿಯಾಗ್ತವೆ. ಇದಾಗಲೇ ಹೇಳ್ಕೊಂಬಂದಿದ್ದೀನಿ. ಸೂರ್ಯಗ್ರಹಣ ಹೇಗಿರುತ್ತೆ? ಸೂರ್ಯಗ್ರಹಣ ಹೇಗಿರುತ್ತೆ ಅಂದರೆ ಸೂರ್ಯ ಭೂಮಿ ನಡುವೆ ಚಂದ್ರ ಬರುತ್ತೆ. ಸೂರ್ಯ ಭೂಮಿ ನಡುವೆ ಚಂದ್ರ ಬಂದಾಗ ಚಂದ್ರನ ನೆರಳು ಸೂರ್ಯನ ಮೇಲೆ ಬಿದ್ದು ನಮ್ಗೆ ಹೆಂಗೆ ಕಾಣುತ್ತೆ, ಒಂದು ಸ್ವಲ್ಪ ಹೊತ್ತು ಡಾರ್ಕ್ ಕಾಣುತ್ತೆ ಅಷ್ಟೇ. ಅಡ್ಡ ಬರೋದು ಯಾರು? ಚಂದ್ರ. ದಟ್ ಈಸ್ ಕಾಲ್ಡ್ ಸೂರ್ಯಗ್ರಹಣ. ಬಟ್ ಇಲ್ಲೊಂದು ಕಂಡೀಷನ್ ಇರುತ್ತೆ. ಏನು ಕಂಡೀಷನ್ ಅಂದರೆ ಸೂರ್ಯ ಭೂಮಿಯ ನಡುವೆ ಚಂದ್ರ ಬಂದು ಅವತ್ತು ಅಮಾವಾಸ್ಯೆ ಆಗಿರಬೇಕು. ದಿಸ್ ಕಂಡೀಷನ್. ಸೌರಗ್ರಹಣಗಳು, ಸೂರ್ಯಗ್ರಹಣಗಳು, ಸೋಲಾರ್ ಎಕ್ಲಿಪ್ಸ್ಗಳು ಓನ್ಲಿ ಹ್ಯಾಪಂಡ್ ಆನ್ ಅಮಾವಾಸ್ಯೆ. ಅಮಾವಾಸ್ಯೆ ನ್ಯೂ ಮೂನ್, ನೋ ಮೂನ್ ಅಲ್ಲ, ನ್ಯೂ ಮೂನ್. ಅಮಾವಾಸ್ಯೆ ದಿನ ಮಾತ್ರ ಕಂಡು ಬರುತ್ತೆ. ಇದೊಂದು ನಿಮಗೆ ಗೊತ್ತಿರಬೇಕು. ಚಂದ್ರಗ್ರಹಣಕ್ಕೆ ಬಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರುತ್ತೆ. ಇಲ್ಲಿ ಸೆಂಟ್ರ್ ಬರೋದು ಭೂಮಿ. ಸೂರ್ಯ ಚಂದ್ರನ ನಡುವೆ ಭೂಮಿ ಬಂದಿರುತ್ತೆ. ಇಲ್ಲೂ ಅಷ್ಟೇ ಕಂಡೀಷನ್. ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದು ಅಂದು ಹುಣ್ಣಿಮೆ ಆಗಿದ್ದರೆ, ಫುಲ್ ಮೂನ್ ಆಗಿದ್ದರೆ ಮಾತ್ರ ಅವತ್ತು ಚಂದ್ರಗ್ರಹಣ. ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆಗಾಗತ್ತೆ, ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆಗಾಗತ್ತೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಭೂಮಿಗೆ ಹತ್ತಿರವಾದ ನಕ್ಷತ್ರ. ನಾವಿರೋದೇ ನಕ್ಷತ್ರದ ಸುತ್ತಮುತ್ತ, ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಇದೆ, ಸೂರ್ಯನೇ ಒಂದು ನಕ್ಷತ್ರ. ಹತ್ತಿರವಾದ ನಕ್ಷತ್ರ ಸೂರ್ಯ. ನೆಕ್ಸ್ಟ್ ಕ್ವಶನ್, ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಅಥವಾ ಭೂಮಿಗೆ ಸೂರ್ಯನ ಬಿಟ್ಟರೆ, ಭೂಮಿ ಜನಗಳಿಗೆ ಸೂರ್ಯನ ಬಿಟ್ಟರೆ ಇನ್ನೊಂದು ಯಾವುದು ಅಂದರೆ ಪ್ರಾಕ್ಸಿಮಾ ಸೆಂಟಾರಿ. ಪ್ರಾಕ್ಸಿಮಾ ಅಂದರೆ ಅರ್ಥನೇ ನಿಯರ್. ಸೆಂಟಾರಿ, ನಿಯರ್ ಸೆಂಟಾರಿ ಅನ್ನೋದು ಸೂರ್ಯನಿಗೆ ಮತ್ತು ಭೂಮಿಗೆ, ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ. ಭೂಮಿಗೆ ಸೂರ್ಯ, ಸೂರ್ಯನ ಬಿಟ್ಟರೆ ಪ್ರಾಕ್ಸಿಮಾ ಸೆಂಟಾರಿ. ಇನ್ನೊಂದು ಚೂರು ಸ್ಪಿನ್ ಮಾಡಿ ಪ್ರಶ್ನೆ ಕೇಳ್ತಾರೆ, ಸೂರ್ಯನಿಗೆ ಹತ್ತಿರ ಇದೆ ಆದರೆ ಬರಿಗಣ್ಣಿಗೆ ಕಾಣುವ ನಕ್ಷತ್ರ, ನೆಕೆಡ್ ಐ, ಓಪನ್ ಐಯಲ್ಲಿ ಕಾಣಬೇಕು. ನೀವೇನೋ ಟೆಲಿಸ್ಕೋಪು ಅದು ಇದು ಹಾಕೊಳ್ಳಂಗಿಲ್ಲ, ಕಣ್ಣಲ್ಲಿ ಹಿಂಗೆ ನೋಡಿ ಗುರುತಿಸ್ಬೋದು. ಅಂದರೆ ಆಲ್ಫಾ ಸೆಂಟಾರಿ. ಸರ್ ವಾಟ್ ಅಬೌಟ್ ಪ್ರಾಕ್ಸಿಮಾ ಸೆಂಟಾರಿ? ಪ್ರಾಕ್ಸಿಮಾ ಸೆಂಟಾರಿ ಸೂರ್ಯನಿಗೆ ಹತ್ತಿರದ ನಕ್ಷತ್ರ, ಆದರೆ ಅದನ್ನ ಬರಿಗಣ್ಣಲ್ಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಟೆಲಿಸ್ಕೋಪ್ ಎಲ್ಲ ಯೂಸ್ ಮಾಡಬೇಕು. ಬರಿಗಣ್ಣಲ್ಲಿ ನೋಡಬಹುದಾದ ಒಂದು ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಅಂದರೆ ಆಲ್ಫಾ ಸೆಂಟಾರಿ. ಓಕೆ ಸ್ನೇಹಿತರೆ, ಇಷ್ಟು ಹೇಳೋ ಮೂಲಕ ಸೌರವ್ಯೂಹ, ಸೌರವ್ಯೂಹದ ಗ್ರಹಗಳು, ಸೌರವ್ಯೂಹದಲ್ಲಿ ಬರುವ ಬೇರೆ ಬೇರೆ ಆಕಾಶಕಾಯಗಳು ಎಲ್ಲವನ್ನು ಒಂದಿಷ್ಟು ಡೀಪಾಗಿ ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ.